ಚಾಲನಾ ಉಪನ್ಯಾಸ ಶ್ರೀ ಉಜಿರೆ ಅಶೋಕ್ ಭಟ್ರವರು, ಸಂಚಾಲಕರು ಕುರಿಯ ವಿಠಲಶಾಸ್ತ್ರಿ ಸಾಂಸ್ಕೃತಿಕ ಪ್ರತಿಷ್ಠಾನ ಉಜಿರೆ, ಧರ್ಮಸ್ಥಳ ಮೇಳದ ಕಲಾವಿದರು ಮತ್ತು ಅನೇಕ ಕಾರ್ಯಕ್ರಮಗಳ ಸಂಘಟಕರು ಅವರು ಚಾಲನಾ ಉಪನ್ಯಾಸವನ್ನು ನೀಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಸಮಾಸನರಾದಂತಹ ಹಿರಿಯ ಸಾಮಗ್ರೆ, ಭುಜಬಲಿಯವರೇ ಮತ್ತು ಕುಡುವರೆ, ಮಾಧ್ಯಮದವರೇ ಮತ್ತು ಎಲ್ಲ ಕಲಾವಿದರೇ, ಸಂಘಟಕರೇ, ಸಾಮಗರು ಗೋಡೆ ಮಧ್ಯೆ ದೀಪ ಇಡುವುದು ಅಂತ ಉಂಟು. ಹೌದು, ಗೊತ್ತಾಯಿತು, ಸಿಕ್ಕಿ ಬೀಳಲಿಕ್ಕಿಲ್ಲ, ನಾವು ಬಯಸಿಕೊಳ್ಳಿಕ್ಕಿರುವವರು ಪ್ರಿನ್ಸಿಪಾಲರು ನೋಡಿ. ಹಾಗಾದ್ರೆ ಒಂದು ಕಾಲೇಜಿನ ಸಂಘಟನೆ ಮಾಡಿ ಗೊತ್ತುಂಟು. ಸಬ್ಜೆಕ್ಟ್ ಇವತ್ತು ಯಕ್ಷಗಾನದಲ್ಲಿ ಸಂಘಟನೆಯ ಸವಾಲುಗಳು, ಸರಿ ಅಲ್ವಾ ಮಯ್ಯರೇ? ತುಂಬ ವಿಷಯ ನಾವು ಪಾತ್ರ ಮಾಡೋದು, ಮೇಳ, ಅದೆಲ್ಲ ತುಂಬ ನಾವು ಒಂದು ವಾರ ಕೂತ್ಕೊಳ್ಬೇಕು. ಸಂಘಟನೆಯ ಸವಾಲುಗಳೇನು ಮತ್ತು ಯಕ್ಷಗಾನೀಯತೆಯನ್ನು ಎಲ್ಲ ವಿಭಾಗದಲ್ಲಿ, ಸಂಘಟನೆಯಲ್ಲಿ, ಹಿಮ್ಮೇಳ, ಪ್ರಸಂಗ, ಕಲಾವಿದ, ಇದರಲ್ಲಿ ಎಲ್ಲ ಒಬ್ಬ ಸಂಘಟಕ ತನ್ನ ಕೊಡುಗೆ ಏನು, ಯಕ್ಷಗಾನವನ್ನು ಉಳಿಸುವ ಬಗೆಗೆ ಜಾಗೃತಿಯನ್ನು ಹೇಗೆ ಮೂಡಿಸಬಹುದು ಎನ್ನುವ ವಿಷಯ ಅಂತ ನಾನು ತಿಳ್ಕೊಂಡಿದ್ದೇನೆ ಆ ಸಬ್ಜೆಕ್ಟಿನಲ್ಲಿ. ಯಾಕಂದರೆ ಒಂದು ಮಾತು ಹೇಳಿ ಮುಂದೆ ಹೋಗ್ತೇನೆ. ಸಾಮಗ್ರಿ ಹೇಳಿದ್ದಕ್ಕೆ ಕೌಂಟರ್ ಅಲ್ಲ, ಒಂದು ಚಪ್ಪಾಳೆ ಬಡಿವನ್ನಾರ ಮದ್ದಳೆ ನುಡಿಸುವುದು, ನಿಲ್ಲಿಸುವುದೇ ಇಲ್ಲ ಉರುಳಿಕೆ. ಚಪ್ಪಾಳೆ ಮಿದ್ದಗಳೇ ಗೊತ್ತಾಯಿತು ನಿಲ್ಲಿಸಬೇಕು ಅಂತ. ಇದು ಕಳೆದ ಇತ್ತೀಚೆಗೆ ಬಹಳ ವರ್ಷಗಳಿಂದ, ಯಾರು ಏನು ಅಂತ ಬೇಡ, ಎಲ್ಲರೂ, ನಾನು ಇದ್ದೇನೆ. ಒಂದು ಚಪ್ಪಾಳೆ ಬರುವನ್ನಾರ ಬಾಮಿನಿ ವಿಸ್ತರಿಸುವುದು. ಭಾಮಿನಿಗೆ, ವಾರ್ಧಕ್ಕೆ ಮತ್ತು ಕಂದಪದ್ಯಕ್ಕೆ ವ್ಯತ್ಯಾಸ ಇಲ್ವಾ ಕೊಂಕಣಾಜಿಯವರೇ? ಭಾಮಿನಿ ಹೆಸರು ಹೇಳುತ್ತದೆ ಲಾಲಿತ್ಯ, ವಾರ್ಧಕ ವಯಸ್ಸಾಗಿದೆ, ಕಂದ ಗಿಡ್ಡ ಪದ್ಯ, ಅಷ್ಟು ಗೊತ್ತಿದ್ರೆ ಸಾಕು. ಕಂದ ಪದ್ಯವನ್ನು ಭಾಮಿನಿ ಎಷ್ಟು ಹೇಳಿದ್ರೆ ಅವಾಗ ಬಾಲ್ಯ ವಿವಾಹದ ಪದ್ಧತಿ ಬರಲಿಲ್ವ? 12 ವರ್ಷದೊಳಗೆ ನನ್ನ ಮಂಟಪಕ್ಕೆ ತಂದಾಗಲಿಲ್ವ ಶೃಂಗಾರ ಮಾಡಿ? ನಾಟಕದಲ್ಲಿ ಆಗ್ತದೆ. ಈ ಕಾನ್ಸೆಪ್ಟ್ ಏನು ಇದು ಗೊತ್ತಿರಬೇಡೋ ಒಂದು. ಇನ್ನೊಂದು ಪ್ರೇಕ್ಷಕರನ್ನು ಹೇಳಿದರು. ಒಂದು ಕೊರೋನಾ ಸಂದರ್ಭದಲ್ಲಿ ಆನ್ಲೈನ್ ಶುರು ಮಾಡುವಾಗ, ಆಗ ಆನ್ಲೈನಲ್ಲಿ ಎಷ್ಟು ಜನ ನೋಡಿದರು, ಕಮೆಂಟ್ ಹಾಕಿರೋ ದೊಡ್ಡ ಸರ್ಟಿಫಿಕೇಟ್. ಈಗ ನಾನು ಆನ್ಲೈನಲ್ಲಿ ಕಮೆಂಟಿಗೆ ಅವಕಾಶ ಕೊಡೋದಿಲ್ಲ, ತುಂಬ ಜನರಿಗೆ ಕಿರಿಕಿರಿ. ML ಸಾಮಗರು ಒಂದು ಕಮೆಂಟ್ ಹಾಕಿದರು, ಯಾರೋ ಇದು ಆಯನಲ್ಲಿ ಎತ್ತಂಡೆ ಎಡ್ಡೆ ಇತ್ತಂಡು ಇಂದ ನೀ ಪೂರ ಬ್ರಾಣೆರೆ ಮನುಜ ಇನ್ನು ಶೆಟ್ಟನ ಹಾಕಲೆ, ಇದೆಲ್ಲ ಬಂತು, ಇದೆಲ್ಲ ಬರಬೇಕು. ಆ ಹೆಳೆಯಲ್ಲಿ ಆದರೂ ನೋಡ್ತಾರಲ್ಲ, ಅನುಭವಿಸೋದಿಲ್ಲ, ನೋಡ್ತಾರಲ್ಲ. ಹೆಣ ಹೊರುವಾಗ ಏರು ಸಾಯ್ತಾನೆ ಅಂತ ನೋಡ್ತಲ್ಲ, ಯಾಕೆ ನೀವ ಸಾಲ ತಗೊಂಡವ ಸತ್ತರೆ ಅವನಿಗೆ ಉಳೀತಲ್ಲ ಅದು. ಹಾಗೆ ಏನ ಪುಣಬೋಪನೆ ಅಂತ ಏನು ಸಾಲದಿತ್ತೊಂಡ ಏನ ಪೋಂಡು ನಾನು ಆಯಕ್ಕೆ ಪತ್ತ ಹೊಡೆದು ನಿಜ ಆಯ್ನೆ ಸಾಯ್ತಾಯ್ತಾ. ಹಾಗಾದರೂ ನೋಡ್ತಾರಲ್ಲ ಹೆಣ ಹೋಗುವಾಗ. ನಾ ಯಾಕೆ ಹೇಳಿದ್ದೆ ಅಂತ ಹೇಳಿದರೆ, ಸಾಮಗರೊಂದು ಕಮೆಂಟ್ ಹಾಕಿದರು, ದಯವಿಟ್ಟು ನೀವು ಕಮೆಂಟೇ ಹಾಕುವವರು ಇದರ ಒಳಗೆ ಬರಬೇಡಿ ಫ್ರೇಮಿಗೆ, ನಮಗೆ ನೋಡುವವರಿಗೆ ರಗಳೆ ಆಗ್ತಾರೆ ಅಂತ. ನಿಮಗೆ ನೆನಪುಂಟು ಅಂತ ನನಗೆ ಗೊತ್ತಿಲ್ಲ, ನನಗೆ ಮರ್ತೋಗ್ಲಿಲ್ಲ. ಅವರು ಅನುಭವಿಸ್ತಾ ಇದ್ರು. ಒಂದಷ್ಟು ಜನ ಕಮೆಂಟ್ ಹಾಕುವವರು ಇವರು ನಿಜವಾದ ಯಕ್ಷಗಾನದ ಪ್ರೇಕ್ಷಕರೇ ಅಲ್ಲ, ಬೇರೆ ಎಂಥ ಕೆಲಸ ಇಲ್ಲ ಅವರಿಗೆ. ಅವರು ಇದರಲ್ಲಿ ಅದು ಸಂಘಟಕನನ್ನು, ಅವನಿಗೆ ಆಗದೇ ಇದ್ದ ಕಲಾವಿದನನ್ನು, ಇನ್ನೊಬ್ಬನನ್ನು ದೂರಿಕೊಂಡಿರುವುದು. ಯಾವುದೋ ಕಾರ್ಯಕ್ರಮ ಆಗ್ತದೆ, ನಾನು ಇನ್ಯಾವುದೋ ಕ್ಷೇತ್ರದ ಜೊತೆಗೆ ಪಾಲ್ಗೊಂಡಿದ್ದೇನೆ, ಆ ವಿಷಯವನ್ನು ಕಮೆಂಟ್ ಹಾಕೋದು ಇದರಲ್ಲಿ. ಇದು ಸತ್ಯನಾರಾಯಣ ಪೂಜೆಯಲ್ಲಿ ಶುಕ್ರುಂಡೆ ಬೇಡ ಸ್ವಾಮಿ, ಅದು ಶ್ರಾದ್ದಕ್ಕೆ ಬೇಕಾದ್ದು. ಇಂಥದ್ದೆಲ್ಲ ಬರ್ತದೆ, ಇದನ್ನೆಲ್ಲ ಸಹಿಸಬೇಕು. ಹಾಗಾದರೆ ಒಂದು ಯಕ್ಷಗಾನದ ಸಂಘಟನೆ ಹಿನ್ನೆಲೆ ಹೇಗೆ ಬಂತು? ನಾನು ಮೇಳ ಪದ್ಧತಿಯನ್ನು ತೆಕ್ಕೊಳ್ಳೋದಿಲ್ಲ, ಆಯಿತಾ, ದಯವಿಟ್ಟು, ಅದು ಬೇರೆ ಸಂಗತಿ ಅಲ್ವಾ ಮುಂಜಾವರೆ. ಮೇಳ ಮೊದಲು ಹೇಗೆ ಅಂದರೆ, ದೇವಸ್ಥಾನದಿಂದ ಪಾವಿತ್ರ್ಯತೆಯ ದೃಷ್ಟಿಯಿಂದ ಅದೊಂದು ಆಧ್ಯಾತ್ಮದ ಸಂಗತಿ. ಮೇಳ ಸಂಘಟನೆ ಅಂದರೆ ಸುಮ್ಮನೆ ಅಲ್ಲ, ಒಂದು ಭಕ್ತಿ ಭಾವ ಜಾಗೃತಿ. ಅತ್ಯಂತ ಸುಲಭದಲ್ಲಿ ನಮ್ಮ ಶ್ರುತಿ ಸ್ಮೃತಿಗಳನ್ನು ಜನರಿಗೆ ಹೇಗೆ ಕೊಡಬಹುದು, ಸತ್ಯ ಧರ್ಮ ನ್ಯಾಯ ನೀತಿ, ಇದು 4 ಇರುವುದು. ಇದಕ್ಕೆ ಈ ಭಾಗದಲ್ಲಿ ಅತ್ಯಂತ ಪರಿಣಾಮವಾಗಿ ಕಹಿಗುಳಿಗೆಯನ್ನು ಕೊಡಲಿಕ್ಕೆ ಜೇನು ಸವರುವುದು. ಉತ್ತರ ಭಾರತಕ್ಕೆ ಹೋದರೆ ಜೇನು ಸವರುವುದಲ್ಲ, ಕಹಿಗುಳಿಗೆ ಕೊಡಲಿಕ್ಕೆ ಬೇರೆ. ಮಧ್ಯಪ್ರದೇಶದ ಆ ಭಾಗದಲ್ಲಿ ಹೋದರೆ ಬೆಣ್ಣೆ ಸವರುವುದು, ಅಲ್ಲಿ ಬೆಣ್ಣೆ ನಾವು ಇದು ರೈಲಿನಲ್ಲಿ ಹೋಗುವಾಗ ಬೆಣ್ಣೆ ಮಣ್ಣಿನ ಪಾತ್ರೆಯಲ್ಲಿ ಸಿಗ್ತದೆ. ನಾವು ಬಿಹಾರ ಹಾಗೆ ಹೋಗುವಾಗ ಯಾದವರು ಇರುವುದಲ್ಲಿ ಹಾಲು ಮಾರ್ತಿದ್ದ ಕಾಲ, ಅದು ಬೆಣ್ಣೆ ಸಿಗುವುದಲ್ಲಿ, ಅದು ಕವಚ ಹಾಕಿದರೆ ಬೀಳುವುದಿಲ್ಲ, ಅದು ಹಲವಾದ ಹಾಗೆ ಅಷ್ಟು ಗಟ್ಟಿ ಇರ್ತದೆ. ಬೆಣ್ಣೆ ಸವರುವುದಲ್ಲಿ ಪ್ರಾದೇಶಿಕ ಟೇಸ್ಟ್. ಇಲ್ಲಿ
ಯಕ್ಷಗಾನ ಕಲಾ ಮಾಧ್ಯಮದ ಮೂಲಕವಾಗಿ ಆಧ್ಯಾತ್ಮ ಎಂಬುವಂತಹ ಕಹಿಗುಳಿಗೆಯನ್ನು ಕೊಟ್ಟರೆ ಜನ ಸ್ವೀಕರಿಸ್ತಾರೆ ಎನ್ನುವುದರಿಂದ ಈ ಕಲೆ ಹೆಚ್ಚು ಪ್ರಭಾವ ಆಯಿತು ಅಂತ ನಾನು ತಿಳ್ಕೊಂಡಿದ್ದೇನೆ. ಯಕ್ಷಗಾನ ನೋಡಲಿಕ್ಕೆ, ಕೇಳಲಿಕ್ಕೆ, ಬುದ್ಧಿಗೆ ಇದ್ದವನಿಗೆ, ಯಾವುದಂದ್ರೆ ಇದ್ದವನಿಗೆ ಬುದ್ಧಿ ಇದ್ದವನಿಗೆ, ಹೌದೌದು, ಈ ರೀತಿ ಇರುವುದು ಇದರಲ್ಲಿ ನೃತ್ಯ ಇತ್ಯಾದಿಗಳು, ಸಂಗೀತ, ಗಾನ ಪದ್ಧತಿ, ಇದು ಯಕ್ಷಗಾನ ಬಂತು ಕಲಾ ಮಾಧ್ಯಮ. ಹಾಗಾದ್ರೆ ದೇವಸ್ಥಾನದ ಮೂಲದವರು ಆವಾಗ ಯಕ್ಷಗಾನದ ಪ್ರದರ್ಶನವೋ ತಾಳಮದ್ದಳೆಯ ಅದು ಒಂದು ವಾದ ಉಂಟು. ದೇವರಿಗೆ ಕಾವ್ಯಗಳನ್ನು ವಾಚನ ಮಾಡುವಂಥದ್ದು ಧರ್ಮಸ್ಥಳದಲ್ಲಿ ಈಗಲೂ ಉಂಟು. ಸಂಜೆ 6 ಗಂಟೆಗೆ ದೇವರಿಗೊಂದು ಅಲ್ವ ಎಂಥ ಹೆಸರು ಅದಕ್ಕೆ, 6 ಗಂಟೆಗೆ ಒಂದು ಕಾವ್ಯ ವಾಚನ ಇಲ್ಲೋ ದೇವರಿಗೆ ಸೇವೆ ಸಲ್ಲಿಸುವಂಥದ್ದು. ಅದು ಮತ್ತೆ ವಾಚನ ಇದ್ದದ್ದು, ಅದು ಪ್ರವಚನ, ವಾಚನ ಅರ್ಥ ಹೇಳುವುದು ಬಂತು. ಒಂದೊಂದು ವಾಚನ ಒಬ್ಬನೇ, ಒಂದೊಂದು ಪಾತ್ರದ ಅರ್ಥ ಒಬ್ಬೊಬ್ಬ ಹೇಳುವುದು ಬಂತು. ಅದಕ್ಕೆ ಹಿಮ್ಮೇಳ ಸೇರಿತು, ಮದ್ದಳೆ. ಹಾಗೆ ತಾಳಮದ್ದಳೆ ಆಯಿತು, ದೇವಸ್ಥಾನದ ಒಳಗಿಂದ ಹೊರಗೆ ಬಂತು ಅಂತ ಒಂದು ವಿದ್ವಾಂಸರ ವಾದ ಉಂಟು. ಆಮೇಲೆ ಅದಕ್ಕೆ ಸ್ಥಳೀಯವಾದಂತಹ ಭೂತಾರಾಧನೆಯೋ, ಕಥಕ್ಕಳ್ಳಿಯೋ, ಅಥವಾ ಅತ್ಲಾಗಿಗೆ ಹೋದರೆ ನಾಗಮಂಡಲವೋ, ಡಕ್ಕೆ ಬಲಿಯೋ, ಇದರ ವೇಷಭೂಷಣಗಳಲ್ಲಿ ಸೇರಿಕೊಂಡು ಅದು ಬಯಲಾಟದ ಸ್ವರೂಪ ಬಂತು ಅಂತ ಒಂದು ವಾದ ಇದೆ. ವಾದವಾಗ್ತಾ ಇರಲಿ. ಇದನ್ನು ತೆಕ್ಕೊಂಡ್ರೆ ಭಾಗವತರಿಗೆ ಹೊಣೆಯನ್ನು ವಹಿಸಿಕೊಡುತ್ತಿದ್ದದ್ದು, ಸಂಘಟನೆಯ ಹೊಣೆ ಭಾಗವತರಿಗೆ. ಅದಕ್ಕೆ ಭಾಗವತ 1ನೇ ವೇಷಧಾರಿ ಅಂತ ಬಂತು ಅವರಿಗೆ. ಉದಾಹರಣೆಗೆ ಪುತ್ತಿಗೆ ರಾಮಕೃಷ್ಣ ಜೋಯಿಸರು ಆ ರೀತಿಯ ಸಂಘಟನೆಯನ್ನು ಮಾಡಿದ್ದಾರೆ. ಮಯ್ಯರಾಜ್ಯ ಪುತ್ತಿಗೆ ರಾಮಕೃಷ್ಣ ಜೋಯಿಸರು ಆ ಸಂಘಟನೆಯನ್ನು ಮಾಡಿದ್ದಾರೆ. ಅವರು 1941-42 ಧರ್ಮಸ್ಥಳ ಮೇಳದ ಸಂಚಾಲಕರಾಗಿದ್ದರು ರಾಮಕೃಷ್ಣ ಜೋಯಿಸರು. ಆಮೇಲೆ ವಿಠಲ ಶಾಸ್ತ್ರಿಗಳು ಬಂದದ್ದು. ಆಮೇಲೆ ದೇವಸ್ಥಾನದಲ್ಲಿ ಒಬ್ಬರು ಮುಖ್ಯಸ್ಥರು ಇರ್ತಾರೆ. ಒಂದು ಕೋಲು ಮೇಸ್ತ್ರಿ ಅಂತ ಹೇಳೋದಿಲ್ಲ ನಾವು, ಈಗ ರೈಟ್ರು ಅಂತ ಹೇಳೋದಿಲ್ಲ ನಾವು. ಅವರಿಗೆ ಆ ಹೊಣೆ ಹೋಯಿತು ಭಾಗವತರ ಜೊತೆ. ಅವರಿಗೆ ಕಷ್ಟ ಆಗುವುದಕ್ಕೆ ಅವರು ಮತ್ತು ಇವರು ಜೊತೆ ಸೇರಿಕೊಂಡು ಸಂಚಾಲಕನಾಗಿ ಅದರ ವ್ಯವಹಾರ ಮಾಡುವಂಥದ್ದು. ಸಂಘಟನೆ ಅಂದರೆ ಹಾಗಿತ್ತು ಒಟ್ಟು ವ್ಯವಸ್ಥೆ. ಆಮೇಲೆ ಆ ಸಂಘಟನೆಯ ಸ್ವರೂಪವೇ ವ್ಯತ್ಯಾಸ ಆಯಿತು. ಪ್ರತ್ಯೇಕ ಒಬ್ಬ ವ್ಯಕ್ತಿಗೆ, ಅದು ವಿಠಲ ಶಾಸ್ತ್ರಿಗಳ ಕಾಲಕ್ಕೆ ಅಥವಾ ಶಿವರಾಮ ಹೆಗಡೆ, ಶಂಭು ಹೆಗಡೆಯವರ ಕಾಲಕ್ಕೆ ಕರ್ಕಿ ಮೇಳ ಬರುವಾಗ ಆವಾಗ ಪ್ರಧಾನ ಕಲಾವಿದನೇ ಸಂಘಟಕನಾದ. ವಿಠಲ ಶಾಸ್ತ್ರಿಗಳೇ ಸಂಚಾಲಕ ಮತ್ತು ಪ್ರಧಾನ ವೇಷಧಾರಿ, ಶಂಭು ಹೆಗಡೆಯವರೇ ಸಂಚಾಲಕ ಮತ್ತು ಪ್ರಧಾನ ವೇಷಧಾರಿ. ಅದು ಬಂತು. ಅವರಿಗೆ ಕಲೆಯ ಉತ್ಕೃಷ್ಟತೆ, ಕಲೆಯ ಶ್ರೇಷ್ಠತೆ, ಈ ಮೇಳ ಸಂಘಟ 1950 ನಂತರ ಮೇಳ ಪದ್ಧತಿ ಬಂತು, ಜನರೇಟರ್ ಬಂತು, ಇತ್ಯಾದಿ ಇತ್ಯಾದಿ, ಟಿಕೆಟ್ ಸಿಸ್ಟಮ್ ಬಂತು, ಅದು ಬಂತು. ಆಮೇಲೆ ಇದಕ್ಕೆ ಜನ ಬಂದು ಟೆಂಟ್ ಫುಲ್ಲಾಗಿ ಟೆಂಟ್ ಬಿಚ್ಚಲಿಕ್ಕೆ ಬರುವಾಗ ಇದು ಗೊತ್ತಿಲ್ಲದ ಅನ್ಯ ಒಬ್ಬ ಮೇಳದ ಯಜಮಾನಿಕೆಗೆ ಬಂದ. ಇದರಲ್ಲಿ ಸಂಪಾದನೆ ಮಾಡಲಿಕ್ಕೆ ಆಗ್ತದೆ ಅಂತ. ವೇಷಧಾರಿಯೇ ಯಜಮಾನನಾಗುವಾಗ ಸಂಪಾದನೆ ಮಾಡಲಿಲ್ಲ, ಕಲೆಯ ಉತ್ಕೃಷ್ಟತೆಯನ್ನು, ಕಲೆಯನ್ನು ಹೇಗೆ ಜನರಿಗೆ ಇನ್ನೂ ಅದನ್ನು ಚಂದ ಮಾಡಿ ಕೊಡಬಹುದು ಅಂತ ಆಲೋಚನೆ ಮಾಡಿದರು. ಹೊರಗಿನಿಂದ ಬರುವವ ಈ ಕಲೆಯನ್ನು ಮಾರ್ಕೆಟ್ ಹೇಗೆ ಮಾಡಬಹುದು, ತನ್ನ ಕಿಸೆಯನ್ನು ಹೇಗೆ ತುಂಬಿಸಬಹುದು ಅಂತ ಆಲೋಚನೆ ಮಾಡಿದ ಆ ಸಂಘಟಕ. ನೀವು ಸಂಚಾಲಕ ಹೇಳಿ, ಯಜಮಾನ ಹೇಳಿ, ವ್ಯವಸ್ಥಾಪಕ ಪರ್ಯಾಯ ಶಬ್ದ ಎಂತ ಬೇಕಾದ್ರೆ ಹೇಳುವ. ಅಲ್ಲಿಂದ ಇಲ್ಲಿಗೆ ಡ್ಯಾನ್ಸ್ ಬಂತು, ಆಮೇಲೆ ಸೀನರಿಗಳಲ್ಲಿ ಬಂತು, ಸಿನಿಮಾಗಳನ್ನು ನೋಡಿ ಯಕ್ಷಗಾನ ಪ್ರಸಂಗ ಬಂತು, ತುಳು ಬಂತು, ಜಾನಪದ, ಸಾಮಾಜಿಕ ಏನೆಲ್ಲ ಬಂತು ಅಂತ ಹೇಳಬೇಡಿ. ಶರೀರದ ಒಳಗೆ ಹೋದ ಮೇಲೆ ಎಲ್ಲಿ ಎಲ್ಲ ಹೇಗೆಲ್ಲ ಏನೆಲ್ಲ ಬರ್ತದೋ ಹಾಗೆ ಪೂರ ಬಂತು, ಪೂರ ಬಂತು. ಇದು ಒಂದು ಮೇಳ ಪದ್ಧತಿಗಳು ಬೆಳೆದದ್ದು. ಬೆನಿಫಿಟ್ ಶೋಗಳು ಬಂತು. ಅದು ಮಳೆಗಾಲದಲ್ಲಿ ಪುರಭವನದಲ್ಲಿಯೋ, ಮಣಿಪಾಲ ಗೋಲ್ಡನ್ ಜುಬ್ನಿಯಲ್ಲಿಯೋ, ಅಥವಾ ನೀವು ಷಣ್ಮುಖಾನಂದದಲ್ಲಿಯೋ, PPCಯಲ್ಲಿ ಮಾಡುವಾಗ ಅದಕ್ಕಿನ್ನು ಏನು ವ್ಯಂಜನವನ್ನು ಸೇರಿಸಬಹುದು ಮಳೆಗಾಲದಲ್ಲಿ ಅಟ್ರಾಕ್ಟ್ ಮಾಡಲಿಕ್ಕೆ ಎಲ್ಲ ಬಂತು. ಆದರೆ ಸಂಘಟಕನ ಇದು ಹೇಗೆ ಬಂತು ಅಂದರೆ, ಒಂದು ಕಾಲದಲ್ಲಿ ಕೊರಕೋಡ್ಲು ದೇವಸ್ಥಾನದಲ್ಲಿ ಆಟ, ಅಲ್ಲಿ ಜವಾಬ್ದಾರಿ ಭವಾನಿ ಶಂಕರ ರಾಯರಿಗೆ. ಕೊರಕೋಡ್ಲಿನಲ್ಲಿ ನೆನಪುಂಟ ಶ್ರೀನಾಥ್ರ ಅಂತ ಗೊತ್ತಿಲ್ಲ, ಭವಾನಿ ಶಂಕರ ರಾಯರು ಅವರು ಜವಾಬ್ದಾರಿ. ಕಲಾವಿದರನ್ನು ಮಾತಾಡಿಸ್ಲಿಕ್ಕೆ ಅವರು ಬಂದ ಕೂಡಲೇ ದೇವಸ್ಥಾನದ ಮುಕ್ತ ನಮ್ಮ ದೇವಿ ಮಹಾತ್ಮೆ ಭವಾನಿ ಶಂಕರ ರಾಯರು ಕಲಾವಿದರಿಗೆ ಹೇಳಲಿಕ್ಕೆ, ಕಲಾವಿದರು ಅವರನ್ನು ಮಾತಾಡೋದು. ಆ ಭವಾನಿ ಶಂಕರ ರಾಯರಿಗೆ ಏನಿಲ್ಲ, ಬೆವರು ಹೋಗಿ ಮರುದಿವಸ ಡ್ರೆಸ್ ಒಗೆಯುವುದು ಬಿಟ್ಟರೆ, ಅವರಿಗೆ ಚಪ್ಪಲಿ ತಳೆಯುವುದು ಬಿಟ್ಟರೆ ಎಂಥದ್ದು ಅದರಲ್ಲಿ ಈ ಕಲಾವಿದರಿಗೆ ಕಾಪಿ ಕುಡಿಸಿದ್ದು, ಬೀಡಿ ಕಟ್ಟು ಕೊಟ್ಟದ್ದು, ಇದೆಲ್ಲ ನಷ್ಟವೇ ಬಿಟ್ಟರೆ 1 ರೂಪಾಯಿ ಇಲ್ಲ.
ಆದರೂ ಅವರಿಗೆ ಮತ್ತಿನ ವರುಷದ ತಾಳಮದ್ದಳೆಗೆ ಅವರು ದೀಕ್ಷೆ ವಹಿಸಿ ಆಯಿತು. ನನ್ನ ಬರ್ಪಿ ವರ್ಷ ನಮ್ಮ ಅಂತ ಅಮ್ಮುಂಜ ಜನಾರ್ದನರಾಗೆ ಏನಿಲ್ಲ, ಯಜಮಾನ ಹತ್ರ ಕಾದು ನಿಲ್ಲಬೇಕು, ಇವನಿಗೆ ಕೊಡೋ 20 ರೂಪಾಯಿಗೆ. ನಾನು ದೂಷಣೆ ಮಾಡಿದ್ದಲ್ಲ, ಮಧ್ಯವರ್ತಿ ಅಷ್ಟೇ, ಏನೂ ಇಲ್ಲ. ಭವಾನಿ ಶಂಕರ್ಯರು ಕಟೀಲಿಗೆ ಹೋದರೆ ಪುಚ್ಚಕೆರೆ ಕೃಷ್ಣ ಭಟ್ರು. ಎಂತ ಉಂಟು ಅವರಿಗೆ? ಬಂದಕೊಳ್ಳೊಂದು ಚಾ ಅವರ ಕಿಸೆಯಿಂದಲೇ ಒಂದು ಗೋಳಿ ಬಜೆ ತಿಂಡಿದಂತೂ. ಕಲಾವಿದನ ಹತ್ರ ಮಾತಾಡಿತ್ತು, ಅವನ ಯೋಗಕ್ಷೇಮ ಕಷ್ಟ ಹೇಳಿತ್ತು. ಅವ ಕೂಗಲಿಗೆ ಶುರು ಮಾಡಿದ, ಮಗಳಿಗೆ ಮದುವೆ ಆಗಲಿಲ್ಲ, ಇವನಿಗೆ ಶಾಲೆಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಚಡ್ಡಿ ಇಲ್ಲ ಅಂತ. ಅವರು ಈಗ ಹತ್ತಿತ್ಲಾಗೆ ನೋಡಿ ಹೀಗೆ ತೆಗೆದು ಕೊಟ್ಟರು. ದೇವಸ್ಥಾನಕ್ಕೆ ಹೋಯಿತು ಅಸ್ರಂಡ್ರಲ್ಲಿಗೆ. ಅಲ್ಲಿಂದ ಏನು ಪ್ರಸಾದ ಕೊಡಿಸುವುದು. ಧರ್ಮಸ್ಥಳಕ್ಕೆ ಹೋದರೆ ಭುಜಬಲಿಯವರು ತೋಳ್ಪಾಡಿತಾರೋ, ಶೇಣಿಯವರು ಬರಬೇಕು, ಸಾಮುಗರು ಬರಬೇಕು, ಕಾಳಿಂಗನೌಡರಾಗಬೇಕು, ಕಡತೋಕಬೇಕು, ಇದಾಯಿತು. ಇವರು ಗೇಟಿನ ತಲೆಯಲ್ಲಿ ಆ ದಿವಸ ಬೆಳಗ್ಗೆ ದೀಕ್ಷೆ, ಇಸ್ತ್ರಿಗೆ ಅಂಗಿಗೆ ಇಸ್ತ್ರಿ ಹಾಕಿ ಜನಾರ್ದನರು ಮುಂಚಿನ ದಿವಸ ಅಟ್ಟಿ ಕಟ್ಟಿಟ್ಟಾಗೆ ಮರುದಿವಸ ಯಕ್ಷಗಾನದ ಸಂಘಟನೆ ಕಾಣಬೇಕಲ್ಲ, ನಿಂತರು. ಅವರನ್ನು ನೇತ್ರಾವತಿಗೆ ಕರ್ಕೊಂಡು ಹೋದರು, ಚಹಾ ಕುಡಿಸಿದರು, ತಾಳಮದ್ದಲೆ ವ್ಯವಸ್ಥೆ ಆಯಿತು. ನಾನು ಹೇಳೋದು, ಸಂಘಟಕರು ಅಂದರೆ ಪ್ರತ್ಯೇಕ ಅಲ್ಲ, ಅವರು ಇಂಥವರು ಭುಜಬಲಿಯವರನ್ನು ಕಾಣಬೇಕು. ದೊಂಡೋಲೆಯಲ್ಲಿ ತಾಳಮದ್ದಲೆ ಆದರೂ ಅವರಿಗೆ ದೊಂಡೋಲೆ ಸಂಬಂಧ ಇಲ್ಲ, ಭುಜಬಲಿಯವರಿಗೆ ಫೋನು, ಒಂದು ರೂಮು ಫ್ರೆಶ್ ಆಗಲಿಕ್ಕೆ ಅಂತ. ಅಲ್ಲಿ ಮುಚ್ಚಿಣ್ಣೆಯರ ಮನೆಯಲ್ಲಿ ಅದು ಅಲ್ಲಿ ಕ್ಯಾಂಪು, ಇನ್ನು ಬೇರೆ ಎಲ್ಲಿಯೋ ಹೋಗುವವರು ಅಲ್ಲಿ ಕ್ಯಾಂಪು. ಮುಚ್ಚಿಣ್ಣೆಯರ ಸಂಘಟಕ ಅಲ್ಲ. ಈ ಕಲಾವಿದರನ್ನು ರಿಕ್ಷಾ ಮಾಡಿ ಜೀಪು ಮಾಡಿ ಅವನಿಗೆ ಕೊಟ್ಟು, ಮತ್ತು ಜೀಪಿನವನಿಗೆ ಮುಚ್ಚಿಣ್ಣೆಯರೇ ಕಿಸೆಯಿಂದ ಕೊಟ್ಟು, ಮತ್ತು ಎಲ್ಲ ಆಟಕ್ಕೂ ಕಲಾವಿದ ಮುಚ್ಚಿಣ್ಣೆರಲ್ಲಿಗೆ ಬರೋದು, ಅವರೇ ಕಳಿಸೋದು. ಅವರಿಗೆ ಆಟಕ್ಕೂ ಸಂಬಂಧ ಇಲ್ಲ. ಅವರ ಒಳಗೋಗಬೇಕಿದ್ರೆ ಟಿಕೆಟ್ ತೆಗಿಬೇಕು. ಒಬ್ಬರು ಕಲಾವಿದರು ಒಂದು ಮನೆಯಲ್ಲಿ ಅಕಮಡೇಷನ್ ಎಲ್ಲ ಪಡೆಯುತ್ತಾರೆ, ಹೋಗುವಾಗ ಮತ್ತೆ ಅವನನ್ನು ಕೂತುಗೊಳಿಸುವುದೂ ಇಲ್ಲ ಕಲಾವಿದರು. ಅವರು ನೇರ ಚೌಕಿಗೆ ಹೋಗಿ ಅಂಗಿ ತೆಗೆದು ಇಜಾರ ಹಾಕಿ ಕೂತರು. ಮತ್ತು ಮನೆಯವರು ಬರೋದು, ಇವತ್ತು ನನ್ನ ಮನೆಗೆ ಬಂದಿದ್ದಾರೆ, ನಮ್ಮನ್ನು ಇಷ್ಟರಲ್ಲಿ ಕೂತ್ಕೊಳಿಸುವುದು ಅಂತ. ಅವರು ತಿರುಗಿ ನೋಡೋದಿಲ್ಲ, ಕನ್ನಡಿಯನ್ನೇ ನೋಡಿಕೊಂಡಿರ್ತಾರೆ. ಹೌದು, ಚಪ್ಪಾಳೆ ಬಡಿಬೇಡಿ ಸ್ವಾಮಿ, ಇದು ಚಪ್ಪಾಳೆ ಬಡಿಯುವ ವಿಷಯ ಅಲ್ಲ, ನೋವನ್ನು ಹೇಳೋದು ನಾವು. ಎಲ್ಲಿ ಚಪ್ಪಾಳೆ ಬಡಿಬೇಕು ಅಂದರೆ ನಮಗೆ ಗೊತ್ತಿಲ್ಲ ಕೆಲವು ಸಲ. ನೋವನ್ನು ಹೇಳೋದು ನಾನು, ಅವನ ನೆಲದಲ್ಲೇ ಕೂತ್ಕೊಳ್ಳೋದು ಸಂಘಟಕನ ಅವಸ್ಥೆ. ಇಂತಹದ್ದು ಈ ಹಿನ್ನೆಲೆಯಲ್ಲಿ ಬಂದ ಬಯಲಾಟ ತಾಳಮದ್ದಳೆಗಳು ಏನಾಯ್ತು? ಆಮೇಲೆ ಕಲಾವಿದ ಕೈ ಕೊಡಲಿಕ್ಕೆ ಶುರು ಮಾಡಿದ. ಕಾರಣ ಏನೇ ಇರಬಹುದು, ಬಸ್ ಲೇಟ್ ಆಗಿದೆ, ಇನ್ನೊಂದೋ ಮತ್ತೊಂದೋ, ಸಾವಿರ. ನಾನು ಟೀಕೆ ಮಾಡೋದಲ್ಲ ಇದು ಈ ಬೆಳವಣಿಗೆಗಳು ಹೇಗೆ ಬಂತು ಅಂತ ನನ್ನ ತಿಳುವಳಿಕೆಯಲ್ಲಿ 40 ವರ್ಷದಿಂದ ಮಣ್ಣು ಹೊರ್ತಾ ಇದ್ದೇನೆ ನಾನು ಸಂಘಟಕನಾಗಿದ್ದಕ್ಕೆ. ಅದು ತೋಟಕ್ಕೋ ಬೆಟ್ಟಕ್ಕೋ ಅಂತ ಗೊತ್ತಿಲ್ಲ, ಹೊರ್ತಾ ಇದ್ದೇನೆ. ಆವಾಗ ಏನಾಯಿತು, ಒಂದು ತಾಳಮದ್ದಲೆಯಲ್ಲಿ ನಿಘಂಟಾಗೋದು ಅಥವಾ ಒಂದು ಆಟದಲ್ಲಿ ನಿಘಂಟದು. ನಾಡೋದು ನಮ್ಮಲ್ಲಿ ನೀವು ಬರ್ಬೋದು ಗುಟ್ಟಿನಲ್ಲಿ, ಯಾಕೆಂದರೆ ನನಗೆ ಹೇಳಿಕ್ಕಿಲ್ಲ, ಇವರಿಗೆ ಹೇಳಿಕೊಂಡು ಇವರಲ್ಲಿ ಗುಟ್ಟಲ್ಲಿ ಕಿವಿಯಲ್ಲಿ ಮಾತಾಡೋದು, ನನಗಿಲ್ಲ. ಆವಾಗ ಅಲ್ಲಿ ಸುತ್ತಮುತ್ತ ಯಾರಿದ್ದಾರೆ ಅವರು, ನನ್ನ ಹತ್ರ ಇವರು ವಾದಿರಾಜರಿದ್ದಾರೆ, ಅವರಿಗೆ ಕೇಳಿತು, ನೀವು ವಾದಿರಾಜರನ್ನು ರಾಮನಿಗೆ ಹೇಳ್ಬೋದು ಅಂತ ಹೇಳಿದ್ದಾನೆ. ವಾದಿರಾಜರು ಇಲ್ಲ, ಕೊಂಕಣಾಜಿಯವರಿದ್ದಾರೆ, ಅವರನ್ನು ಹೇಳ್ತೇನೆ, ವಾದಿರಾಜರನ್ನು ಹೇಳುದು ನಾನು, ಕೊಂಕಣಾಜಿಯವರನ್ನು ಹೇಳ್ಬೋದು ಅಂತ. ಭಯಪಾಡಿತಾರೆ ಅಂತ ಹೇಳಿ, ಯಾಕಂದರೆ ಅವರಿಗೆ ಗೊತ್ತಾಗಬಾರದು. ಇಲ್ಲದಿದ್ದರೆ ನಾವು ಕರ್ಕೊಂಡು ಅವನನ್ನು ದೂರ ಹೋಗ್ತೇವೆ. ನಾವೊಂದು ಕಾಪಿ ಕುಡಿಯುವ ಅಂದರೆ ಅವ ಸಂಘಟನೆ ಮಾಡೋದು, ಇಲ್ಲಿದ್ದವರನ್ನು ಹೇಳಲಿಕ್ಕಿಲ್ಲ, ಅವರನ್ನು ಬಿಡಬೇಕಲ್ವ, ಅದಕ್ಕೆ ಅಲ್ಲಿಗೆ ಹೋಗಿ ಮಾತಾಡೋದು, ಇಂತಿಂಥವರನ್ನು ಹೇಳಿ ಅಂತ. ವೇದಿಕೆಯಲ್ಲಿ ರಗಳೆ ಆಗದೆ, ಎಲ್ಲಿಯೂ ರಗಳೆ ಆಗದೆ, ಇದೆಲ್ಲ ನೋಡಿಕೊಂಡು ಹೇಳೋದು. ಆಮೇಲೆ ಏನಾಯ್ತು, ಈ ಕಲಾವಿದರು ಬರುವುದು ಇಲ್ಲ, ಲೇಟ್ ಆಗುವುದು, ಪಾತ್ರದ ಹೊಂದಾಣಿಕೆ ಅವರು ಹೇಳಿದರು, ಬಂದ ನಂತರ ಆಗೋದು, ಇದಾಗೋದು, ಇದೆಲ್ಲ ಆಗುವಾಗ ಒಬ್ಬ ಸಂಘಟಕನ ಜವಾಬ್ದಾರಿಯನ್ನು ಒಬ್ಬನಿಗೆ ಕೊಟ್ಟರು. ಸಂಘಟಕನ ಜವಾಬ್ದಾರಿ ತುಂಬ ಸಂಘಟಿಗ ಮುಳಿಯಾಲದವರು ಇದ್ದಾರೆ. ಆವಾಗ ಸಂಘಟಕರು ಅಂತ ಇದ್ದಾರೆ ಮುಳಿಯಾಲ ಕುಮಾರರು ಇಲ್ಲ. ಸಾಧಾರಣ ಹೆಚ್ಚಿನ ತಾಳಮದ್ದಳೆಗೆ ಸಮಯ ಇದ್ದರೆ, ಈಗ ತಾಳಮದ್ದಳೆ ಹೀಗೆ ಇರಲಿಲ್ಲ, ಶನಿವಾರ ರಾತ್ರಿ ಆಮೇಲೆ ಆದಿತ್ಯವಾರ ಹಗಲು ಬಂತು, ಮತ್ತು ಹಬ್ಬ ಹರಿದಿನಗಳಿಗೆ ಬಿಟ್ಟರೆ ತಾಳಮದ್ದಳೆಗಳಲ್ಲಿ ಉಂಟು. ಮತ್ತು ಟಿಕೆಟ್ ಇದ್ದಂಥ ನನ್ನ ಲೆಕ್ಕ ಬರಕ ನೆನಪು ಸತ್ಯ ಅಂತಂದರೆ ಟಿಕೆಟಿನ ತಾಳಮದ್ದಳೆ ಶುರು ಮಾಡಿದವರು ಮುಂಡಾಜೆ ಸದಾಶಿವ ಶೆಟ್ಟರು. ಅದಲ್ಲ ಅಂತಾದರೆ ನನ್ನ ಮಾತು ಹಿಂದೆ ತಕ್ಕೊಂಡೆ, ನನ್ನ ನೆನಪು ಹೇಳಿದ್ದು ನಾನು, ಮುಂಡಾಜೆ ಸದಾಶಿವ ಶೆಟ್ಟರು. ನಾನು ಮಾಡಿದ್ದೇನೆ, ಆಮೇಲೆ ಪೆರ್ಲದಲ್ಲಿ ಕಡೆಯಲ್ಲೆಲ್ಲ ಮಾಡಿದ್ದೇನೆ, ಉಜಿರೆಯಲ್ಲಿ. ಆವಾಗ ಅವ ಸಂಘಟಕನಾದ. ಇನ್ನೊಂದು ಸಂಘಟಕರು ಹೇಗೆ ತಯಾರಾದರು ಅಂದರೆ, ಕ್ಯಾಸೆಟ್ ಯುಗ ಬಂತು 1980ರಲ್ಲಿ. ಕಾಳಿಂಗನೌಡರಿಗೆ ಹ್ಯಾಡ್ಸಪ್ ಹೇಳಬೇಕು. ಹೋಟೆಲ್ನಲ್ಲಿ ಬಸ್ಸಿನಲ್ಲಿ ಕ್ಯಾಸೆಟ್ ಬಿದ್ದದ್ದು ನಾವುಡ್ರದ್ದು, ಮತ್ತೆ ಎಲ್ಲರದ್ದು ಬಿತ್ತು, ಕೆಲವರದ್ದು ಕೆಳಗೆ ಬಿತ್ತು, ಮತ್ತೆ ಹೋಗಲೇ ಇಲ್ಲ ಒಳಗೆ. ಆವಾಗ ಭುಜಬಲಿಯವರು ಕ್ಯಾಸೆಟ್ಟು, ಎಲ್ಲ ಕಲಾವಿದರು ಭುಜಬಲಿಯವರು ಸಿಗ್ತಾರೆ. ಆಗ ಭುಜಬಲಿಯವರು ಹತ್ರ ಹೇಳೋದು, ನಮಗೊಂದು ತಾಳಮದ್ದಲೆ ಮಾಡಿಸಿ ಕೊಡಬೇಕು ಅಂತ. ಯಾಕೆ? ಕಲಾವಿದರು ಹತ್ರ ವರ್ಷಕ್ಕೆ 4-6 ಕಾರ್ಯಕ್ರಮ ಕೊಡೋಣ, ಭುಜಬಲಿಯವರು ಭುಜಬಲಿ, ಯಾಕಂದರೆ ವ್ಯವಸ್ಥೆಗಳು ನೋಡ್ತಾರೆ ಕಲಾವಿದ. ನೀವು ಅವರು ಹೇಳ್ತಾರೆ ಭುಜಬಲಿಯವರು ಹತ್ರ ಹೇಳಿ ವ್ಯವಸ್ಥೆ ಆಗ್ತದೆ.
ಕರ್ಕೊಂಡು ಹೋಗೋದು ಬರುವುದು, ಅವ ಕಾಪಿ ಕುಡಿಸೋದು, ಒಂದು ಕಡೆಯಲ್ಲಿ ಜೀಪು ಕಳಿಸುವುದಿದ್ದ ಅಲ್ಲಿ ಒಂದು ಹೋಟೆಲ್ ಇರ್ತದೆ. ಕಲಾವಿದ ಹೇಳ್ತಾನೆ ಒಂದು ಕಾಪಿ ಕುಡಿದ್ರೆ ಆದೀತಾ ಅಂತ. ಹೋಗುವಾಗ ಕಲಾವಿದ ಹೇಳಿದ ಖಾಲಿ ಅಲ್ಲ, ಒಂದು ಮಸಾಲೆ ದೋಸೆಯೇ ತಿನ್ನುವ, ಮಸಾಲೆ ದೋಸೆ ಲೇಟ್ ಉಂಟು, ಗೋಳಿ ಬಜೆ ಏನಾದಿದ್ದು ಒಂದು ಪ್ಲೇಟ್ ತರಿಸಿ ಅಂತ. ಅದು ಅಲ್ಲಿ ಬಿಲ್ಲು ಮಾಡಲಿಕ್ಕೆ ಆಗೋದಿಲ್ಲ, ದುಡ್ಡು ಕೊಡುವವನ ಹತ್ರ, ಅವನ ಕಲಾವಿದನಿಗೆ ನೇರ ಕೊಡೋದು. ಈ ಯಕ್ಷಗಾನದ ಸಂಘಟಕರು ಬಹುತೇಕ ತುಂಬ ಕಷ್ಟದಲ್ಲಿದ್ದವರಿಗೆ ಅದರ ಹುಚ್ಚಿರುವುದು, ಸಂಘಟನೆ ಹುಚ್ಚು. ಮನೆಗೆ ಸಾಮಾನು ಕೊಂಡೋಗಲಿಕ್ಕೆ ತಂದ ದುಡ್ಡನ್ನು ಅದಕ್ಕೆ ಮುಗಿಸಿದ, ಮನೆಯಲ್ಲಿ ಮತ್ತೆ ಎಂಥದೋ ಕಾರಣ ಹೇಳಿದ. ಸರಿಯತ್ತ ಜನಾರ್ದನರೇ? ಸಂಘಟನೆ ಬಂದದ್ದು ಹಾಗೆ ಸ್ವಾಮಿ. ಭುಜಬಲಿಯವರು ಕಾಲೇಜು ವಿದ್ಯಾರ್ಥಿ ಆಗಿರುವಾಗ ನಾನು ಸಂಘಟನೆ ಮಾಡ್ತಿದ್ದೆ ಕಾಲೇಜಿನಲ್ಲಿ. ಶೇಣಿಯವರ ಹತ್ರ, ಅದು ಶೇಣಿಯವರ ಹತ್ರ ಮಾತಾಡೋದು ಅಂದರೆ ಅದು ದುರ್ವಾಸ. ಅಲ್ಲ, ಶೇಣಿಯವರನ್ನು ಕರೆಯುವುದು ಹೇಗೆ ಅಂತ ಕರೆಯುವುದು, ಹೋಗಿ ಹೇಳೋದು, ಹೋಗಬೇಕಲ್ಲ. ಹಾಗಾದ ಕಾರಣ ಶೇಣಿಯವರನ್ನು ಮಾತಾಡಲಿಕ್ಕೆ ನನ್ನನ್ನು ಕರ್ಕೊಂಡು ಹೋದ್ರು ವಾಹನದಲ್ಲಿ, ಅವರ ಸ್ವಂತ ವಾಹನದಲ್ಲಿ. ಆ ತಾಳ ಮೊದಲೇ ಮುಗಿದ ಮೇಲೆ ಅವರು ಕರ್ಕೊಂಡು ಹೋಗಲಿಲ್ಲ ನನ್ನನ್ನು, ರೋಡ್ ಸೈಡಲ್ಲಿ ನಿಲ್ಲಿಸಲಿಲ್ಲ. ಶೇಣಿಯವರ ಮನೆಗೆ ನನ್ನನ್ನು ಮುಂದೆ ಕೂತ್ಕೊಳಿಸಿದ್ದಾರೆ. ಅಶೋಕಣ್ಣ ಮುಂದೆ ಕೂತ್ಕೊಳ್ಳಿ ನೀವು ಅಂತ. ಶೇಣಿಯವರ ಮನೆಗೆ ನಾನು ಕರ್ಕೊಂಡು ಹೋಗೋದಲ್ಲ ಅವರನ್ನು. ಒಂದು ಫಂಕ್ಷನ್ ಮುಗಿದು ಒಟ್ಟಿಗೆ ಮಾತಾಡಿ, ಮೊನ್ನೆ ನಮ್ಮಲ್ಲಿ ಭಾರಿ ಒಳ್ಳೆದಾಯಿತು, ಶೇಣಿಯವರು ಬಂದಲ್ಲ ಇಲ್ಲಿ. ಆಮೇಲೆ ಹೊರಡೋಗವರು ಆ ದಿವಸ ನನ್ನನ್ನು ಹಿಂದೆಯೂ ಕೂತ್ಕೊಳಿಸಲಿಲ್ಲ, ಹಿಂದೆಯೂ ಕೂತ್ಕೊಳಿಸಲಿಲ್ಲ. ಮತ್ತೆ ಬರುವ ವರ್ಷ ಪುನಃ ನನ್ನನ್ನು ಕರ್ಕೊಂಡೋಗಿದ್ದಾರೆ ಶೇಣಿಯವರ ಮನೆಗೆ ಹೋಗುವಾಗ ಮುಂದೆ ಕೂತ್ಕೊಳಿಸಿ. ಹಾಗೆ ಸಂಘಟಕನಿಗೆ ಒಂದು ಸ್ಥಾನ ಬಂತು. ಸಂಘಟಕ ಬೇಕು ತಾಳಮದ್ದಳೆಗೆ, ಯಕ್ಷಗಾನಕ್ಕೆ. ಇದು ಬೆಳೆಯಿತು. ಎಲ್ಲಿವರೆಗೆ ಬೆಳವಣಿಗೆ ಅಂದರೆ ವಿಪರೀತವಾಗಿ ಬೆಳೆಯಿತು. ಅನೇಕ ಸಂಘಟಕ ಏನು ಮಾಡಬೇಕು ಅಂತ ಹೇಳಿದರೆ, ನಮಗೆ ಡೋನರ್ ಇದ್ದಾರೆ, ಒಳ್ಳೆ ಡೋನರ್ ಇದ್ದಾರೆ. ಈಗ ಆರ್ಥಿಕ ಸಮಸ್ಯೆ ಉಂಟು ಅಂತ ನಾನು ಹೇಳೋದಿಲ್ಲ. ಒಳ್ಳೆ ಕಾರ್ಯಕ್ರಮ ಕೊಡಿ, ಪಾರದರ್ಶಕವಾಗಿ ಮಾಡಿದರೆ ಆರ್ಥಿಕ ಸಮಸ್ಯೆ ಇಲ್ಲ. ನಮ್ಮ ಕಾರ್ಯಕ್ರಮ ಒಳ್ಳೆದಿರಬೇಕು ಮಾತ್ರ. ಅದು ಕೆಲವರು ಕ್ರಮ ಉಂಟು, ನೀವು ಹತ್ರದ ಇಂಥವ ಬೇಕು, ನಾನು 5,000 ರೂಪಾಯಿ ಕೊಡ್ತೇನೆ. ಆವಾಗ ನಾವೇನು ಮಾಡಿದೆವು, ಅವನನ್ನು ತಂದೆವು. ಅವನು ವೈದಿಕ ವಿದ್ವಾಂಸ. ತಾಳಮದ್ದಳೆಗೆ ಪ್ರಥಮ ಅರ್ಥ ಹೇಳೋದು. ತಾಳಮದ್ದಳೆ ಅರ್ಥಗಾರಿಕೆ ಯಾವ ವೈದಿಕರ ಟೀಕೆಯೂ ಅಲ್ಲ. ಇದು ಒಂದು ಭಾಷಣದಲ್ಲಿ ಒಂದು ವಿಷಯ ಬೇರೆ, ಮಿಸ್ಟರ್ ಸೋ ಅಂಡ್ ಸೋ, ಮಿಸ್ಟರ್ ಎಕ್ಸ್. ಇದನ್ನೇನು ಮಾಡ್ತಾರೆ ಅಂದರೆ, ನಾನು ಈ ಮಿಸ್ಟರ್ ಸೋ ಎಕ್ಸ್ ಅನ್ನು ಕಟ್ ಮಾಡಿ ವೈದಿಕನನ್ನು ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ನಾಳೆ ಹಾಕ್ತಾರೆ. ಆಗ ಬಿಡಿ ನನಗೆ 1,000 ಜನ ಕಮೆಂಟು. ಕೊಲ್ಲಬೇಕಷ್ಟೇ ಈ ಸೋಷಿಯಲ್ ಮೀಡಿಯಾ, ಒಂದು ಬೇರೆ ದಾರಿಯೇ ಇಲ್ಲ ಇದಕ್ಕೆ. ಹೌದು, ಒಂದೇ ತೈಲ ದಾರಿ ಆಗೋದಲ್ಲ, ಇದೇ ರಾಳದೊಡಿಯೇ ತೆಗೆದು. ಹೌದು ಮಾರ್ಯಾರೆ, ನಾನು ಅನುಭವಿಸಿದವ, ಮುಜುಗರ ಏನೂ ಇಲ್ಲ. ಆದ ಆಯುಷ್ಯ ಕಡಿಮೆ, ಹೆಚ್ಚು, ಇನ್ನಿರುವುದು ಕಡಿಮೆ. ಆಯಿತಾ, ಮಾಡಿದ ಇದೊಂದು ಅವರನ್ನೊಂದು ಹೇಳಬೇಕು ನೀವು ಅಂತ. ಅವರಿಗೆ ಯಕ್ಷಗಾನದ ಪ್ರಾಥಮಿಕ ನಾಲೆಜ್ ಇಲ್ಲ, ಆದರೆ ವೈದಿಕ ಕ್ಷೇತ್ರದಲ್ಲಿ ಅಸಾಮಾನ್ಯ ಅವರು. ಅಥವಾ ಇನ್ನೊಬ್ಬರು ಒಳ್ಳೆ ಪ್ರೊಫೆಸರ್, ಫಸ್ಟ್ ಕ್ಲಾಸ್, ಆದರೆ ಯಕ್ಷಗಾನದ ವಿಷಯ ಬೇರೆ ಅಲ್ವೋ. ಹಿಮ್ಮೇಳ, ಪದ್ಯ, ಅದರ ಚೌಕಟ್ಟು, ಎದುರು ಪಾತ್ರಧಾರಿ, ಒಬ್ಬ ಅರ್ಜುನ ಮಾಡಿದವ ಯಲವಸೂತನ ಮಗನೇ ಅರ್ಥ ನಿಲ್ಲುವಾಗ ಬಿಡು ಸಾಕಲೆ ಎತ್ತುಗಡೆಗೆ ಅವನಿಗೆ ಅನುಕೂಲ ಆಗಿ ನಿಲ್ಲಿಸಬೇಡಿ. ಎಲ್ಲೇ ಒಂದು ಬ್ರೇಕ್ ಫೈಲಾದಾಗೆ ಗಾಡಿ ನಿಂತರೆ ಇವ ಎತ್ತುಗಡೆ ಮಾಡೋದಾಗೆ. ನಮ್ಮಲ್ಲಿಬ್ಬರು ಸಚ್ಚಿದಾನಂದರು ಅಂತ ಇದ್ದರು, ಅವರು ಎದುರು ಪಾತ್ರ ಮಾಡಿದರೆ, ಎದುರಿನ ಪದ್ಯಕ್ಕೆ ಬರೆದಿದ್ರೆ ಗೊತ್ತಾಯಿತು ನೀನೀಗ ಬಿಡು ಅಂತ ಹೇಳಲಿಕ್ಕೆ ಬರೋದಲ್ವ ಅಂತ ಇವರು ಎತ್ತುಗಡೆ ಮಾಡೋದು, ಅವ ಅಲ್ಲಿಗೆ ಬರುವುದಿಲ್ಲ. ಹೌದು ಮಾರ್ಯಾರೆ, ಸಚ್ಚಿದಾನಂದರೆ ಇಂಕ್ಳು ಹತ್ತು ಆ ಮನುಷ್ಯ ಓಡೆಗೆ ಪೋಂದುಂಡು ಸ್ಮಶಾನ ಹೋಗೋ ಮರುಭೂಮಿಗೆ ಏನು ಬೆತ್ತು ಒಯ್ತು ಕೊಣತನೆ, ನೀನು ಬಿಡು ಅಂತ ಹೇಳಲಿಕ್ಕೆ ಪೂರಕವಾಗಿ ಅಲ್ಲೋ ಈಗ ಬರೋದು ತಲೆ ಅವರು ಬಿಡುಗುಡು ಎತ್ತುಗಡೆ ಮಾಡೋದು. ಅವರು ಅರ್ಜುನ ಮಾಡಿದರೆ ಸಾಯಕ ತೊಡುವ ವಿಚಾರ ರಾಧೆಗೆ ಹೇಳಬೇಡು, ಅವಾಗ ಕರ್ಣ ಹೇಳಬೇಕು, ನೋಡೋ ಬಾಣ ಪ್ರಯೋಗ ಮಾಡು, ಆವಾಗ ಗೊತ್ತಾಗ್ತದೆ. ಹೇಳದಿದ್ರೆ ಈಗ ಸಾಯಕ ತೊಡಲಿಕ್ಕೆ ನನಗೆ ಗೊತ್ತಿಲ್ಲ ಅಂತ ನೀನು ಹೇಳಲಿಕ್ಕೆ ಹೋಗುದು ಅಂತ ನನಗೆ ಗೊತ್ತಾಗ್ತದೆ ತಲೆ ಪದ್ಧತಿಗಳೇ ಮಾಡು. ಆ ಕಾರಣದಿಂದ ಅವನ ನಾಲೆಜ್ ಏನು. ಆವಾಗ ಒಬ್ಬ ಡೋನರಿಗೆ ಏನು ಹೇಳಬೇಕು ನಾವು, ಸ್ವಾಮಿ ನೀವು ಕಲೆಗೆ ಕೊಡೋದು, ಕಲಾವಿದನಿಗಲ್ಲ. ಅವರು ಇದರ ಎಕ್ಸ್ಪರ್ಟ್ ಅಲ್ಲ, ಮನವರಿಕೆ ಅಲ್ಲ. ಬೇಕು ನೀವೊಂದು ಮಾಡಿ, ನನ್ನದು 1,000 ಡೊನೇಷನ್ ಉಂಟು ಅದಕ್ಕೆ, ನನ್ನ ಕಾರ್ಯಕ್ರಮದಲ್ಲಿ ಇಲ್ಲ ಅದು. ಇದು ಸಂಘಟಕ ಮಾಡಬೇಕಾದ್ದು. ಅವರು ನಮಗೊಂದು ಡೊನೇಷನ್ ಮಾಡ್ತಾರೆ ಅಂತೇಳಿ ಆಯಿತು ಅಂತ ಅವರನ್ನು ಎಳೆದು ತರುವುದು. ಉಳಿದ 4 ಮಂದಿಯನ್ನು ವೀರಮಾಣ ಕಾಳಗದಲ್ಲಿ ಒಬ್ಬ ಹನುಮಂತ ಒಬ್ಬ ಮಾಡಿ ಅವನಿಗೆ ಏನೂ ಗೊತ್ತಿಲ್ಲದಿದ್ದರೆ ವೀರಮಣಿ, ಈಶ್ವರ, ಶತ್ರುಘ್ನ 3 ಪಾತ್ರ ಫೇಲ್ ಆಗಲಿಲ್ವ ಕೊಡುವ ಮಾಮ್. ಇದಕ್ಕೆ ಏನು ಉತ್ತರ ಹೇಳುತ್ತೀರಿ? ಉಳಿದ 50,000 ಕೊಟ್ಟವನಿಗೆ 5,000 ಕೊಡುವವನಿಗೆ ಬೇಕಾಗಿ ನಾವು ತಂದೆ ಒಬ್ಬನನ್ನು.
ಉಳಿದ 50 ಕೊಟ್ಟವನಿಗೆ ನಮ್ಮದು ಉತ್ತರ ಎಂಥದ್ದು? ಅವನಿಗೆ ಹೀಗೆ ಮಾಡಿ ಕೈ ಮುಗ್ದದಲ್ವ, ಬರುವ ಸಲ ಸರಿ ಮಾಡ್ತಾನೆ ಅಂತ. ಮತ್ತೆ 364 ದಿವಸ ಕಾಯ್ಬೇಡುವ. ಸೊ ಸಂಘಟಕನಿಗೆ ತನಗೆ ಆ ಕಲಾ ರಂಗಭೂಮಿ ಏನು, ಆ ಪ್ರಸಂಗ ಏನು, ಅದರ ಸ್ವರೂಪ ಏನು, ಯಾರ ಕೌರವನಿಗೆ ಯಾರು ಕೃಷ್ಣ ಮಾಡಿದರೆ ಒಳ್ಳೆಯದು, ಯಾರ ಕೃಷ್ಣನಿಗೆ ಯಾರು ವಿದುರ ಮಾಡಿದರೆ ಸಂಭಾಷಣೆ ಒಳ್ಳೆಯದು, ಯಾವ ಭೀಷ್ಮನಿಗೆ ಯಾರು ಅಂಬೆ ಒಳ್ಳೆಯದು, ಪರಶುರಾಮ ಮಾಡಿದರೆ ಅಲ್ಲಿ ಯಾರನ್ನು ಭೀಷ್ಮ ಹಾಕಬೇಕು, ಇದು ಗೊತ್ತು ಬೇಡುವ ಸಂಘಟಕನಿಗೆ. ಅದು ಪ್ರಧಾನ, ಅದು ಗೊತ್ತಬೇಕು ಅವನಿಗೆ. ಒಂದು ಪಾತ್ರ ಸ್ವರೂಪದಲ್ಲಿ ತಾಮ್ರಧ್ವಜ ಕಾಳಗ ಮಾಡುವಾಗ ಆ ತಾಮ್ರಧ್ವಜ ಕಾಳಗದಲ್ಲಿ ಅನೇಕ ವಿಷಯಗಳುಂಟು. ಇಲ್ವ ಭಾಗವತರೆ? ತಾಮ್ರಧ್ವಜ ಕಾಳಗ ಸುಲಭ ಅಲ್ಲ. ಜೈಮಿನಿ ಭಾರತದಲ್ಲಿ ಏನು ಹೇಳಿದ್ದಾನೆ ಕವಿ, ಆಸ್ ಇಟ್ ಈಸ್ ಪ್ರಸಂಗ ಸಾಕ್ತದೆ, ಒಂದು ಚೂರು ವ್ಯತ್ಯಾಸ ಇಲ್ಲ. ತಾಮ್ರಧ್ವಜ ಕಾಳಗ ಬೀಳುವುದು, ಏಳುವುದು, ಚಕ್ರ ಬಿಡುವುದು ಇತ್ಯಾದಿ ಇತ್ಯಾದಿ, ಆ ಮೂರು ದಿತ್ತಗಳು. ಏನಾಗಿದೆ ಅಂತ ಹೇಳಿದ್ರೆ ಕಲಾವಿದರೀಗ ಪಾತ್ರ ಹೇಳೋದಿಲ್ಲ. ಅದು ಯಾರಿಗೆಲ್ಲ ಇದು ತಾಮ್ರಧ್ವಜನಿಗೆ ಅರ್ಜುನನಿಗೆ ಇಷ್ಟಲ್ಲ. ಅವು ಎಂಕ್ ಬುಕ್ಕ ಚಂದ್ರಗ ಬುಕ್ಕ ನಾರಾಯಣಗ, ಎಂಕ್ ಚಂದ್ರಗ ನಾರಾಯಣಗ ದಿತ್ತಾತ್, ತಾಮ್ರಧ್ವಜನಿಗೆ ಅರ್ಜುನನಿಗೆ ಕೃಷ್ಣನಿಗೆ ದಿತ್ತ. ಯಕ್ಷಗಾನದ ಭಾಷೆ ಬಂದಿದೆಯೋ ನಾವೇ ಹೇಳೋದು. ಅವು ಇಂದು ಎಂಪೆಗಟ್ಟರೆ ರಾಮಾಯಣಗಳ ನಾರಾಯಣಗಡೆಗಳ ಇಂಚ ಕ್ರಾಸ್ ಅನಗ ಇಂಬೆ ಶೀನಾಚಾರಿ ಬತ್ತದ ದಿತ್ತತೆ ತಂದಿತ್ತು. ಶೀನಾಚಾರಿ ಬಂದು ದಿತ್ತತೆ ಕೊಡೋದು ಅಲ್ಲ ಸ್ವಾಮಿ. ಇಂದ್ರಜಿತು ಮತ್ತು ಅವ ವಿಭೀಷಣನನ್ನು ಕೊಲ್ತೇನೆ ಅಂತ ಹೇಳೋದು ಲಕ್ಷ್ಮಣ ಬಂದು ದಿತ್ತತೆ ಕೊಡೋದು. ಶ್ರೀಧರ ಭಂಡಾರಿ ಲಕ್ಷ್ಮಣ ದಿತ್ತದ ಅವು ಶ್ರೀಧರನ್ನೆಲ್ಲ ಎಂಪೆಕಟ್ಟೆಲ್ಲ ಬಂದಾಗ ನಾರಾಯಣಗಡೆ ಓಪನ್ ಎತ್ತು ಅವು ಇಲ್ಲಡೆ ಓಪನೆ ಬಸ್ ಬಡುತ್ತದೆ ಬಿಡಾರವು. ರಂಗಭೂಮಿಯನ್ನು ಆಗಿ ತೆಕ್ಕೊಂಡಿದ್ದೇವೆ ನಾವು. ಇದು ಸಂಘಟಕ ಮಾಡಬೇಕಾದ ಕೆಲಸ. ಯಾರದ್ದು ತಾಮ್ರಧ್ವಜ ಒಳ್ಳೆಯದು? ತಾಳಮದ್ದಳೆ ಮತ್ತು ಪ್ರಸಂಗ ಎರಡೂ ಇರುವ ಪ್ರಸಂಗಿಕ ತಾಮ್ರಧ್ವಜ ಕಾಳಗ ಅಥವಾ ಇಂದ್ರಕೀಲಕ ಇರಬಹುದು. ಅದು ಪ್ರಸಂಗದಲ್ಲಿ ಮತ್ತು ದಕ್ಷಾಧ್ವರ ಇರಬಹುದು. ಅನೇಕ ಪ್ರಸಂಗಗಳುಂಟು. ಸುಧನ್ವ ಇರಬಹುದು. ಒಬ್ಬ ಅರ್ಥಧಾರಿ ಪಾತ್ರ ನಿರ್ವಹಿಸುವವನಿಗೆ ಒಂದು 4 ತಾಮ್ರಧ್ವಜ ಕಾಳಗ ನೋಡಬೇಕು. ತಾಮ್ರಧ್ವಜನ ಅರ್ಥ ಹೇಳುವವರು. ನನ್ನ ಅನ್ನಿಸಿಕೆ ಇದರ ಮುಂದೆ ಹೋಗಲಿಕ್ಕೆ ಆಗುವುದಿಲ್ಲ. ಹೇಳಿದ್ದಾನೆ ತಾಮ್ರಧ್ವಜ ಕಾಳಗವನ್ನು ಆಡಿಸುವಂತಹ ಭಾಗವತರು, ಪ್ರಸಾದ ಭಾಗವತರು ಇದ್ದಾರೆ, ಮಯ್ಯ ಭಾಗವತರು ಇದ್ದಾರೆ, ಪಟ್ಲ ಭಾಗವತರು ಇದ್ದಾರೆ, ಕನ್ನಡಿಗಟ್ಟೆ ಭಾಗವತರು ಇದ್ದಾರೆ. ನಾನು ಈಗಿನ ಭಾಗವತರನ್ನು ಹೇಳ್ತಾರೆ, ಹಳತ್ರ ಭಾಗವತರು ಸಂಸ್ಮರಿಸಬೇಕಷ್ಟೇ ಕೈ ಮುಗಿದು. ರಿಪ್ಲೇಸ್ಮೆಂಟ್ ಇಲ್ಲ. ಪೂಜ್ಯ ಹೆಗಡೆಯವರು ಹೇಳಿದಾಗೆ ಕಳ್ಕೊಂಡವರಿಗೆ ರಿಪ್ಲೇಸ್ಮೆಂಟ್ ಇಲ್ಲ ಅಂತ ಒಂದು ಮೊನ್ನೆ ಮಾತಾಡಿದರು ಗೋವಿಂದ ಭಟ್ರು. ಯಾರನ್ನು ನೀವು ರಿಪ್ಲೇಸ್ ಮಾಡ್ತೀರಿ? ನಾವು ಮರೆತು ಬಿಡಬೇಕು ಹೇಳಿದ್ದಾರೆ. ಅದನ್ನು ಮರೆತು ಈಗ ಗದಾಯುದ್ಧದ ಕೌರವ ಯಾರು ಮಾಡಿದ್ದಾರೆ ಅಂತ ನೋಡಬೇಕು. ಅವರ ನೆನಪಿನಲ್ಲಿ ನೋಡಬಾರದು, ಅವಾಗ ನಮಗೆ ಎದ್ದು ಹೋಗುವಂತ ಕಾಣ್ತದೆ ಹೇಳ್ತಾರೆ ಅವರು. ಗೋವಿಂದ ಭಟ್ರ ಶ್ರೇಷ್ಠತೆಯನ್ನು ಹೇಳಿದ್ದವರು, ಮಾಡುವವ ಈಗ ಒಳ್ಳೆಯದಿಲ್ಲ ಅಂತ ಹೇಳಿದ್ದಲ್ಲ ಅವರು. ಆ ಭಾಗವತನಿಗೆ ಕಷ್ಟ ಆಗ್ತದೆ ಇದನ್ನು ಮಾಡದಿದ್ದರೆ. ಪಾಪ ನಮ್ಮಲ್ಲಿ ಏನಾಗಿದೆ ಅಂದರೆ 90%, 100ರಲ್ಲಿ 90 ಜನರಿಗೆ ಇದರ ಪ್ರಾಥಮಿಕ ರಂಗಭೂಮಿಯ ನಾಲೆಜ್ ಇಲ್ಲ. ವ್ಯಕ್ತಿನಿಷ್ಠವಾಗಿ ನೋಡ್ತಾರೆ. ಒಬ್ಬರು ತಾಮ್ರಧ್ವಜ ಮಾತಾಡಿದವರು ಮಾತಾಡಿರ ವಂಡರ್ಫುಲ್, ಅದ್ಭುತ, ಸೂಪರು, ಅದು ಬಿಟ್ಟರೆ ಬೇರೆ ಶಬ್ದವೂ ಇಲ್ಲ ನಮ್ಮ ಹತ್ರ. ಯಾಕಂದರೆ ಈ ಕಮೆಂಟ್ ಹಾಕಿದವನಿಗೆ ತಾಮ್ರಧ್ವಜ ಮಯೂರಧ್ವಜನ ಮಗ ಅಂತಲೇ ಗೊತ್ತಿಲ್ಲಲ್ಲ, ಅದು ಜೈಮಿನಿಯಲ್ಲಿ ಬರುವ ಕಥೆ ಅಂತಲೇ ಗೊತ್ತಿಲ್ಲಲ್ಲ. ನಾಳೆ ತಾಮ್ರಧ್ವಜ ಸಿಂಹದ ಮುಖವಾಣಿ ಮಾಡಿ ಬಂದರೂ ನಾವು ಹೌದು ಹೇಳ್ತೇವೆ ಅಂತ, ಭಾರಿ ಒಳ್ಳೆಯದಾಗಿದೆ, ಬೇರೆ ಹೊಸ ಕಲ್ಪನೆ ಅಂತ. ಕರೆಂಟಿನ ಕಂಬದಲ್ಲಿ ಒಂದು ಆ ಪ್ರೇತದ ಚಿತ್ರದಾಗ ಒಂದು ಹೀಗೆ ಬಂದು ಹೀಗಿರುವುದಿಲ್ವೋ, ಅದರ ಚಿತ್ರ ಬರೋದು. ರಕ್ತಬೀಜ ಹೋದ ಕಲಾವಿದ ಇದ್ದಾನೆ ಒಂದು ಬಯಲಾಟ ಮೇಳದಲ್ಲಿ. ನಾನು ಕಮೆಂಟ್ ಹಾಕಿದೆ ಆ ಮೇಳದ ಮುಖ್ಯಸ್ಥರಿಗೆ, ಈಗ ಹೊಸ ಕ್ರಮ ಬಂದಿದೆ ಅಲ್ವ ಅಂತ ಹೇಳಿದರು. ನನ್ನ ಕಮೆಂಟನ್ನು ನಾನೇ ಆಫ್ ಮಾಡಿದೆ, ಕೈ ಮಾಡಿದೆ. ಮತ್ತೊಬ್ಬ ಕ್ವಶ್ಚನ್ ಮಾರ್ಕ್ ಬರೆದಿದ್ದಾನೆ, ಕ್ವಶ್ಚನ್ ಮಾರ್ಕ್ ಬರೆದು ಪಾತ್ರ ಹೋಗಿದೆ. ಹಾಗಾದರೆ ಮುಖದ ಬರವಣಿಗೆ ಏನು? ಯಾರಿದನ್ನು ಕೇಳಬೇಕು? ನಾನೊಬ್ಬ ಸಂಘಟಕರಾದರೆ ನಾನು ಸಂಘಟನೆ ಮಾಡುವ ಆಟದಲ್ಲಿ ಕೇಳ್ತೇನೆ, ಅದು ಕ್ರಮ ಇಲ್ಲ, ಹೀಗೆ ಮಾಡಬೇಕು ನೀವು ಅಂತ. ಬೇಜಾರು ಮಾಡಬೇಡಿ, ಈ ಸಲ ಬಂದದ್ದಕ್ಕೆ ಮಾಡಿ, ಮುಂದಿನ ಸಲ ಕರೆಯುವುದಿಲ್ಲ, ನಾನು ಬದಲಾವಣೆ ಆಗುವುದಿಲ್ಲ, ನನ್ನದು ಹೀಗೆ. ನಾವೊಂದು ಬಂಡೆ ಕಲ್ಲಿನಾಗೆ ವಜ್ರಸ್ತಂಭದ ಹಾಗೆ ನಿಲ್ಲದಿದ್ದರೆ ಹೇಗೆ? ಅದಕ್ಕೆ ಬೇಕಾಗಿ ಪೋಷಕನ ಮನಸ್ಸು ಏನುಂಟು ಅವರ ಮನಸ್ಸನ್ನು ನಾವು ಹೇಳಿ ಮನವರಿಕೆ ಮಾಡಿ ಕಲಾವಿದನಿಗೂ ಅದನ್ನು ತಿಳಿಯಪಡಿಸಿ ಸಂಘಟಕ ಅದರ ಕೆಲಸ ಮಾಡಬೇಕು. ಸಂಘಟಕರಲ್ಲಿ ಅನೇಕ ಬಗೆ ಇದ್ದಾರೆ. ಒಂದು ಕಾರ್ಯಕ್ರಮ ಸಂಘಟನೆ ಮಾಡುವವರು ವರ್ಷಕ್ಕೆ. ನಾನು ದೊಡ್ಡ ಸಂಘಟಕರಲ್ಲ ಅವರು. ಒಂದು ಸಪ್ತಾಹ, ಒಂದು ವರ್ಷಕ್ಕೊಂದು 4 ಕಾರ್ಯಕ್ರಮ ಮಾಡ್ತಾರೆ.
ಒಂದು ವೈಯಕ್ತಿಕವಾಗಿ ಸಂಘಟನೆ ಮಾಡುವುದು, ಇನ್ನೊಂದು ಸಂಸ್ಥೆಯ ಪ್ರಾತಿನಿಧ್ಯದಿಂದ ಸಂಘಟನೆ ಮಾಡುವುದು, ದೇವಸ್ಥಾನದ ಪ್ರಾತಿನಿಧ್ಯದಿಂದ ಸಂಘಟನೆ ಮಾಡುವುದು, ಅಥವಾ ವರ್ಷಕ್ಕೂ ಇನ್ಯಾವುದೋ ಒಂದು ಸಂಸ್ಥೆಯ ಜೊತೆಗೆ ಆ ಸಂಸ್ಥೆಯ ಸಂಘಟಕರು ಅವರೇ. ಒಂದು ಹಿನ್ನೆಲೆ ಅವರ ಸಂಸ್ಥೆಯಲ್ಲಿ ಇರುವುದಿಲ್ಲ. ಬೇರೆ ಬೇರೆ ಸ್ವರೂಪ ಉಂಟು ಸಂಘಟನೆಯ ಸ್ವರೂಪ. ಸೊ ಆ ಕಾರ್ಯಕ್ರಮ ಮಾಡಿಸುವ ಪ್ರಾಯೋಜಕರನ್ನು ಪ್ರಸನ್ನತೆಯನ್ನು ಗಳಿಸಬೇಕು. ಅವರಿಗೆ ಯಕ್ಷಗಾನದ ಪಾರಿಶುದ್ಧಿ, ನಾನು ಒರಿಜಿನಾಲಿಟಿ ಅಂತ ಹೇಳೋದಿಲ್ಲ, ಯಾಕಂದರೆ ಅದು ವ್ಯತ್ಯಾಸ ಆಗ್ತಾ ಬಂದಿದೆ. ಹಾಗೆ ನಾವು ಒರಿಜಿನಲ್ ಯಾವುದು? ಸೊ ಕಲೆ ಯಾಕಂದರೆ ವರ್ತಮಾನ ಆಗಬೇಕಾದ್ದು ಕಲೆಯ ಉಳಿವಿಗೆ ದೊಡ್ಡ ಕೆಲಸ. ಟೀಕೆಯೂ ಬೇಕು. ಮೊನ್ನೆ ಎಲ್ಲೊಂದು ಕಡೆ ಹೇಳಿದ್ದೇನೆ, ಮನೋರಮ ಅವರ ಇದರಲ್ಲಿ, ಕಲೆಯ ಅಥವಾ ಯಾವುದೇ ರಂಗಭೂಮಿಯ ಬೆಳವಣಿಗೆಗೆ ಆರೋಗ್ಯಕ್ಕೆ ಟೀಕೆ ಬೇಕು, ಆದರೆ ಟೀಕೆಯೇ ಆರೋಗ್ಯದ ಲಕ್ಷಣ ಅಲ್ಲ ಅಂತ. ತ್ಯಾಗರಾಜರ ಏನು ಕೃತಿಗಳು, ಅದನ್ನು ರಾಗ ತಾಳ ವ್ಯತ್ಯಾಸ ಮಾಡುವ ಹಕ್ಕು ಹಾಡುಗಾರನಿಗಿಲ್ಲ. ಸರಿಯಾ ಅಕ್ಕ? ತ್ಯಾಗರಾಜರ ಗೀತೆ, ದಾಸರ ಪದಗಳಿಗೆ ಅವಕಾಶ ಉಂಟಲ್ಲ, ತ್ಯಾಗರಾಜರಿಲ್ಲದ ಅವರಿಗೆ ಮಾಡುವ ಶ್ರಾದ್ದ ನೀವು ಮಾಡಿದರೆ ಇವನ ರಂಗಭೂಮಿಯನ್ನು ಎದ್ದೋಗಬೇಕು. ಈಗ ಭರತ ನೃತ್ಯದಲ್ಲಿ ಒಂದು ವರ್ಣ ವ್ಯತ್ಯಾಸ ಇಲ್ಲ, ಅದನ್ನು ತುಂಬ ಸಲ ಒಂದು ಕೃಷ್ಣನ ಬರುವುದನ್ನು ತುಂಬ ಸಲ ಹಾಡುವಾಗಲೇ ಅದಕ್ಕೆ ಕೃಷ್ಣನ ವಿವಿಧ ಲೀಲೆಗಳ ಅಭಿನಯ. ಅದ್ಯಾಕೆ ತುಂಬ ಸಲ ಕೇಳ್ತಾನೆ ಅಂತ ಹೇಳಲಿಕ್ಕಿಲ್ಲ, ಆ ರಂಗಭೂಮಿಯ ಸ್ವರೂಪ ಅದು. ಆದರೆ ನಿನ್ನಯ ಬಲುಹೇನು 18 ಸಲ ಹೇಳುದು ರಂಗಭೂಮಿಯ ಸ್ವರೂಪ ಅಲ್ಲಲ್ಲ. ಒಂದು ಕಲೆಯ ಪ್ರೆಸೆಂಟ್ ಮಾಡುವಾಗ ಸ್ವರೂಪ ಏನು ಅಲ್ವಾ? ತೇಲಿಸೋ ಇಲ್ಲ ಮುಳುಗಿಸೋ, ತೇಲಿಸೋ ಹೇಳಲಿಕ್ಕೆ ಬರುವುದಿಲ್ಲ, ಮುಳುಗಿಸೋ ಭಜನೆ, ತೇಲಿಸೋ ಶಾಸ್ತ್ರೀಯ ಸಂಗೀತ, ತೇಲಿಸೋ ಉತ್ತರಾದಿ. ಶೈಲಿಯಿಂದ ಕಲೆ ಹೇಳಬೇಡುವ. ಒಂದು ಪದ್ಯ ಭರತನಾಟ್ಯಕ್ಕೆ ಹಾಡುವ ಸ್ವರೂಪ ಹೇಗೆ, ಅದು ಶಾಸ್ತ್ರೀಯವೇ. ಅದೇ ಕಚೇರಿಯಲ್ಲಿ ಹಾಡುವ ಸ್ವರೂಪ ಯಾಕೆ? ಇಲ್ಲಿ ಕುಣಿತ ಇಲ್ಲ. ಭರತನಾಟ್ಯದಲ್ಲಿ ಕುಣಿಲಿಕ್ಕುಂಟು, ಅಲ್ಲಿ ಕುಣಿತ ಇಲ್ಲ. ಯಕ್ಷಗಾನದ ಸ್ವರೂಪವೇ ತ್ವರಿತ ಉಂಟು, ಅದು ಭಜನೆಯಲ್ಲಿ ಭಕ್ತಿ, ಕುಡಿತು ಪಾಡಲು ನಿಂತ ಕೇಳುವ. ಈ ಕಲಾ ಸ್ವರೂಪ ಆ ಕಲಾವಿದನಿಗೆ ಇದನ್ನು ಸಂಘಟಕ ಡಿಸ್ಕಸ್ ಮಾಡಬೇಕು. ನಾವು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆಯಿತು ಧರ್ಮಸ್ಥಳದ ಕಡೆಯಿಂದ, 2 ದಿವಸದ ದೊಡ್ಡ ಗೋಷ್ಠಿ ಆದದ್ದು. ನನ್ನನ್ನು ಮೊನ್ನೆ ಹೇಳಿದ್ದೇನೆ, ಮತ್ತೆ ನೆನಪಿಸ್ತೇನೆ. ಒಂದು ಅರ್ಧ ಗಂಟೆ ನಾವು ಡಿಸ್ಕಷನ್ ಮಾಡಿದ್ರು, ಮಯ್ಯ ಭಾಗವತರಿದ್ದರು, ಉತ್ಕೃಷ್ಟ ಪ್ರದರ್ಶನ ಆಯಿತು. ಪೂಜ್ಯ ಹೆಗಡೆ ಅವರೊಂದು ಮಾತಾಡಿದ್ರು, ಮೇಳದಲ್ಲಿ ಇಷ್ಟು ಕ್ಲಾಸ್ ಬರುವುದಿಲ್ಲ ಹೇಳಿದರು. ಅದು ಎಲ್ಲ ಮೇಳದ ಕಲಾವಿದರಲ್ಲ. ಯಾಕೆ ಬಂತು? ನಾವು ಅರ್ಧ ಗಂಟೆ ಡಿಸ್ಕಷನ್ ಮಾಡಿದೆವು. ಸಂಘಟಕ ಕಲಾವಿದರು ಬಂದಾಗ ಸಮಯಕ್ಕೆ ಬರಲಿಕ್ಕೆ ಹೇಳಬೇಕು. ಎನ್ನ ಪಾತ್ರ ವಾಲಿ ಅತ್ತ ಎಂಚಲ 1/4 ಗಂಟೆ ಸುಗ್ರೀವೆಲ್ಲ ರಾಮೆಲ್ಲ ಪೋಪುಂಡು, ಎನ್ನ ವಾಲಿ ಬಂದಾಗ 5:15 ಆಪುಂಡು. ಇಲ್ಲ ಸ್ವಾಮಿ, ಈಗಿನ ವಾಲಿ ಬರ್ಪುನೇನೆ ಬಡ್ಚಿ ಅವು ಲಾಗಿತ ಬಾರೆತ ತೋಟಕ್ಕೆ ಹಂಚಿ ಪೋಡು, ಎನ್ನ ತೋಟವು ಲಾಗಿನ ಬಡ್ಚಿ ಒಂದು ತಾರೇತ ಬರತ ಕಟ್ಟಪಣಿಗೆ ನಾನು ನಿನ್ನ ವಾಲಿ ಬರುವುದು ಬೇಡ. ಆ ಕಲಾವಿದ ಆ ಪ್ರಸಂಗದ ಆರಂಭದಿಂದ ಇದ್ದರೆ ಆ ವಾಲಿಯ ಪ್ರವೇಶದಲ್ಲಿ ಆವೇಶ ಇರ್ತದೆ. ಅವ ಬಸ್ಸಿನಲ್ಲಿ ಬಂದರೆ ಲಾಸ್ಟ್ ಬಸ್ಸನ್ನು ಕೇಳಿಯೇ ಬಂದಿರ್ತಾನೆ, ಆಗ ಆವೇಶ ಇರ್ತದೆ. ಲಾಸ್ಟ್ ಬಸ್ಸಿಗೆ ನಾನು ಹೋಗಬೇಕೆಂಬ ವೇಷ ಇರ್ತದೆ, ಆವೇಶ. ಸೊ ಸಂಘಟಕ ಇಲ್ಲಿ ಅದರ ಕೇಂದ್ರ. ಒಂದು ಹಸು ಮೇಯುವಾಗ ಒಂದು ಗೂಟಕ್ಕೆ ಕಟ್ಟಿದಾಗೆ ಸಂಘಟಕ ಇದನ್ನು ಯಾಕೆ ಮಾಡಬಾರದು? ನಾ ಮಾಡಿದ್ದೇನೆ ಎಂಬ ಅಭಿಮಾನದಿಂದ ಹೇಳುತ್ತೇನೆ, ಅಹಂಕಾರದಿಂದ ಹೇಳುವುದಿಲ್ಲ. ಒಂದು ಸಪ್ತಾಹ ಮಾಡುವಾಗ ಕಲಾವಿದರಿಗೆ ಮೊದಲೇ ಈ ವಾರದಲ್ಲಿ ನಿಮ್ಮ ತಾರೀಖುಗಳನ್ನು ತಿಳಿಸಿ, ಫಸ್ಟ್ ಇದು ಹೇಳ್ತಾರೆ. ಯಾರಿಗೆ ಯಾರು ಇವ ಕಂಡವಟ್ಟ ಅಧಿಕ ಪ್ರಸಂಗ ಮಾತಾಡ್ತೇನೆ, ಇಂಥವರನ್ನು ಎದ್ದಿಟ್ಟರೆ ಅವನ ಅಧಿಕ ಪ್ರಸಂಗ ಕಡಿಮೆ ಆಗ್ತದೆ, ನಾನು ಅವರನ್ನು ಎದುರು ಹಾಕೋದು. ಇವರನ್ನಿಬ್ಬರನ್ನು ಜೊತೆ ಹಾಕಿದರೆ ತಾಳ ಮೊದಲು 6:30 ಗಂಟೆ ಆಗ್ತದೆ, ನಾನು ಜೊತೆ ಹಾಕೋದಿಲ್ಲ, ಇಬ್ಬರನ್ನು ಹಾಕ್ತೇನೆ. ಅವನನ್ನು ಸೋಮವಾರ ಹಾಕಿದರೆ ಇವನನ್ನು ಶುಕ್ರವಾರ, ಬುಧವಾರವೂ ಹಾಕೋದಿಲ್ಲ. ಅದರಿಂದ ನಿನ್ನೆ 6 ಕಾಲಾಗಿದೆ, ಹೌದು, ಇವತ್ತು 7 ಕಾಲು ಮಾಡಬೇಕು ಅಂತ ಬೇಡ, ಶುಕ್ರವಾರಕ್ಕೆ. ತುಂಬ ಮಾತಾಡಬೇಕು ಅಂತ ಉಂಟು. ಕೃಷ್ಣ ಪರಂಧಾಮ, ಕೃಷ್ಣ ಕೊಡೋದು, ಎಲ್ಲ ಪಾತ್ರಗಳು ಕೃಷ್ಣನ ಸೆಂಟ್ರಲೈಸ್ ಆಗಿ ಬರೋದು. ಅವನಿಗೆ ತುಂಬ ಮಾತಾಡಿ ಆಯ್ತಲ್ಲ, ಅವನ ಅರಿಕೆ ಮುಗಿಯಿತು, ನನ್ನ ತಾಳ ಬದಲೇ ಆಯಿತು. ಒಂದು ತರಕಾರಿ ನೋಡುವಾಗ ಯಾವುದು ಪದಾರ್ಥಕ್ಕೆ ಒಳ್ಳೆಯದು? ಬಟಾಟೆ ಉಂಟು, ಸಾಂಬಾರೇ, ತಪ್ಪಿ ಹುಳಿ ಮೇಲರಲ್ಲ. ಜೀಗುಜ್ಜೆ, ಬಟಾಟೆ ಇಲ್ಲದಿದ್ದೆ ಜೀಗುಜ್ಜೆ ಸಾಂಬಾರು, ಇಲ್ಲದ ಹುಳಿ ಮೇಲರ. ಪಲ್ಯಕ್ಕೂ ಆಗ್ತದೆ, ಮತ್ತೆ ಯಾವುದಕ್ಕೂ ಆಗ್ತದೆ, ಪಾಯಸಕ್ಕೂ ಆಗ್ತದೆ. ಸಕ್ಕರೆ ಮತ್ತು ತುಪ್ಪ ಹಾಕಿದರೆ ಎಲ್ಲವೂ ಸ್ವೀಟೇ, ಹಾಗಲಕಾಯಿಯೂ ಸ್ವೀಟೇ, ಸಕ್ಕರೆ ಮತ್ತು ತುಪ್ಪ ಬಿಡಬೇಕಷ್ಟೆ. ಸೊ ನಾವು ಬಳಸುವಾಗ ಆ ಕಲಾವಿದನ ಸಾಮರ್ಥ್ಯ ಯಾವುದರಲ್ಲಿ ಸಂಘಟಕ ಆಲೋಚನೆ ಮಾಡಬೇಕಾದ್ದು.
ಎಲ್ಲ ಬಹುಬಗೆಯ ಎಲ್ಲ ಪಾತ್ರವನ್ನು ಮಾಡುವವರಿದ್ದಾರೆ. ಆದರೂ ಸಹ ನಮಗೆ ಸೌತೆಕಾಯಿ ಇದ್ದಾರೆ, ಎಲ್ಲದಕ್ಕಾಗ್ತದೆ. ಅದು ಮೇಳದಲ್ಲಿ ಬೇಕು, ಇಲ್ಲ ಮೇಳ 4 ಜನ ರಜೆ ಮಾಡಿದರೆ ನಡೆಯುವುದಿಲ್ಲ. ಆ ವ್ಯಕ್ತಿಯನ್ನು ಒಳ್ಳೆಯದು ಯಾವುದು ಅಂತ ನೋಡಿ ತಗೊಳ್ಬೇಕು. ಯಾವುದಕ್ಕೆ ಒಳ್ಳೆಯದು? ನಾವು ಹೊಸ ಪ್ರಯೋಗ ಮಾಡುವ ಕ್ರಮ ಉಂಟು. ನಿನ್ನೆ ಯಾರು ಹೇಳಿದ್ರು ಆ ವಿಷಯ ಹೇಳಬೇಕು ನೀವು ಅಂತ. ಅವರು ಹೇಳಿದ್ದಾರೆ ಅಂತ ನಾನು ಹೇಳುವುದಲ್ಲ, ನಾನು ಅವರ ಜನವೂ ಅಲ್ಲ, ಅವರು ಹೇಳ್ತೇನೆ. ನನಗೆ ನನ್ನದೇ ಸ್ವಾತಂತ್ರ್ಯ ಇಲ್ವ? ವಿಶೇಷ ಪ್ರಯೋಗ, ಹಾಸ್ಯಗಾರರಿಂದ ಗದಾಯುದ್ಧ. ಹೌದು ಸ್ವಾಮಿ, ಕೌರವ ಮಾಡುವಾಗ ಕಾಲುಗುತ್ತ ಮಾಡಿ ನೀವು ವ್ಯಾಸನಿಗೆ ಏನು ಉತ್ತರ ಹೇಳಿದಿರಿ ಮರ್ಯಾರೆ? ಆ ಕಾವ್ಯವನ್ನು ಕೊಂದದ್ದಲ್ಲ, ಬೇರೆ ಪ್ರಸಂಗ ಬರೀರಿ, ಆ ಪ್ರಸಂಗದ ಬಗ್ಗೆ ಹೇಳ್ಬೇಡಿ ನೀವು. ಒಬ್ಬರು ಪ್ರಸಿದ್ಧ ಹಾಸ್ಯಗಾರರು, ಒಳ್ಳೆ ಹಾಸ್ಯಗಾರರು, ಗದಾಯುದ್ಧದ ಕೌರವ ಊಟದಲ್ಲಿ ನಿಪುಣ ಆಯ್ತಲ್ಲ, ಅವರು ಸೀದಾ ರಂಗಸ್ಥಳದ ಬದಿಗೆ ಹೋದರು, ಈ ಟ್ಯಾಪು ತಿರುಗಿಸಿ ಕೈ ತೊಳೆಯುವ ಸೀನೆ ಮಾಡಿದರು. ಊಟ ಕೈ ತೊಳಿಬೇಕಲ್ಲ, ಕ್ಲ್ಯಾಪು ಬಡಿದ್ರು. ಕ್ಲ್ಯಾಪು ಯಾಕೆ ಬಡಿತೇವೆ ಅಂತ ಉಳಿದವರಿಗೆ ಗೊತ್ತಿಲ್ಲ. ಮೊದಲು ಬಡದವ, ಅವನಿಗೆ ಖುಷಿ ಆಯಿತು ಅಂತ ಬಡದ, ಉಳಿದವರೆಲ್ಲರೂ ಸಾಮೂಹಿಕ ಕ್ರಿಯೆ ಅಂತ ಬಡಿದ್ರು. ಎಂತಕ್ಕೆ ಮರೆ ಕ್ಲ್ಯಾಪ್ ಬಡ ಅಲ್ಲ, ಎಲ್ಲರೂ ಬಡದ್ರಲ್ಲ. ನಮ್ಮಲ್ಲಿ ಒಬ್ಬರು ಇದ್ದರು, ನನ್ನ ಅಜ್ಜಿಯೊಬ್ಬರು, ಎಲ್ಲದಕ್ಕೂ ನಗಡೋದು. ಅಜ್ಜಿ ಅತ್ತಿಗೆ ಹೆತ್ತಿದು, ಒಳ್ಳೇದು ಮಗ. ಅಜ್ಜ ತೀರಿಯೋದು, ಒಳ್ಳೇದು. ಅಜ್ಜ ತೀರಿಯೋದು, ಅಪ್ಪೋ ಅಯ್ಯೋ ದೇವರೇ, ಅಜ್ಜ ತೀರಿಯೋದ ಒಳ್ಳೇದು ಉಳಿದ್ರು. ಮತ್ತೆ ಹಾಗೆ ಎಲ್ಲದಕ್ಕೂ ಒಳ್ಳೆಯದು ಅಲ್ಲ. ಆದರೆ ಒಬ್ಬರು ಹಾಸ್ಯಗಾರರು ಒಂದು ಟೌನ್ ಹಾಲ್ನಲ್ಲಿ ಭಾರ್ಗವ ವಿಜಯ ಆಯಿತು. ಒಬ್ಬರು ಹಾಸ್ಯಗಾರದ್ದು ರೇಣುಕೆ. ನಾನು ಮತ್ತೆ ಟೀ ಬ್ರೇಕ್ ಅಂತ ಹೋದೆ. ರೇಣುಕೆ ಮಾಡಿ ಅವರು ನಮ್ಮ ಚಂದ್ರಾವಳಿ ವಿಲಾಸದ ಅತ್ತೆ ಮಾಡುವಾಗ ಸೆರಗನ್ನು ಹೀಗೆ ಮಾಡೋದು, ಹೀಗೆಲ್ಲ ಮಾಡಿದ್ದು. ನನಗದು ಆಗಲಿಲ್ಲ, ರೇಣುಕೆ ಅದಾಗಲಿಲ್ಲ, ಹೋದೆ. ಅದು ಆದಿ ವರ್ಷ ಒಬ್ಬರು ಹಾಸ್ಯಕರು ಭಾರ್ಗವ ಮಾಡಿದರು. ವಂಡರ್ಫುಲ್ ಭಾರ್ಗವ, ಯಾಕೆ ಅವರು ಪುಂಡುವೇಷದಿಂದ ಹಾಸ್ಯಕ್ಕೆ ಬಂದವರು. ವಂಡರ್ಫುಲ್ ಭಾರ್ಗವ ಮಾಡಿದರು. ಸೊ ಈ ಹೊಸ್ತು ಕೊಡುವುದು ವ್ಯಂಜನ ಅಂತ ಹೇಳುವಾಗ ನನ್ನ ಪ್ರಸಂಗಕ್ಕೊಂದು ಮೂಲ ಸತ್ವ, ಪ್ರಸಂಗದ ಆಶಯ, ಅದಕ್ಕೊಂದು ಫ್ರೇಮು, ಸಂವಿಧಾನ ಇದಿಲ್ವೋ? ಮೊನ್ನೆಬ್ಬರು ಕಮೆಂಟ್ ಹಾಕಿದ್ದಾರೆ, ನಾನು ಯಕ್ಷಗಾನದ ಸಂವಿಧಾನಕ್ಕೆ ಹೇಳುವಾಗ ಇವರು ಸಂವಿಧಾನವನ್ನು ಗೌರವಿಸಲಿ ಅಂತ. ನಾನು ಯಕ್ಷಗಾನದ ಸಂವಿಧಾನ ಹೇಳಿದ್ದು ಕಮೆಂಟ್ ಹಾಕಿದ್ದೆ. ನಾನು ಪುನಃ ಹೇಳಿದ, ಯಾಕಂದರೆ ಅವರು ಪುನಃ ಕಮೆಂಟ್ ಹಾಕಲಿ ಅಂತ, ನೋಡಲಿ ಅಂತ ನನ್ನದನ್ನು. ಅದು ನಾನು TRP ಏರಿಸೋದು. ಅದಕ್ಕೊಂದು ಫ್ರೇಮ್ ಇಲ್ವೋ? ಸ್ತ್ರೀ ವೇಷಧಾರಿಗಳಿಂದ ಆಗುವುದಿಲ್ಲ ಸ್ವಾಮಿ, ಆಗುವುದಿಲ್ಲ. ಒಂದು ಒಳ್ಳೆ ಕಿರೀಟ ವೇಷಧಾರಿಗೆ ಬಣ್ಣ ವೇಷ ಕೊಟ್ಟರೆ ಏನು ಮಾಡಬೇಕು ಕೇಳಿದ್ದು ನಾನು. ಒಂದು ಕಿರೀಟ ವೇಷದಾಗೆ ಕುಣಿಬೇಕು, ಇಲ್ಲದಿದ್ದರೆ ಇದು ಕತ್ತಿಯಲ್ಲಿ ಖಡ್ಗದಲ್ಲಿ ಕೇಸರ ತಟ್ಟಿಯನ್ನು ಹಿಡ್ಕೊಳ್ಬೇಕು. ಅದು ಹಿಂದೆ ಜಾರದಾಗ ಹಿಡ್ಕೊಳ್ಳೋದು, ಅದು ಸ್ಟೈಲ್ ಉಂಟು. ಸ್ಟೈಲ್ ಅಲ್ಲ, ಇಲ್ಲಿ ಚಿತ್ತಬಟ್ಟು ಕಷ್ಟ ಉಂಟು ಕೇಸರ ತಟ್ಟಿ ನಿಲ್ಲಿಕ್ಕೆ, ಕತ್ತಿಯಲ್ಲಿ ಹಿಡಿಯುವುದು, ಹಿಡಿದವ ತಿರುಗುವುದು, ಅದು ಸ್ಟೈಲ್ ಅಲ್ಲ, ಇದು ಜಾರ್ತಾರೆ. ಅವನು ಕೊಟ್ಟದ್ದು ತಪ್ಪು. ಸಂಘಟಕ ತನಗೆ ಹೆಚ್ಚು ಸಂಘಟನೆ ಬರಬೇಕು, ಕಾರ್ಯಕ್ರಮ ಮಾಡಿಸಬೇಕು ಅಂತ ಸಂಘಟಕ ಅದನ್ನು ಮಾಡೋದಲ್ಲ. ಕಲಾವಿದನ ಸಾಮರ್ಥ್ಯ ಏನು, ಅದು ಆಟದಲ್ಲಿಯೂ ಕೂಟದಲ್ಲಿಯೂ ಅವನ ಸಾಮರ್ಥ್ಯವನ್ನು ತೆಗಿರಿ, ಅದನ್ನೇ ಕೊಡಿ. ಒಂದೇ ಊರಿನಲ್ಲಿ 10 ರಾವಣ ಹೇಳಿಲ್ವ ಶೇಣಿಯವರು? ಎಣ್ಣೆ ಹೊಳೆಯಲ್ಲಿ ರಾವಣ ಹೇಳಿ ಶೇಣಿಯವರು ಇಲ್ಲಿಗೆ ಹರಿದಾಸ್ ಭಟ್ರಲ್ಲಿ ಬಂದಿದ್ದಾರೆ, ಭುಜಬಲಿಯವರೇ, ಉಜಿರೆಯಲ್ಲಿ. ನಾನು ಆ ರಾವಣನನ್ನು ಹೋಗಿದ್ದೇನೆ ಕೇಳಲಿಕ್ಕೆ. ಬೆಳಗ್ಗೆ ಹರಿಕತೆ ಮಾಡಿ ಬಂದದ್ದು. ಹರಿಕತೆಯಲ್ಲಿ ಅವರು ದರ್ಶನ ಮತ್ತು ಪ್ರತ್ಯಕ್ಷ ಅಂತ ಪ್ರಹ್ಲಾದನ ಹರಿಕತೆ ಮಾಡಿದ್ದಾರೆ. ರಾವಣನಲ್ಲಿ ದರ್ಶನ ಮತ್ತು ಪ್ರತ್ಯಕ್ಷ ಬಂತು ಅರ್ಥದಲ್ಲಿ. ಅದನ್ನೇ ಸೆಂಟ್ರಲೈಸ್ ಮಾಡಿ ಶೇಣಿಯವರು ಹೇಳಿದರು. ನಮಸ್ಕಾರ ಸರ್. ಯಕ್ಷಗಾನದ ಪೋಷಕರು ಮತ್ತು ಕೀಲಾರು ಪ್ರತಿಷ್ಠಾನದ ಮೂಲಕವಾಗಿ ಯಕ್ಷಗಾನದ ಹಬ್ಬ, ಉತ್ಸವ, ಒಂದು ದೊಡ್ಡ ಜಾತ್ರೆ ಯಕ್ಷಗಾನ ಉತ್ಸವ ಅಂತ ನಾವು ಹೇಳುತ್ತೇವೆ. ಮತ್ತು 3 ಮೇಳದ ಆಟ, 2 ಮೇಳದ ಆಟ, ಅನೇಕ ಯಕ್ಷಗಾನದ ಆವರಣದ ವಿಸ್ತರಣೆ ಮತ್ತು ಆವರಣದ ಒಳಗೆ ಯಕ್ಷಗಾನದ ವಿಶಿಷ್ಟ ನೋಟಗಳು, ತೆಂಕು, ಬಡಗು, ತುಂಬ ಕೆಲಸ. ಗ್ರಂಥ ಮುದ್ರಣ, ವಿದ್ಯಾರ್ಥಿಗಳಿಗೆ ಅನಾರೋಗ್ಯಕ್ಕೆ ತಕ್ಷಣ ಬಹಳ ದೂರದಲ್ಲಿದ್ದರೂ ಡಾಕ್ಟ್ರುಗಳು ಆಪರೇಷನ್ ಥಿಯೇಟ್ರಿನಲ್ಲಿ ಬರುವುದಿಲ್ಲ, IAS ಆಫೀಸರ್ಗಳು ಮಿನಿಸ್ಟರ್ಗಳ ಮೀಟಿಂಗಿನಿಂದ ಇದ್ದ ಹೊರಗೆ ಬರೋದಿಲ್ಲ. ಈ ಸಂದರ್ಭಗಳನ್ನು ಬಿಟ್ಟು ಸ್ಪಂದಿಸಿದವರು ಮತ್ತು ಸ್ಪಂದಿಸುತ್ತಾ ಇರುವರು ಆದರಣೀಯ ಟಿ ಶಾಂಭಟ್ ಅವರು. ನಿರ್ದಾಕ್ಷಿಣ್ಯವಾಗಿ ಹೇಳ್ಬೋದು, ಅವರಿಗೆ ಬುದ್ಧಿ ತಿಳಿದಲ್ಲಿಂದ ಅವರು ಯಕ್ಷಗಾನದ ಪೋಷಕರು ಮತ್ತು ಒಳ್ಳೆಯ ಪ್ರೇಕ್ಷಕರು. ನೆನಪುಂಟು ಅವರಿಗೆ ವಿಠಲ ಶಾಸ್ತ್ರಿಗಳದ್ದು ಸಮೇತ. ಶಾಂಭಟ್ರಿಗೆ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಪ್ರತಿಷ್ಠಾನದ ಕಡೆಯಿಂದ ಅವರನ್ನು ಹಾರ್ದಿಕವಾಗಿ ವಂದಿಸ್ತಾ ಇದ್ದೇನೆ, ಅವರಿಗೆ ಅಭಿವಾದನವನ್ನು ಸಮರ್ಪಿಸ್ತಾ ಇದ್ದೇನೆ.
ಬೆಳಗ್ಗಿನ ಪ್ರಹ್ಲಾದ ಚರಿತ್ರೆಯಲ್ಲಿ ದರ್ಶನ ಪ್ರತ್ಯಕ್ಷ ಅಂತ ಬಿಂಬ ಡಿಂಬ ಅಂತ ತೆಕ್ಕೊಂಡ ಶ್ರೇಣಿಯವರು ಎಣ್ಣೆ ಹೊಳೆಯಲ ರಾವಣನಲ್ಲಿ ಮಂದಮತಿ ಇತ್ತನೋಲಗವ ಅಂತ ಹೇಳುವಾಗ ಅದರನ್ನೇ ರಾವಣ ಡೆವಲಪ್ ಮಾಡಿದರು ಕೊನೆವರೆಗೂ ದರ್ಶನ ಮತ್ತು ಪ್ರತ್ಯಕ್ಷ ಅಂತ. ನಾನು ಅವರೊಟ್ಟಿಗೆ ಬರ್ತಾ ಇದ್ದೆ, ಬೆಳಗ್ಗೆ ಹರಿಕತೆಗೂ ಇದ್ದೆ. ಹರಿಕತೆಯ ಪ್ರಭಾವ ಇದ್ದಲ್ಲ ಜನಗಳ ಹತ್ರ. ಅಪ್ಪು ಮಾರಾಯ ಕಂಡನು ದಶವದನ ದರ್ಶನ ಪ್ರತ್ಯಕ್ಷ ಅಲ್ಲ ಅಂತ ಅವರು ಪುನಃ ಅದರೊಳಗೆ ಇದ್ದಾರೆ. ನನ್ನನ್ನು ಅವರು ಒಳಗಿಂದ ಹೊರಗೆ ಬರಲಿಕ್ಕೆ ಬಿಡಲಿಲ್ಲ. ಹರಿದಾಸ ಭಟ್ರಲ್ಲಿಗೆ ನಾನೊಂದು ಪ್ರಶ್ನೆ ಕೇಳಿದೆಲ್ಲೋ ದರ್ಶನ ಪ್ರತ್ಯಕ್ಷ ಅಂತ. ಹರಿದಾಸ ಭಟ್ರಲ್ಲಿಗೆ ಅವರು ಬಂದು ಹೇಳಿದ ರಾವಣ ಈ ತಾಳಮದ್ದಳೆಯ ಯಾವ ಪ್ರಭಾವವೂ ಇಲ್ಲ, ಪ್ರತ್ಯೇಕವಾದಂತಹ ರಾವಣನನ್ನು ಹೇಳಿದರು ಅವರು. ಅಷ್ಟೊತ್ತಿಗೆ ಅಶೋಕ ಈಗ ಹೇಗೆ ಅಂತ ಕೇಳಿದರು. ಸ್ಟೇಜಿನಲ್ಲಿ ವೀಳ್ಯ ತಿನ್ನುವ ಕ್ರಮ ಉಂಟು ಬೆಳಗ್ಗೆ 5:30. ಅದೆಂತ ಅಜ್ಜ ನಿಂಗೋ, ನೀನಾಗೊಂದು ಪ್ರಶ್ನೆ ಕೇಳಿದೆಲ್ಲ, ಇನ್ನು ಶ್ರೇಣಿಮಾವ ಅದಲ್ಲೇ ಅಜ್ಜ ತಿರುಗಿಕೊಂಡು ಸುತ್ತುವತ್ತವಳು ಬೇಡ, ನಾನು ಬೇರೆ ಮಾಡಿದ್ದು. ಬೇರೆ ಮಾಡುವಲ್ಲಿ ಅವರು ಸುರಿಗೆ ಹೇಳಬೇಕಾದಂತಹ ವಿಷಯವನ್ನು ಮಂಡೋದರಿಯಲ್ಲಿ ತಂದು ಅದನ್ನು ಇಲ್ಲಿಗೆ ತಂದು ಹಾರಿಸಾಂಟಲ್ ಆ್ಯಂಡ್ ವರ್ಟಿಕಲ್. ಒಬ್ಬ ಸಾಮಾನ್ಯ ನನ್ನಂತಹ ಒಬ್ಬ ಪ್ರೇಕ್ಷಕ ಅವರ ಹತ್ರ ಒಂದು ಪ್ರಶ್ನೆ ಕೇಳಿದಾಗ ಆ ರಾವಣನಿಗೆ ಹೊಸ ನೋಟ ಕೊಟ್ಟಿದ್ದಾರೆ. ನಾನು ಆ ಕಾರಣದಿಂದ ಸಂಘಟಕ ಎನ್ನುವವ ಒಬ್ಬ ಪ್ರಾಯೋಜಕನಿಗೆ ಬೇಕಾದ್ದನ್ನು ಒಬ್ಬ ಕಲಾವಿದನನ್ನು ನೋಟ ಇಟ್ಟು ಸೆಂಟ್ರಲೈಸಿಯೋ ಮಾಡಿಯೋ ಅಥವಾ ಅಲ್ಲಿ ಅಪೇಕ್ಷೆ ಪಟ್ಟವ ಎಂಥದ್ದೋ ಮಾಡಿಯೋ ಅಲ್ಲ, ಯಕ್ಷಗಾನದ ಸ್ವರೂಪಕ್ಕೆ ಇದರ ಆವರಣಕ್ಕೆ ಭಂಗ ತಾರದ ಹಾಗೆ ಯಾರ ಜೊತೆಗೆ ಯಾರನ್ನು ಸಂಯೋಜಿಸಬೇಕು. ಮದುವೆ ಮನೆ ಭರತಾಗಮನ ಮಾಡಬೇಡಿ, ಕರ್ಣವೇದನ ಮಾಡಬೇಡಿ, ಇಂದ್ರಿತ ಕಾಳಗ, ಜಾಂಬವತಿ ಕಲ್ಯಾಣ, ಅದು ಗಿಡ್ಡ ಮಾಡಲಿಕ್ಕಾಗ್ತದೆ, ಉದ್ದ ಮಾಡಲಿಕ್ಕಾಗ್ತದೆ, ಓದೋದು ಹೀಗೆ ನೋಡಿ ಮಾಡಿದರೆ ಭಾಗವತ ಹೀಗೆ ಎತ್ತಿ ಹಿಡಿದ್ರೆ ಇದು ಮಾಡಲಿಕ್ಕಾಗ್ತದೆ. ಒಂದು ವೈಕುಂಠ, ಅಲ್ಲಿ ಹೋಗಿ ನಾವು ಸಂಭ್ರಮಿಸ ಉತ್ತರದ ಪೌರುಷ ಮಾಡೋದು ಬೇಡ. ನಗಡ್ತಾರೆ ಎಲ್ಲರೂ, ನಗಡ್ಲಿಕ್ಕೆ ಏನಾಗಬೇಕು? ಬಟ್ಟೆ ಬಿಚ್ಚಿದ್ರೆ ನಗಡ್ತಾರೆ, ಏನು ಮಾಡಿದ್ರೆ ನಗಡ್ತಾರೆ ಅಲ್ಲ. ಅಲ್ಲಿ ಏನು ಮಾಡಬೇಕು? ರಾಮ ನಿರ್ಯಾಣ, ಕೃಷ್ಣ ನಿರ್ಯಾಣ, ಪಾಂಡವ ಸ್ವರ್ಗಾರೋಹಣ, ಒಂದು ಸಾತ್ವಿಕ. ನಾವು ಶಾಂತರಸ ಏನು? ಉದ್ಭಟನ ಕಾವ್ಯಾಲಂಕಾರದಲ್ಲಿ 9 ರಸ, ಇಲ್ಲದ್ರೆ 8 ರಸ, ಶಾಂತರಸ ಇಲ್ಲಡ್ತ ನಾವು ಮತ್ತೊಬ್ಬರು. ಆದರೆ ರಸದಲ್ಲಿ ನವರಸ ಅಂತ ನಾವು ಒಪ್ಪಿದ್ದೇವೆ. ನೋಡಿ ನಿರ್ಮಲ ಜಲ ಸಮೀಪದೆ ಶಾಂತರಸವೇ, ಅದರಲ್ಲೇನು ಡೌಟ್ ಇಲ್ಲ, ನಿರ್ಭಾವ. ಹಾಗಾದ ಕಾರಣ ಯಕ್ಷಗಾನದ ವಿಪರೀತವಾದ ಬೆಳವಣಿಗೆ, ಸಂಘಟಕರಲ್ಲಿ ಸ್ಪರ್ಧೆ, ಅವರಿಗಿಂತ ನಾನು ಒಳ್ಳೆಯದಾಗೋದು ಅಂದರೆ ಏನು? ಬೇಡದ ಇದ್ದದ್ದು ಮಾಡೋದು ಒಳ್ಳೆಯದು ಅಂತ ಲೆಕ್ಕ ಅಲ್ಲ. ಸೊ ನಾವು ವಿಕಾರಗಳು ಮೇಳಗಳಲ್ಲಿ ಬರೋದು ಇನ್ನೊಂದು. ನಾನು ಆ ಇವತ್ತು ಸಬ್ಜೆಕ್ಟ್ ಅಲ್ಲ, ಮೈಯರದ್ದು ಸಂಘಟನೆಯ ಸವಾಲುಗಳು, ನಾನು ಅದಕ್ಕೆ ತಲೆ ಹಾಕೋದಿಲ್ಲ. ಇಲ್ಲದೆ 2 ಪದ್ಯದ ಒಂದು ಪ್ರಸಂಗ ಮೇಳವೇ ಬೆಂಗಳೂರಿಗೆ ಹೋಗಿ ಬಂತು ನೋಡಿ, ಈಗ ಉತ್ತರ ಕನ್ನಡಕ್ಕೆ ಹೋಗ್ತಾ ಉಂಟು. 2 ಪದ್ಯ ಇರುವುದರಲ್ಲಿ, ಅದರಲ್ಲಿ ಆ ಸಿನಿಮಾದ ಹಾಗೆ ಕೈ ಹೀಗೆ ಮಾಡಿ ಅದರ ಎಡೆಯಲ್ಲಿ ಸ್ತ್ರೀವೇಷದವನ ಫೋಟೋ ಬರುವುದು. ಶಾಮಣ್ಣ ಎಲ್ಲಿದ್ದಿ ಫೋಟೋಗ್ರಾಫರು? ಅದನ್ನು ಅವರು ಅದನ್ನೇ ಕ್ಲಿಕ್ ಮಾಡೋದು, ಮರುದಿವಸ ಇದಕ್ಕೆ ಅದು ಶಾಮಣ್ಣ ಫೋಟೋಗ್ರಾಫರ್ ಸರ್ ಅದನ್ನೇ ತೆಗೆಯುವುದು, ಆ ಫೋಟೋ ತೆಗೆಯುವನ್ನಾರು ಅವರು ನಿಲ್ಲುವುದು, ಅಷ್ಟವರೆಗೆ ಎಳೆಯುವುದು ಪದ್ಯ. ಆ ಫೋಟೋಗ್ರಾಫ್ ಆ ಪೋಸು ನಿಲ್ಲಬೇಕು, ಹಿಡಿದು ನಿಲ್ಲಬೇಕು. ಬಗ್ಗಿ ಸೀರೆಯ ಇದನ್ನು ನೆರಿ ತೆಕ್ಕೊಂಡು ಮೊಣಕಾಲಿನಲ್ಲಿ ಮೂಲೆಯಿಂದ ಮೂಲೆಗೆ ಹೋಗುವುದು, ಅದನ್ನು ಮಾತ್ರ ವಿಡಿಯೋ ಹಾಕೋದು. ಆಕರ್ಷಣೆಗೆ ಎಂಥದ್ದು ಮಾಡಬಹುದು, ಆದರೆ ಈ ರಂಗಭೂಮಿಯಲ್ಲಿ ಆಕರ್ಷಣೆಗೆ ಯಾವುದನ್ನು ಎಷ್ಟು ಮಾಡಬೇಕು, ಎಷ್ಟು ಮಾಡಿದರೆ ರಂಗಭೂಮಿ ಹಾಳಾಗುವುದಿಲ್ಲ. ಇದು ಕಾದು ಕಾದು ಅಡಿ ಹಿಡಿದ್ರೆ ಅದು ಫಲಾಮೃತ ಆಗೋದಿಲ್ಲಲ್ಲ, ಕಸಂಟು ಬರೋದಿಲ್ವ? ಸೊ ಇದು ಈ ಸ್ಪರ್ಧಾತ್ಮಕ ಎಲ್ಲ ಸಂಘಟಕನ ಆಸಕ್ತಿ ಯಕ್ಷಗಾನದ ಸಂಘಟನೆಯ ಆಸಕ್ತಿ ಅಲ್ಲ, ಸ್ವರೂಪದ ಆಸಕ್ತಿ ಅಲ್ಲ. ಈ ದೃಷ್ಟಿಕೋನದಲ್ಲಿ ಸಂಘಟಕರಿರಬೇಕು. ಇನ್ನು ಸಂಘಟಕರನ್ನು ಓಲೈಸಿಕೊಂಡಿರಬೇಕು. ಕೆಲವು ಸಲ ಕಲಾವಿದರೇ ಸಂಘಟಕರಾಗುವುದು, ಇದರಲ್ಲಿ ಅಪಾಯವೂ ಉಂಟು, ಒಳ್ಳೆಯದು ಉಂಟು. ಈಗ ಕಾರ್ಯಕ್ರಮ ಹೆಚ್ಚು ಸಿಕ್ಕಬೇಕಿದ್ರೆ ಸಂಘಟಕರಿಗೆ ಪ್ರದಕ್ಷಿಣೆ ಬರಬೇಕು, ಇಂಥದ್ದೆಲ್ಲ ಇದು ಸವಾಲುಗಳುಂಟು. ಇದು ಕಲಾವಿದನ ಸವಾಲುಗಳು, ಸಂಘಟಕನ ಸವಾಲುಗಳಲ್ಲ. ಹಾಗಂತ ಒಳ್ಳೆ ಸಂಘಟನೆ ಮಾಡಿ ಕಲಾವಿದರಿಗೆ ತುಂಬ ಕಾರ್ಯಕ್ರಮ ಹೇಳಿ ಆ ಕಲಾವಿದನಿಗೆ ಪುನಃ ಕಾರ್ಯಕ್ರಮ ಬರ್ತಾರೆ ಎಂಬ ನಿದರ್ಶನವನ್ನು ನನಗೆ ಗೊತ್ತಿಲ್ಲ ಇಷ್ಟರವರೆಗೆ 40 ವರ್ಷದಲ್ಲಿ. ಅದು ಉಂಟು. ಒಂದು ಕಾರ್ಯಕ್ರಮಕ್ಕೆ ಸಪ್ತಾಹಕ್ಕಾಗಲಿ ಒಂದು ಎಲ್ಲರನ್ನು ಹೇಳಲಿಕ್ಕಾಗೋದಿಲ್ಲ, ಪ್ರಸಂಗ ಹೊಂದಿಕೊಂಡು. ಇನ್ನೊಂದು ಅಪೇಕ್ಷೆ,
ಅದರ ಮಧ್ಯೆ ಹೇಳಿ ಹೋಗ್ತೇನೆ. ಕಲಾವಿದ ಸಂಘಟನಾಕಾರನ್ನು ಇಟ್ಟುಕೊಳ್ಳುವುದು ಕಲಾವಿದನನ್ನು ಸಂಯೋಜನೆ ಮಾಡಲಿಕ್ಕೆ ಮಾತ್ರ. ನನ್ನ ಒಂದು ಅನುಭವ ಹೇಳ್ತೇನೆ, ತುಂಬ ಅನುಭವ ಉಂಟು. ಒಂದು ಕಡೆಯಲ್ಲಿ ಫಸ್ಟ್ ತಾಳ ಮೊದಲೇ ಮಾಡೋದು, ಕರೆದ್ರು, ನನಗೂ ಜೋರು ಹುಚ್ಚಿತ್ತಾಗ ಬೈಕಿನಲ್ಲಿ ಹೋಯ್ತಲ್ಲಿಗೆ ದಿವಾಕರಾಚಾರ್ಯ ಕಾರ್ಯಕ್ರಮ. ನನಗೆ ಒಂದು ಅರ್ಥ ಸಿಗ್ತದೆ ಅಂತ ನಾನು ಓಡುವುದಲ್ಲಿಗೆ ಪೆಟ್ರೋಲ್ ಹಾಕಿದೆ, ಹೋದೆ. ಜಾಂಬವತಿ ಕಲ್ಯಾಣ, ಇಂಥವರದ್ದು ನಾರದ, ಇಂಥವ್ರದ್ದು ಬಲರಾಮ, ಇಂಥವರದ್ದು ಜಾಂಬವ, ಇಂಥವ್ರದ್ದು ಕೃಷ್ಣ. ನನಗೆ ಅರ್ಥ ಇಲ್ಲ. 4 ಹೆಸರಾಯ್ತು ಅವರಲ್ಲಿ, ಅರ್ಕಳು ಬೋಡೆ ಅಂತ. ಎಂಕೆಂಚಿನ ಅಣ್ಣ ಈರೆಗೆ ದಾಲ ಕೊರ್ಕೊ ಅಂತ. ನಾನು ಜಾಂಬವತಿಗೆ ಅವ ದಾಲ ಕೊರ್ಕೊಳ್ಳೋದು ದುಡ್ಡು. ಕೊನೆಗೆ ಎಂಥದ್ದೆಲ್ಲ ಮಾತಾಡಿ ಇದು ನನಗೆ ನಾರದ ಅಂತ ಆಯಿತು. ಸರಿ, ನಾರದ ಆದರೆ ನಾರದ. ತಾಣ ಮೊದಲಾಯಿತು, ಕವರಿಗೆ ಹಾಕೋದು ಎಷ್ಟು ಅಂತೆಲ್ಲ ಆಯಿತು. ಕವ ಆಗಿತ್ತು. ನೀವೇ ಕೊಡಿ ಹೇಳಿದೆ, ನನ್ನ ಹತ್ರ ಕೊಡಬೇಡಿ, ಮತ್ತು ಅಶೋಕ ಭಟ್ರು ಒಳಗೆ ಹಾಕಿದ್ದಾರೆ ಅಂತ ಹೇಳ್ತಾರೆ, ನೀವು ಕೊಡಿ. ವಾಸ್ತವ ಸಾಮಗ್ರಿ ಹೇಳಿದಾಗೆ ಒಂದು 4,000ದಲ್ಲಿ ತಾಣ ಮೊದಲಾಗ್ತಾರೆ. ತಾಣ ಮೊದಲೇ 4,000ದಲ್ಲಿ ಆಗೋದಿಲ್ಲ ಅಶೋಕ ಭಟ್ರೆ. ಎಲ್ರಿಗೂ ಸಿಕ್ಕಿದಾಗ ನನಗೂ ಒಂದು ಕವರು ಸಿಗ್ತದೆ. ಮನೆಯಲ್ಲಿ ಕೂತ್ರೋದು ಇಲ್ಲಲ್ಲ, ಮನೆಯಲ್ಲಿ ಕೂತ್ರೋದು ಇಲ್ಲಲ್ಲ. ಅವರನ್ನು ನಾನು ಕೋಟೇಶ್ವರಿಂದ ಸಾಮಗ್ರಿ ಹೀಗೆ ಭೀಷ್ಮ ಪ್ರತಿಜ್ಞೆ ದಾಶರಾಜ ಆಗಬೇಕು ನಿಮ್ಮದು, 800 ರೂಪಾಯಿ ಕೊಡ್ತೇನೆ. 600 ಕೊಡಿ, ಆಗ 200 ಬಸ್ ಚಾರ್ಜಿಗೆ ಹೋಗ್ತದೆ. 400 ಉಳಿಯುವುದಿಲ್ವೋ? ಮನೆಯಲ್ಲಿ ಕೂತ್ರೆ 400 ಉಂಟಾ? ವಾಸ್ತವ ಸಾಮಗರು ಬಂದಿದ್ದಾರೆ, ಸಿಕ್ಕಿತ್ತು. ಮತ್ತಿನ ವರ್ಷ ಬಂದ್ರವರು ದನ್ನಲ್ಲಿಗೆ, ಉಜಿರೆಗೆ. ವೀರಮಣಿ ಕಾಳಗ 4 ಪಾತ್ರ, 4 ಪಾತ್ರಕ್ಕೂ ಆಯಿತು. ಅದು ಎಂಕಿಜ್ಜಣ್ಣ ಇರು ಲಾಯಕ ಮಾಡ್ತು, ಪೊರ್ಲು ಮಾಡ್ತು, ನಿರೂಪಣೆ ಮಾಡ್ತು, ಬಿಡ್ಲೆ ತಾಳ ಮಾಡ್ಲಿಕ್ಕೆ ಚಾಲನೆ ಕೊಡಲೆ. ಬರೆದು ಕೊಡಬೇಕು, ಪ್ರೆಸ್ಸಿಗೆ ಹೋಗಿ ಪ್ರೂಫ್ ನೋಡಬೇಕು, ಇನ್ವಿಟೇಷನ್ ರೆಡಿ ಮಾಡಬೇಕು, ಕವರಿನಲ್ಲಿ ಎಲ್ಲ ಹಾಕಿ ಅವರಿಗೆ ಎಷ್ಟು ಎಲ್ಲ ಬರೆದು. ನಾನು ಹೇಳಿದೆ, ಪ್ರೆಸ್ಸಿಗೆ ಹೋದರೆ ಪ್ರಿಂಟ್ ಮಾಡಿ ಕೊಡ್ತಾರೆ, ಬರೆಯುವ ಜನವೂ ಇದ್ದಾರೆ. ನನಗೆ ಇದರ ಹಿಂದೆ ಹೋಗಿ ನಿರೂಪಣೆ ಮಾಡಬೇಕು ಅಂತ ನನಗೆ ಕೆಲಸ ಇಲ್ಲ. ಇನ್ನು ಮುಂದೆ ತಾಳ ಮೊದಲೇ ಸುದ್ದಿಗೆ ನೀವು ಅಜಿತ್ ನಗರ ರೋಡಿಗೆ ಬಂದರೆ ಜಾಗ್ರತೆ ಹೇಳಿದೆ. ನಾನು ಇದಕ್ಕಿಂತಲೂ ಹೆಚ್ಚು ಕಾರ ಇದ್ದ ಕಾಲ ಅದು, ಈಗ ಕಡಿಮೆ ಆಗಿದೆ ಅಂತಲ್ಲ ಹೇಳಿದ್ದು. ನಾನು ಏನು ಮಾಡಬೇಕು ಮುಂಜಾನೆ ಅಂದರೆ ಜನಾರ್ದನ್ರೆ ಇದು ಬಳಸುವುದು ಅಂತ ಹೆಸರು. ನನಗೆ ಅದರಲ್ಲಿ ಇಷ್ಟ ಇಲ್ಲ. ಇದು ಅನೇಕ ಇರ್ಬೋದು, ಬಾದಿರಾಜರೇ ನಿಮಗೂ ಅನುಭವ ಆಗಿರ್ಬೋದು, ವಿನಯಾಚಾರ್ಯಗಾಗಿರ್ಬೋದು, ಎಲ್ಲ ಸಂಘಟಕರ ಅನುಭವ ಇದು. ನನ್ನ ಒಬ್ಬನ ಅನುಭವ ಹೇಳೋದಲ್ಲ, ಸರಿಯಾ? ಒಂದು ತಾಳಮದ್ದಳೆ ಅಲ್ಲಿ ಆಯಿತು, ಆಗ್ತದೆ ಅಂತಾಗ ಅಲ್ಲಿ ಸಂಘಟಕ ಯಾರು? ಅಲ್ಲಿ ಕೊಂಕಣಾಜಿಯವರು. ಆವಾಗ ಕಲಾವಿದರು ಕೊಂಕಣಾಜಿಯವರನ್ನು ಆ ಸಂದರ್ಭದಲ್ಲಿ ಹೆಚ್ಚು ಫೋನು ಬರುವುದು. ಎಲ್ಲರೂ ಸಿಕ್ಕಿದೆ, ಓ ಕೊಂಕಣಾಜಿ ಅಪ್ಪಚ್ಚಿ ನಮಸ್ಕಾರ, ಎಲ್ರಿಗೂ ಅಪ್ಪಚ್ಚಿ ಆಗೋದು, ಎಲ್ರಿಗೂ ಇಂಥ ಪೆರುವಡಿ. ಒಂದು ಮಳೆಗಾಲದಲ್ಲಿ 4 ಆಟಕ್ಕೆ ಹೊರಡ್ತೀರಿ ಮಯ್ಯರೆ ಎಲ್ಲರೂ. ಅದು ಮೇಳದಲ್ಲಿ ಹೇಗೆ ಅಂದರೆ ಸಾಧಾರಣ ಫೆಬ್ರವರಿ ಶಿವರಾತ್ರಿಯವರೆಗೆ, ಫೆಬ್ರವರಿಯವರೆಗೆ ಭಾರಿ ಹೋಗೋದಲ್ಲ. ಆ ಗೆಜ್ಜೆ ಕಟ್ಟಿ ಹೊರಡೋ ದಿವಸ ಅವರು ಕಾಲು ಹಿಡಿತಾರೆ, ಮತ್ತು ಎಲ್ಲೆಲ್ಲ ಹಿಡಿತಾರೆ ಅಂತ ಗೊತ್ತಿಲ್ಲ, ಆಯಿತಾ? ಸುತ್ತು ಬರುವುದೆಲ್ಲ ಹೊಡೋದು. ಕ್ಷೇತ್ರದಿಂದ ಹೊರಟು ಬಂದು ಕುಂದಾಪುರಕ್ಕೆ ತಲುಪಿತು. ಸಣ್ಣ ಮೈಯಲ್ಲಿ ಬರಲಿಕ್ಕೆ ಶುರು, ಹೊಸಯಾಗೋದು ಹೇಳೋದು. ಹೋಯ್ತು, ತಳ್ಳಿತು, ಆಯ್ತಾಯಿತು. ಶಿವರಾತ್ರಿ ಬರುವಾಗ ಸೆಕೆ ಇಲ್ಲ. ಮತ್ತೆ ಭಾಗವತರ ತಂದೆ ತಾಯಿಗೆ ಬೊಜ್ಜಲ ಆಗಿಕೊಂಡೇ ಇರುವುದು, ಸೈತ್ಯರಾರು ಅಂತ. ಆಯಿತು, ಇದೆಲ್ಲ ಆಯಿತು. ಶಿವರಾತ್ರಿ ಕಳೆಯಿತು, ಮೇಳಕ್ಕೂ ಆಯಿತು. ಮ್ಯಾನೇಜ್ಮೆಂಟು ಪ್ರಯೋಜನ ಇಲ್ಲ, ಯಾರೂ ಪ್ರಯೋಜನ ಇಲ್ಲ. ಇಂದು ಒಂದೇ ಒಂದು ಅಂತ ಆಯಿತು. ಇಂದು ಹೊಸನಗರ ಮೇಳಗೂ ಕೆಂಡೊಂದಿತ್ತೇರು ಅಂತ ಆಯಿತು. ಎಲ್ಲ ಕಲಾವಿದರು ಈಗ ಅವರನ್ನೇ ಹೇಳೋದು, ಅಡೆಗೆ ಕೆಂಡೊಂದಿತ್ತೇರು ಅಂತ ಆಯಿತಾಯಿತು. ಮತ್ತೊಬ್ಬರೆಲ್ಲರೂ ಪಟ್ಟದಲ್ಲ ಪಂಡೇರ ಮರಾಣಿ ಆಲೋಚನೆ ಮಾಡ್ಬೇಕು ಅಂತ. ಎಂಥದ್ದು ಆಲೋಚನೆ ಮಾಡ್ತಾನೆ ಅಂತ ಅವ್ರು ಹೇಳಿದ್ದು ಅಂತ ಇವನಿಗೆ ಗೊತ್ತಿಲ್ಲ. ಆಯಿತು. ಕಟೀಲಲ್ಲಿ ಹೆಣ್ಮಾ ಪುಣ್ಯಗೆ ಅಂತ ಆಯಿತು, ಇನ್ನೊಂದು ಅವ್ರ ಅಡ್ಡ ಪುಣ್ಯಗೆ ಅಂತ ಆಯಿತು. ಇದೆಲ್ಲ ಎಲ್ಲ ಆಯಿತು. ಆಯಿತು. ಮೇ 10 ಬಂತು. ಮೇ 24, 25 ಅಡ್ವಾನ್ಸು. ಭಾಗವತರ ಹತ್ರ, ಮ್ಯಾನೇಜರ್ ಹತ್ರ, ಎಲ್ಲ ಕಲಾವಿದರ ಹತ್ರ ಭಾರಿ ಒಳ್ಳೆಯದು. ನಾನೇನಾರೆ ಎಂಜಬೇಕು ನಾನು 15 ದಿನ ಮುಗಿಂಡು ಮತ್ತೆ ಹೇಳಿದ್ದು. ನಾನು 45 ಆಟ ಉಂಟು, ಮರಿದು 43 ಉಂಟು, 42 ಉಂಟು, ಕಮ್ ಡೌನ್. ಎಲ್ಲರ ಹತ್ರ ಒಳ್ಳೆಯದು. ಕಳೆದ ಅಡ್ವಾನ್ಸು ಕಳೀಲಿಕ್ಕಿಲ್ಲ, ಮುಂದಿನ ವರ್ಷಕ್ಕೆ ಅಡ್ವಾನ್ಸ್ ಬೇಕು. ಚೆಂದ ಇದು. ಇಲ್ಲೇರ ಮನೆಗೆ ಒಂದು 5-6 ಜನ ಕೇಳಿದ್ದಾರೆ ಯಜಮಾನರುಗಳು. ಹೌದು, ಇವ ಕೇಳಿದ್ದಾನೆ, ಅರೊಂಜಿ ಮಲ್ತು ಕೊರಪೆ ಇಂಬೆರೊಂಜಿ ಮಲ್ತು ಕೊರಪೆ ಎಲ್ಲ ಮಾಡಿ ಆಗಿ ಹೋಗಿ ಮೇ 24ಕ್ಕೆ ಏನಿಲ್ಲ. ಮತ್ತು ಬೆಳಗ್ಗೆ ಮನೆಯ ತಾಯಿ ಹೇಳಲಿಕ್ಕೆ ಬೆಕ್ಕು ಬಾಗಿಲಿನ ಹೊರಗೆ ಕೂತ್ಕೊಳ್ಳೋದಿಲ್ಲ, ಮೇಯುವಂಥ ಹಾಲಿಗೆ ಹಾಗೆ ಕೂತ್ಕೊಂಡಿರೋದು. ಸೊ ಯಕ್ಷಗಾನದ ಸಂಘಟನೆ ಹಿನ್ನೆಲೆ ಬೆಳೆದು ಬಂದದ್ದು. ಈಗ ಸಂಘಟನೆ
ಅಥವಾ ಸಂಘಟಕ ಎನ್ನುವುದೊಂದು ವ್ಯಾಪ್ತಿಯಾಗುವಲ್ಲಿಯವರೆಗೆ ಬದಲಾವಣೆ ಕಾಣುತ್ತದೆ. ಆಗಿದೆ ಅಂತ ನಾನು ಸ್ಪಷ್ಟ ಹೇಳುವುದಿಲ್ಲ, ಆಗಿದೆ. ಅದು ವ್ಯಾಪ್ತಿಯಾಗುವಲ್ಲಿವರೆಗೆ ಬಂದಿದೆ. ಅದರಲ್ಲಿ ಆಕ್ಷೇಪ, ಟೀಕೆ ಎಲ್ಲವೂ ಬಂದಿದೆ. ನಾ ಹೇಳುವುದೇನು ಅಂದರೆ, ಸೆಂಟ್ರಲ್ ಗೌರ್ಮೆಂಟಿನ ಕಲ್ಚರಲ್ ಡಿಪಾರ್ಟ್ಮೆಂಟ್ ಅಥವಾ ಇನ್ನು ಡಿಪಾರ್ಟ್ಮೆಂಟ್ಗಳು ಯಕ್ಷಗಾನದ ಯಾವುದೇ ಕಲಾ ಸಂಘಟನೆಯನ್ನು ಸಂಘಟನೆ ಮಾಡಿನವನಿಗೆ ಕೋಆರ್ಡಿನೇಷನ್ ಅಲವೆನ್ಸ್ ಅಂತ ಕೊಡ್ತಾರೆ. ನೇರ ಬರುವುದು ಅಕೌಂಟಿಗೆ. ಅದು ಕಲಾವಿದರ ಹೆಸರು. ನಾನು ಗೋವಿಂದ ಭಟ್ರ ಒಟ್ಟಿಗೆ ಹೋಗಿದ್ದೇನೆ. ಆವಾಗ ಡ್ರೆಸ್ಸು ಕಟ್ಟುವವನಿಂದ ಎಲ್ಲರಿಗೂ ಇದುಂಟು. ಕೋಆರ್ಡಿನೇಷನ್ ಯಾರು? ಸಂಘಟಕ. ಮೆನ್ಷನ್ ಮಾಡಿದವನ ಅಕೌಂಟಿಗೆ 10,000 ರೂಪಾಯಿ ಕಲಾವಿದನ ಸಂಭಾವನೆಗಿಂತ ಹೆಚ್ಚು ಸಂಘಟಕನಿಗೆ ಎಲೆವೆನ್ಸ್ ಕೊಡ್ತಾರೆ ಸ್ವಾಮಿ. ಇದು ಓಪನ್, ನಾನೇನಾದ್ರು ಇದು ಮಾಡಲಿಕ್ಕಿಲ್ಲ, ಕೊಡ್ತಾನೆ. ಆ ಸಂಘಟಕ ವೇಷ ಮಾಡಿದರೆ ವೇಷಕ್ಕೆ ಪ್ರತ್ಯೇಕ ಕೊಡ್ತಾರೆ. ಶ್ರೀನಾಥ್ ಸರ್ ಪ್ರತ್ಯೇಕ ಕೊಡ್ತಾರೆ. ಹಾಂ. ಸೊ ಒಂದು ಕಾರ್ಯಕ್ರಮ ಸಂಘಟನೆ ಮಾಡುವಾಗ ಬಯಲಾಟ ಇರ್ಬೋದು ಅಥವಾ ತಾಳಮದ್ದಲೆ ಇರ್ಬೋದು, ಯಾವುದೇ ಕಲಾ ಕಾರ್ಯಕ್ರಮ, ನೀವು ಡ್ಯಾನ್ಸು ಸಂಘಟಕ ಹೇಳ್ಬೋದು. ಅದರಲ್ಲಿ ಮತ್ತೆ ಈಗ ಕಡಿಮೆ ಕಮಿಷನು. ಒಬ್ಬರು ನಾವು ಹೊನ್ನಾವರದಲ್ಲಿ ತಾಳಮದ್ದಲೆ ಮುಗಿಸಿ ಬಂದಿದ್ದೇವೆ. ಒಂದು ಲಾಡ್ಜಿನಲ್ಲಿ ಒಬ್ಬರು ಸುಮಾರು ಹೊತ್ತು ಕೂತರು, ಕೊಳ್ಳಿ ರಾಮಚಂದ್ರರು ನಾವೆಲ್ಲ ಇದ್ದೇವೆ. ಹೋಗುವುದಿಲ್ಲ, ಎಂತ ಮಾಡಿದ್ರು ಸಹ ಹೋಗುವುದಿಲ್ಲ. ಕೊನೆಗೆ ಅವರು ಹೇಳಿದರು, ಈ ವರ್ಷ ನೇರ ಅವರೇ ಕೊಟ್ಟದ್ದು, ಕಾರ್ಯಕ್ರಮ ಮಾಡಿಸಿದವರೇ ಕೊಟ್ಟದ್ದು. ಯಾವಾಗಲೂ ನನ್ನ ಹತ್ರವೇ ಕೊಡೋದು ಅವರು. ನಾನು ಒಂದು ಪಾತ್ರೆಲ್ಲ 500 ರೂಪಾಯಿ ಇಟ್ಟುಕೊಳ್ತಿದ್ದೆ. ಈ ಸಲ ಅವರು ಎಷ್ಟು ಕೊಡೋದು ಅಂತ ಲಿಸ್ಟ್ ತಗೊಂಡು ಅವರೇ ಕೊಟ್ಟರು. ಹಾಗೆ ನನಗೆ ಏನೂ ಸಿಗಲಿಲ್ಲ ಹೇಳಿದ್ರು ಅವರು. ಈ ಪಾಪ ಕೊಳ್ಳಿ ರಾಮಚಂದ್ರರಿಗೆ ಗೊತ್ತಿಲ್ಲ ಅದು ಎಂಥ ಶೋಕಣಗಳು. ಏನಿಲ್ಲ ರಾಮಚಂದ್ರ, ನೀವು ಮಲಕ್ಕೊಳ್ಳಿ ಹೇಳಿದೆ. ನಾನು ಅವರಿಗೆ ಹೇಳಿದೆ, ಇನ್ನು ನೀವು ಕರಿಬೇಡಿ ನನ್ನೊಂದು ಅಂತ. ತೆಗೆದು 1,000 ರೂಪಾಯಿ ಕೊಟ್ಟೆ. ಅದಕ್ಕಿಂತ ಹೆಚ್ಚು ಕೊಟ್ಟರೆ ನನಗೆ ವಾಪಸ್ ಬರಲಿಕ್ಕೆ ದುಡ್ಡು ಬೇಕಲ್ಲ. 1,000 ರೂಪಾಯಿ ಕೊಟ್ಟೆ. ಮತ್ತು ನನ್ನೊಟ್ಟಿಗೆ ಆ ಸಲ ಇದ್ದವರು, ನನ್ನ ನೆನಪು ಸತ್ತೆ ಜೋಶಿಯವರು, ಅವರು ಒಂದು 500 ಏನೋ ಕೊಟ್ಟರು. ಹಾಗೆ ಸುಧಾರಿಸಿತು. ನಾನು ಹೇಳೋದು, ಒಬ್ಬ ಸಂಘಟಕ ನೋಡಿ ಇಷ್ಟಿಟ್ಟು, ಅವನೇ ಅರ್ಥಧಾರಿ ಅಲ್ಲ, ಕಲಾವಿದ ಅಲ್ಲ. ನನ್ನ ಸಂಘಟನೆಗೆ ಒಂದಿಷ್ಟು ಮೌಲ್ಯ. ಫೋನ್ ಮಾಡೋದು, ಕಾಫಿ ಕುಡಿಸೋದು, ಓಡುವುದು, ಚಪ್ಪಲಿ ತಳೆಯೋದು, ಅವನ ಟೆನ್ಷನ್ ಉಂಟು. ಕಲಾವಿದ ಬಸ್ಸಲ್ಲಿದ್ದೇನೆ ಹೇಳೋದು, ಒಂದು ಸ್ವಲ್ಪ ಮುಂದುವರಿಸಿ ಹೇಳೋದು, ಒಂದು ಒಯ್ಪಲು ಹೇಳೋದು, ಯಾವುದನ್ನು ಎಳೆಯುವುದು ಅಂತ ಗೊತ್ತಿಲ್ಲ, ಎಷ್ಟು ಎಳೆಯುವುದು ಅಂತ. ಒಂದು ವಿದುರ, ನಾನು ಮತ್ತು ವಿಶ್ವನಾಥ್ ಶೆಟ್ಟರು ಒಂದು ವಿದುರ ಮಾತಾಡಿದ್ದೇವೆ ಸಾಸ್ತಾನದಲ್ಲಿ. ಒಬ್ಬರು ಕೌರವ ಬರಲಿಕ್ಕೆ, ಅವರು ಆಗ ತುಂಬ ಡಿಮಾಂಡ್ ಇದ್ದ ಕಲಾವಿದ. ನಾವು 1.5-1.25 ಗಂಟೆ ಮಾತಾಡಿದ್ದೇವೆ. ಕೌರವ ಮತ್ತು ಕೃಷ್ಣ ಅಷ್ಟು ಮಾತಾಡಬಾರ್ದು, 3/4 ಗಂಟೆಯಲ್ಲಿ ಮುಗಿಬೇಕು, ಆ ಪ್ಲಾಟ್ ರೂಪಾಯಿ ಇಲ್ಲ. ಆದರೆ ಆ ವಿದುರ ಫೇಮಸ್ ಆಗಿ ನನಗೆ 4-5 ತಾಳಮದ್ದಲೆ ಬಂತು. ನಾನೊಂದು ಕೃಷ್ಣ ಹೇಳಿ ನನ್ನ ವಿದುರನನ್ನು ಬಾಯ್ಪಾಠ ಕಲಿತು ಒಬ್ಬರು ನನ್ನ ಎದುರು ಅದೇ ವಿದುರನನ್ನು ಹೇಳಿ ಮತ್ತಿನ ಕೌರವ ಲೇಟಾಗಿ ಮತ್ತೆ ಆ ತಾಳಮದ್ದಲೆ ನನಗೆ ಹೋಯಿತು. ನನ್ನ ರೆಕಾರ್ಡ್ ಆಗುವ ಸಮಸ್ಯೆಯಿಂದ. ಇಂಥದ್ದೆಲ್ಲ ಸಮಸ್ಯೆಗಳು ತುಂಬ ಉಂಟು. ಅದಕ್ಕೆ ಬೇಕಾಗಿ ಈ ಸಂಕಷ್ಟಗಳು ಏನುಂಟು ಸಂಘಟಕನದ್ದು, ಇಂಥವನಿಗೆ ಇಂಥದ್ದು, ಅವ ಇದೇ ಹೇಳಬೇಕು, ಅವ ಅಲ್ಲಿ ಬರುವುದು, ಕಲಾವಿದ ಲೇಟ್ ಆಗುವುದು, ಇತ್ಲಾಗಿಂದ ಸಮಯಕ್ಕೆ ಶುರು ಮಾಡಬೇಕು ಹೇಳೋದು, ಸಮಯಕ್ಕೆ ಮುಗಿಸಬೇಕು ಹೇಳೋದು, ಇಲ್ಲಿ ಸಮಯಕ್ಕೆ ಶುರುವಾಗುವುದಿಲ್ಲ, ಸಮಯಕ್ಕೆ ಮುಗಿಯುವುದಿಲ್ಲ. ಆವಾಗ ಸಂಘಟನೆಗೆ ಹೇಳ್ತಾರೆ, ಮನೆ ಯಜಮಾನ, ಯಾಕೆಂದರೆ ಅವನಿಗೆ ಮಗಳನ್ನು ಕಳಿಸಿಕೊಡ್ಲಿಕ್ಕುಂಟು ದಿಬ್ಬಣ, ಇದು ಮುಗಿಬೇಕು. ಆವಾಗ ಈ ಶ್ರೀನಿವಾಸ ಭಟ್ರ ಹಾಗೆ ಮಾಡಬೇಕು. ಯಕ್ಷಲಗಲೆ ವೀರಭದ್ರ ಬರಲೇ ಇಲ್ಲ, 8 ಗಂಟೆಗೆ ಮುಗಿಬೇಕು, 5 ಗಂಟೆಗೆ ಶುರುವಾದ್ದು. ನಾರದನನ್ನು ಬೀಳ್ಕೊಟ್ಟು ಈಶ್ವರ ಇದ್ದಾನೆ, ಕಥೆ ಹೇಳ್ತಾ ಇದ್ದಾನೆ, ಬಂದರು, ಮುಗಿಸಿ ಹೇಳಿದರು. ಮಂಗಲವೇ, ವೀರಭದ್ರನಿಗೆ ಕವರ್ ಕೊಟ್ಟು ಕಳಿಸಿದರು. ಇದು ನಾಳೆಗೆ ಪಾಠ ಆಡಿದರು. ನಾನು 1-2 ತಿಂಗಳ ಮೊದಲು ಹೇಳಿದ್ದೇನೆ, 5ರಿಂದ 8 ಅವರು ಪದ್ಯ ಟಿಕ್ ಮಾಡ್ತಾರೆ, ಯಾವ ಪ್ಲಾಟಿಗೆ ಎಷ್ಟು ಅಂತ ಸಮಯ ಕೊಡ್ತಾರೆ. ಸೊ ಕಲಾವಿದರು, ಸಂಘಟಕನ ಮತ್ತು ವ್ಯವಸ್ಥಾಪಕರು ಯಾರಿದ್ದಾರೆ ಅವರ ಅಪೇಕ್ಷೆ, ಆಶಯ, ಅವರ ಶ್ರಮವನ್ನು ಗೌರವಿಸಬೇಕು ಕಲಾವಿದರು. ಯಾಕಂದರೆ ಇಲ್ಲದಿದ್ದರೆ ನಮಗೆ ಆ ತಾಳಮದ್ದಲೆ ತಪ್ಪಿ ಹೋಗ್ತದೆ, ನಮಗೆ ತಪ್ಪಿ ಹೋಗ್ತದೆ, ಅದು ಇನ್ನೊಬ್ಬನಿಗೆ ಸಿಗ್ತದೆ. ಇನ್ನೊಬ್ಬ ಬರುವ ವರ್ಷ ಹೇಳ್ತಾನೆ, ಅದು ಅವರಿಗೆ ಆಗುವುದಿಲ್ಲ ಮಾರೆ, ಅವರಿಗೆ ಕಲಾವಿದರು ಹೇಳಿದಾಗೆ ಕೇಳುವುದಿಲ್ಲ. ಮತ್ತೊಂದು ಹೇಳ್ತಾನೆ, ಅವ ಕಲಾವಿದರಿಗೆ ಸರಿ ಕೊಡುವುದಿಲ್ಲ, ಒಳಗಾಗ್ತಾನೆ ಅಂತ. ಅಲ್ಲಿಗೆ ಇವನದ್ದು ಸರ್ವನಾಶ ಆಗಿ ಹೋಯ್ತಲ್ಲ. ಒಳಗಾಕೋದರೆ ಎಲ್ಲ ಒಳಗಾಕೋದಲ್ಲೇ ಇದ್ದಾರೆ, ಹೊರಗಾಕೋದಲ್ಲಿ ಯಾರೂ ಇಲ್ಲ, ಅವನಿಗೆ ಹೋಯಿತು. ಹಾಗೆ ಹೇಳಿದವ ಬರುವ ವರ್ಷ ಸಂಘಟಕ ಅಲ್ಲಿ, ಆ ವರ್ಷ ಇದಕ್ಕಿಂತ ಹೆಚ್ಚು ಉದ್ದಾಗಿದೆ. ಆಗ ಅವರು ಅದು ಪ್ರಸಂಗವೇ ಹಾಗೆ. ಇವರು ಸ್ವಲ್ಪ ಡೆಪ್ತ್ ಹೋದರು ಅಂತ. ಎಲ್ಲಿ ಡೆಪ್ತ್ ಹೋದ್ದು, ಬೋರ್ವಿಲ್ ಹೋದ, ಬಾವಿ ಹೋದ ಡೆಪ್ತ್ ಎಂತಂದು ಗೊತ್ತಿಲ್ಲ ಕೊಡುವರೆ. ಇದು ನಿಮ್ಮ ಅನುಭವಗಳನ್ನು ನಾನು ಹೇಳುವುದು. ಕೆಲವು ಕಲಾವಿದರನ್ನು ಕಾರ್ಯಕ್ರಮಕ್ಕೆ ಆಟ ಇರಬಹುದು, ತಾಳಮದ್ದಲೆ ಕರ್ಕೊಂಡು ಹೋದರೆ ಬರುವ ವರ್ಷ ಅವರೇ ಸಂಘಟಕರಾಗೋದು ನಮ್ಮ ಕೈಯಿಂದ ತಪ್ತದೆ. ನಾವು ಇಲ್ಲ, ನಾವು ಅರ್ಥಕ್ಕೂ ಇಲ್ಲ, ಮತ್ತು ಆ ಏರಿಯಕ್ಕೆ ನಾವಿಲ್ಲ, ಬಾಯ್ಕಾಟ್ ಆಗಿ ಆಯಿತು. ಸೊ ಇದರಲ್ಲಿ ತುಂಬ ಸಂಗತಿಗಳು ಉಂಟು. ಅದಕ್ಕೆ ಕೆಲವು ಮಳೆಗಾಲದ ಟೂರಿನವರು ಮಳೆಗಾಲದ ಟೂರಿನ ಯಜಮಾನರುಗಳು ಆಟ ಆಡಿಸುವವರನ್ನು ಸಂಪರ್ಕ ಮಾಡಲಿಕ್ಕೆ ಬಿಡುವುದಿಲ್ಲ. ಅವರು ಸಂಪರ್ಕ ಮಾಡಲಿಕ್ಕೆ ಬಿಡುವುದಿಲ್ಲ. ಯಾಕೆಂದರೆ ಬರುವ ವರ್ಷ ಇವ 4 ಆಟಕ್ಕೆ ಲೀಡರ್ ಆಗ್ತಾನೆ, ಮತ್ತು 14 ಆಗ್ತದೆ, ಅದು 24 ಆಗ್ತದೆ, ಮತ್ತು ಒಂದೊಂದೇ ಕ್ಯಾಂಪ್ ಇವನದ್ದು ಜಾರಿ ಹೋಗ್ತದೆ. ಇದು ಸವಾಲುಂಟು ಕುಮಾರಣ್ಣ, ಎಲ್ಲವೂ ಸವಾಲುಗಳೇ. ಸೊ ಇಲ್ಲಿ ಪ್ರಾಮಾಣಿಕತನ, ಸಮಯಬದ್ಧತೆ,
ನಾವು ಕಲಾನಿಷ್ಠೆ ಇದು ಕೆಲವೊಮ್ಮೆ ವರ್ಕೌಟ್ ಆಗುವುದಿಲ್ಲ ಅಂತ, ವರ್ಕೌಟ್ ಆಗುವುದಿಲ್ಲ. ಕೊನೆಗೆ ಹೋಗ್ತೇನೆ. ಭವಿಷ್ಯದ ದಿಕ್ಕು ಯಕ್ಷಗಾನ ಉಂಟು, ಭವಿಷ್ಯ ದಿಕ್ಕೇನಿಲ್ಲ, ನಾವು ತೀರ್ಮಾನ ಮಾಡಲಿಕ್ಕಿಲ್ಲ. ಈಗ ನೀವು ಆಗ ಹೇಳಿದ್ರಿ ಅದನ್ನು, ಈಗ ಗೋಷ್ಠಿ ಗೀಷ್ಠಿ ಇದೆಲ್ಲ ಆಗಿ ಇದು ಸರಿಯಾಗ್ತದೋ ಆಗ್ತದೋ ಅಂತ ಕೇಳ್ತಾ ಇದ್ದಾನೆ ಅಂತ. ಅವ ಬರುವುದಿಲ್ಲ. ಈ ದೃಷ್ಟಿಯಿಂದಾದರೂ ಅಷ್ಟು ಜನ ಯಕ್ಷಗಾನ ಪ್ರಜ್ಞೆಯೊಳಗೆ ಬಂದ್ರ ಸರ್. ಇದು ಇದು ಈಗಲ್ಲ, ಇದು 40 ವರ್ಷದಿಂದ ಶ್ರೇಣಿಯಾದಿಗಳು ಗೋಷ್ಠಿಯಲ್ಲಿ ಭಾಗವಹಿಸುವಾಗಲೂ ಇದನ್ನೇ ಹೇಳಿದ್ದಾರೆ. ಇಷ್ಟು ಮಾತಾಡಿದರು ಶ್ರೇಣಿಯವರು, ಇದನ್ನು ಅನುಷ್ಠಾನ ಮಾಡಲಿಕ್ಕಾಯ್ತು ಅಂತ ಕೇಳಿದ್ದಾರೆ. ಅಷ್ಟಾದರೂ ಕೇಳಿಕೊಂಡು ಯಕ್ಷಗಾನದ ಒಟ್ಟಿಗೆ ನೇತಾಡ್ತಾ ಇದ್ದಾರೋ ಇಲ್ವೋ? ಈಗ ಜೇನ್ನ ಪೆಟ್ಟಿಗೆಯಲ್ಲಿ ಹೆಣ್ಣು ಹುಳುಗಳು ಮಾತ್ರ ಅಲ್ವೋ ಮಕರದ ಥರದ್ದು, ಗಂಡು ಹುಳುಗಳು ಕಂಡುಗಳಲ್ವೋ ತಿನ್ನುವುದು ಮಾತ್ರ. ಅದೇ ರೀತಿ ಇಲ್ಲಿ ದುಡಿಯುವುದು, ಶ್ರಮ ಹಾಕುವುದು, ಡೊನೇಷನ್ ಮಾಡುವುದು, ದಾನಿಗಳು, ಸಂಘಟಕರು ಎಲ್ಲರೂ ಇದ್ದಾರೆ. ಸಂಪಾಜೆಗೆ ಜಾತ್ರೆ ನೋಡಲಿಕ್ಕೆ ಬರುವವರು ತುಂಬ ಜನ ಇದ್ದಾರೆ. ಆ ದೃಷ್ಟಿಯಿಂದಾದರೂ ಯಕ್ಷಗಾನದ ಆವರಣಕ್ಕೆ ಬಂದು 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 ಕೆಲವರು 10 ವರ್ಷ ಕಳೆದ ಮೇಲೆ ಒಳ್ಳೆ ಪ್ರೇಕ್ಷಕರಾಗಿದ್ದಾರೆ. ಇದು ನಾಯಕ ಆವತ್ತುಳು ನಾನು ಎಂಥ ಆವತ್ತಿಗೆ ಗ್ರಹಿಸಿದ್ದು ಅಂತ ಕೂತಿದ್ದಾರೆ. ಮತ್ತೆ ಮರುದಿವಸ ಮಧ್ಯಾಹ್ನದ ಗಂಜಿ ಊಟ ಮಾಡಿ ಹೋಗಿದ್ದಾರೆ. ಡೆವಲಪ್ಮೆಂಟ್ ಹೇಳಿದ್ದಾನು, ನಿಧಾನಕ್ಕಾಗ್ತದೆ. ವೀರೇಂದ್ರ ಹೆಗ್ಡೆಯವರು ಬಂದೇವರ ಜನ ಶಿಬಿರ ಮಾಡಿದಾಗ 60 ಜನರಲ್ಲಿ ಒಬ್ಬ ಬದಲಾವಣೆ ಮಾಡಿದರೆ ನಾನು ಯಶಸ್ಸು ಹೇಳ್ತಾರೆ. ಒಬ್ಬ ಬದಲಾವಣೆ ಆದರೆ ಅದು ಆದದ್ದುಂಟು. ತುಂಬ ಐಟಮ್ ಉಂಟು ಸಂಪಾಜೆಯಲ್ಲಿ, ತಿಂಡಿ ಆಗಾಗ ಬರೋದು ಇದೆಲ್ಲ. ಅದಕ್ಕೆ ಅಟ್ರಾಕ್ಷನ್ ಆಗಿ ಬಂದವರು ಮತ್ತೆ 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 ತಿರುಗಿ ತಿರುಗಿ ಬಚ್ಚಿ ಬಂದು ಕೂತ ಮೇಲೆ ಒಳ್ಳೆಯದಾಯಿತು. ಬಚ್ಚಿ ಬಂದು ಕೂತವನಿಗೂ ಮತ್ತೆ ಅವ ಅದರ ಫ್ರೇಮಿನೊಳಗೆ ಬಂದಿದ್ದಾನಲ್ಲ. ಹಾಗಾಗಿ 10 ವರ್ಷ ಹಿಂದೆ ತಿಂದ ಎಲ್ಲ ಟಿಫಿನು ದೋಸೆ ತಿಂದದ್ದು ಆ ವರ್ಷ ಕೂತಲ್ಲಿಗೆ ವಜಾ ಆಯಿತು, ಸರಿ ಆಯಿತು, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಆಯಿತು. ಹೀಗೆ ನಾವು ತಗೊಳ್ಬೇಕು. ಸೊ ಯಕ್ಷಗಾನದ ದಿಕ್ಕು, ಭವಿಷ್ಯದ ದಿಕ್ಕು, ಇದಕ್ಕೊಂದು ಶಾರ್ಪ್ ಟಾರ್ಚ್ ಲೈಟ್. ಇದು ಸಂಘಟಕ, ನಮ್ಮ ಜೊತೆಗಿರುವ ಕಲಾವಿದರು, ಪೋಷಕರು. ಅನೇಕ ಸಲ ಏನಾಗ್ತದೆ ಅಂದರೆ ಪೋಷಕರು ಅವರು ಕಾರ್ಯಕ್ರಮಕ್ಕೆ ಬರುವುದಿಲ್ಲ. ನೀವು ಒಳ್ಳೆ ಕಾರ್ಯಕ್ರಮ ಮಾಡ್ತೀರಿ ಅಂತ ದುಡ್ಡು ಕೊಡ್ತಾರೆ, ಬೆಂಗಳೂರು, ತುಮಕೂರು, ದಾವಣಗೆರೆಯ. ನನ್ನ ಹತ್ರ ಇಂಥ ಪೋಷಕರಿದ್ದಾರೆ. ಒಳ್ಳೆ ಕಾರ್ಯಕ್ರಮ ಮಾಡ್ತೀರಿ ಅಂತ ನೀವು ಹೇಳ್ತಾರೆ. ಇಲ್ಲಿ ಬಂದು ಆಯನ ಇಂದು ಅವಡು, ಇಂದಿನ ಆಯನ ಅವಡು, ಇಂಬೆನ ಎದುರಿಗೆ ಆಯನ ಬುಡೋಡು ಅಂತ ಹೇಳುವವ ಅವ ಹೊರಡುವಾಗ 100 ರೂಪಾಯಿ ಟೇಬಲ್ನಲ್ಲಿಟ್ಟು ಹೋಗೋದು. ನಾನು 100 ರೂಪಾಯಿ ಹಿಂದೆ ಕೊಡೋದು. 1,000ಕ್ಕಿಂತ ಕಡಿಮೆ ನಂದು ರಸೀದಿ ಇಲ್ಲ. ರಸೀದಿ ಇಲ್ಲದೆ ದುಡ್ಡು ತಗೊಳ್ಳೋದಿಲ್ಲ. ನಾಳೆ ಬನ್ನಿ, ನಾಳೆ ಬನ್ನಿ. ಈ ಕ್ವಾಲಿಟಿಯನ್ನು ನಾವು ಇಟ್ಟುಕೊಳ್ಬೇಕು. ಅದು ದುಡ್ಡು ಮಾಡುವ ವಿಷಯ ಆಗಬಾರದು. ಹಾಗೆಂತ ದುಡ್ಡು ಬೇಕು. ಕಲೆ ನಾವು ತ್ಯಾಗ ವೈರಾಗ್ಯ ಎಲ್ಲ ಹೇಳುವ. ಕಲಾವಿದರನ್ನು ಇನ್ನೊಂದು ವಿಷಯ ಹೇಳ್ತೇನೆ. ವಿಟ್ಲದಿಂದ ಬರುವುದು ಕಲಾವಿದರು. ಈಗ ಪೆಟ್ರೋಲು ಎಲ್ಲರೂ ವಾಹನದ ಬರೋ ಸರಿ, ಅದು ನಮಗೆ ರಾತ್ರಿ 8 ಹೋಗಲಿಕ್ಕೆ ಅಂತ ಸಿಗೋದಿಲ್ಲ. ಮಾರ್ಗದ ಬದಿಯಲ್ಲಿ ನಿಲ್ಲಬೇಕು. ಮೊದಲಿನಾಗೆ ಲಾರಿಗಳಿಲ್ಲ ಈಗ. ಆವಾಗ ವಿಟ್ಲದ ಬದಿಯಿಂದ ಬರುವ ಕಲಾವಿದರನ್ನು ಒಂದು ವಾಹನಕ್ಕೆ ಜೊತೆ ಮಾಡಬೇಕು ಸಂಘಟಕ. ಪ್ರತಿಯೊಬ್ಬರನ್ನು ವಾಹನದಲ್ಲಿ ಒಂದು ವಾಹನ ಸಂಘಟಕನಿಗೆ ಲೀಸ್ಟ್ ಕೊಡುವುದಲ್ಲ. ಈಗ ಶಾಂಭಟ್ ಸರ್ ಅವರೆಲ್ಲರ ಕಾರು ತಾರದೇ ಇದ್ದವನು ಕಾರಿನಲ್ಲಿ ಬಂದಿದ್ದಾನೆ ಹೇಳ್ತಾನೆ. ಹೇಳಬೇಕು ಅಂದರೆ ಅವರೇ ಅದನ್ನು ಅವರ ಯಾರು ಕ್ಯಾಶಿಯರ್ ಇದ್ದಾರೆ ಅವರು ಹೇಳ್ತಾರೆ ಅವರಿಗೆ ಕಾರಿನದ್ದು ಕೊಡಿ ಅಂತ. ಅವ ಕಾರಿನಲ್ಲಿ ಬಂದಿರುವುದಿಲ್ಲ. ಅದು ಅವರಿಗೆ ಮಾತ್ರ ನಾವು ಹೊರತು ನಾವು ಅದನ್ನು ತೆಕ್ಕೊಳ್ಳೋದಲ್ಲ. ಅವರ ಸಂಘಟನೆಯಲ್ಲಿ ಪಾತ್ರ ಕೊಡುವುದು ಯಾರಿಗೆ ಅದನ್ನು ನಾವು ತೆಕ್ಕೊಳ್ಳುವ. ಅವರ ಧಾರಾಳಿತನವನ್ನು ನಾವು ತಗೊಂಡ್ರೆ ಆಗಲಿಕ್ಕಿಲ್ಲ. ಒಂದು ತಾಳಮದ್ದಲೆಯಲ್ಲಿ ನಮ್ಮದು ಇದಾಯಿತು. ಅವರ ಕಲಾ ಪೋಷಣೆ ಇದು ಬೇರೆ, ಚಿಂತನೆ ಬೇರೆ, ಸರಿಯೋ ಕುಮಾರಣ್ಣ? ಆದರೆ ಅವರದ್ದು ಕಥೆಯಲ್ಲಿ ಯಾವುದು ತಗೊಳ್ಬೇಕು, ಯಾರಿಗೆ ಯಾವ ಪಾತ್ರ ಕೊಟ್ಟರೆ ಶೈನ್ ಆಗ್ತದೆ, ಇದನ್ನು ನಾವು ತಗೊಳ್ಬೇಕು. ಅವರ ಧಾರಾಳಿತನವನ್ನು ನಾವು ತಗೊಂಡ್ರೆ ನಮ್ಮಿಂದ ಅಲ್ಲ. ಸೊ ಅವರ ಇದರಲ್ಲಿ ನಾವು ಯಾವುದು ತಗೊಳ್ಬೇಕು ಒಬ್ಬ ಸಂಘಟಕನಲ್ಲಿ. ಮಂಗಳೂರಿನಿಂದ ಬರುವಾಗ ಅಲ್ಲಿ ಜೋಶಿಯವರ, ಭಾಸ್ಕರ್ ರೈಗಳು, ವಿನಯಾಚಾರ್ಯ ಇದ್ದಾರೆ, ಇನ್ನು ಯಾರಿದ್ದಾರೆ ಆ ಕಾರಿಗೆ ಜಾಯಿನ್ ಆಗುವವರು, ಅವರನ್ನು ಜಾಯಿನ್ ಮಾಡಬೇಕು. ಆವಾಗ ಯಾರು ಕಾರು ತಂದದ್ದು ಅಂತ ತಿಳಿಬೇಕು ಮೊದಲೇ. ಅದು ಗೊತ್ತಿರಬೇಕು. ಕಾರು ಬಂದ ಕೂಡಲೇ ಯಾರು ಕಾರು ಅಂತ ನೋಡಬೇಕು ನಾವು ಸಂಘಟಕ. ಅವನಿಗೆ ದುಡ್ಡು ಹೆಚ್ಚು, ಪೆಟ್ರೋಲ್ ಇದ್ದು. ಜೋಶಿಯವರು ಒಟ್ಟಿಗೆ ಬಂದಿದ್ದಾರೆ. ಕಾರು ತಂದವ ಕಲಾವಿದ ಸಣ್ಣ, ಆ ದಿವಸ ಅವನ ಕವರು ದೊಡ್ಡದಿರ್ತದೆ, ಪೆಟ್ರೋಲ್ ಹಚ್ಚಿ ಜೋಶಿಯವರಿಂದ 500 ಕಳೀರಿ. ಯಾಕೆ ಅವರು ಅದರೊಟ್ಟಿಗೆ ಧರ್ಮಕ್ಕೆ ಬಂದದ್ದು, ಅವರಿಗೆ ಅಂತ ಕೆಲಸ ಇಲ್ಲ, ಪೆನ್ಷನ್ ಉಂಟು. ಸರಿಯಾ? ನೀವು ಹೇಳುವುದಿಲ್ಲ, ನಾನು ಹೇಳ್ತೇನೆ ಅದನ್ನು. ಎಂಚ ಜನಾರ್ದನ್ರೆ ಕರೆಕ್ಟಾ? ಅಂದ್ಬಳ್ಳೆ ಎನ್ನ ಸಂಘಟನೆ ತಾಣ ಮತ್ತೆ ತತ್ತಂಡ ಇರೇ ತಿಕ್ಕೊಂಡು ಎನ್ನ ಪಣ್ಳೆ ಅಪ್ಪಗ ಕಲ್ಪವ್ಯಾಗಂದು ಮಳ್ಪಡ್ಚಿ. ಇದು ಹಿಮ್ಮೇಳದವರು ಒಟ್ಟಿಗೆ ಬರೋದು. ಯಾರು ಕಾರು ತಂದದ್ದು?
ಅವ ಕೈ ಸುಟ್ಟುಕೊಳ್ಳೋದಲ್ಲ. ಈಗ ಚೆಂಡೆ ಮೊದಲೇ ಸಹಿತ ಬರೋದು, ಅದಕ್ಕೆ ಮುಚ್ಚಿಗೆ ಮಾಡಲಿಕ್ಕೆ ಉಂಟು, ಕೆಲಸ ಉಂಟು. ಆವಾಗ ನಾವು ನೋಡಬೇಕು, ಒಂದು 250 ರೂಪಾಯಿ 200 ರೂಪಾಯಿ ಜಾಸ್ತಿ ಕೊಡಬೇಕು. ಯಾಕಂದರೆ ಚೆಂಡೆ ಮೊದಲೇ ಸ್ವಂತ, ಒಂದು ಚೆಂಡೆ ಮೊದಲೇ ಮುಚ್ಚಿಗೆ ಮಾಡೋದು ಸುಲಭ ಅಲ್ಲ. ಕೊಟ್ಟು ಒಂದು ಶ್ರಾದ್ದ ಕಳೆದು ಇನ್ನೊಂದು ಆಗುವುದದು ಚೆಂಡೆ ಮೊದಲೇ. ಮತ್ತು ಯಾರ್ಯಾರ ಚೆಂಡೆ ಮೊದಲನ್ನು ಹೊತ್ತುಕೊಂಡು ತಿರುಗಾಡ್ತೀವಿ, ಆಗ ಅವನದ್ದು ಇವೆಲ್ಲ ಗಡಿ ತೆಗೆದ. ಸೊ ಈ ಅನೇಕ ಸಂಗತಿಗಳು ಅಲ್ಲಿ. ಸ್ಟೇಜು ಸಂಘಟಕ ಟೈಮಿಗೆ ಬರುವುದಲ್ಲ, ಚಾ ಬಂದಿದ ಅಂತ. ಸಂಘಟಕ 1 ಗಂಟೆ ಮೊದಲು ಬರಬೇಕು. ಅಮ್ಮುಂಜೆ ಜನಾರ್ದನರಾದರೆ ಬೆಳಗ್ಗೆ, ಸಂಜೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮನೆಯಲ್ಲಿ ತಿಂಡಿಯೂ ಇಲ್ಲ, ಡ್ರೆಸ್ ಮಾಡಿ ಅಲ್ಲಿ. ಸಂಜೆ ಪುನಃ ಸ್ಟೇಜಿಗೆ ಆಗುವಾಗ ಡ್ರೆಸ್ ಬೇರೆ ಉಂಟು ಅವರದ್ದು. ಅದೊಂದು ವೃತ್ತ, ಅಮ್ಮುಂಜೆ ಜನಾರ್ದನದ್ದು ವೃತ್ತ. ಅದು ತಾಳಮದ್ಲೆ ಹೋಗೋದು 24 ಗಂಟೆ ಸಮಯ ಅವರು. 4 ಗಂಟೆಯ ತಾಳಮದ್ಲೆ ಮೊದಲೇ ಹೋಗಿ ಸ್ಟೇಜು. ಈಗ ಕಾಲು ಕೆಳಗೆ ಹಾಕೋ ಸಿಸ್ಟಮ್, ಅದಕ್ಕೆ ಕೂತುಕೊಳ್ಳಿಗೆ ವ್ಯವಸ್ಥೆ ಉಂಟು. ಕೂತುಕೊಳ್ಳಿಗೆ ಕಾಲು ಮಡಚಿ ಕೂತುಕೊಳ್ಳೋರಿಗೆ ಆಗಬೇಕು. ಅನೇಕರಿಗೆ ಕೆಳಗೆ, ನಾನು ಮಡಚೇ ಕೂತ್ಕೊಳ್ಳೋದು ಚಂದ ಅದು. ಇದು ಅಲ್ಲಿ ಒಂದು ಚೆಂಡೆವನಿಗೆ ಅಥವಾ ಬಡಗಿನ ಚೆಂಡೆ ಆದರೆ ಈಚೆ ಬದಿಯಲ್ಲಿ ಗೊತ್ತಬೇಕು. ಚೆಂಡೆ ಬಂದು ನಿಂತ ಮೇಲೆ ಆ ಕುರ್ಚಿಯನ್ನು ತೆಕ್ಕೊಂಡು ಓಡುವುದು, ಅದು ವಿಡಿಯೋದಲ್ಲಿ ಬರುವುದಲ್ಲ. ಈ ಹಗ್ಗ ನೇತಾಡೋದು ಅನಗತ್ಯ ವಿಷಯ ಇಲ್ಲ. ಬ್ಯಾನರ್ ಮಾತ್ರ, ಅದು ಬ್ಯಾನರ್ ಹೈಲೈಟ್ ಆಗಬೇಕು. ಇಲ್ಲಿ ಶುಭ ಕೋರುವ ಇಂಥವ, ಆಗ ಅದನ್ನೇ ನೋಡಿದವ ಶುಭ ಕೋರುವ. ಬೇಕರಿಯದ್ದು ಎಂತೆಲ್ಲ ಐಟಮ್ ಇರ್ಬೋದು ಈ ಬೇಕರಿಯಲ್ಲಿದ್ದ. ತಾಳ ಮೊದಲು ಇಡೀ ಬೇಕರಿ ಐಟಮ್ನಲ್ಲಿ ಹೋಯಿತು. ಆಚೆ ಮತ್ತೊಂದು ಕರ್ನಾಟಕ ಬ್ಯಾಂಕಿದ್ದು. ಕರ್ನಾಟಕ ಬ್ಯಾಂಕಿದ್ದು ಈಗ ಇಂಜಿನಿಯರಿಂಗ್ ಆಗೋದು ಮಗಳಿಗೆ ಲೋನ್ ಸಿಗ್ತದೋ ಇಲ್ವೋ, ಮ್ಯಾನೇಜರ್ ಯಾರಿರ್ಬೋದು, ಇವ್ರಿಗೆ ಬ್ಯಾನರ್ ಬಿದ್ದಿದೆ. ಹಾಗಾದ್ರೆ ಅಶೋಕ್ ಭಟ್ರ ಹತ್ರ ಉಜಿರೆ ಬ್ಯಾಂಕಿನ ಮ್ಯಾನೇಜರ್ ಪರಿಚಯ ಇರ್ಬೋದು. ಮಗಳಿಗೆ ಲೋನ್ ಸಿಗ್ತದೋ ಅಂತ ಕೇಳುವಂಥ ಕೂತ್ರೆ ತಾಳ ಮೊದಲೇ ಲೋನಲ್ಲಿ ಹೋಯಿತು. ನೀನಾಸಂ ಸಿಸ್ಟಮ್, ಅದು ರಂಗಾಯಣದ ಸಿಸ್ಟಮ್ ಸರಿಯಲ್ವ ಸರ್? ಪಾತ್ರಕ್ಕೆ ಮಾತ್ರ ಲೈಟ್ ಕೊಡುವುದು, ಇಡೀ ಲೈಟ್ ಅಲ್ಲ. ನಮಗೆ ಹಾಗಾಗೋದಿಲ್ಲ, ಯಾಕಂದರೆ ಪ್ರತಿಪಾತ್ರದ ಸ್ಪಂದನ ಉಂಟು, ಎಲ್ಲವೂ ಹಾಗಾಗಬೇಕು ಅಂತಲ್ಲ. ಈ ಶಿಸ್ತುಗಳು ತುಂಬ ಸಲ ಇದು ತನುಮನ ದನಗಳಿಂದ ಸಹಕರಿಸಬೇಕು ಅಂತ ಶಬರಿಮಲೆಯ ಕಾರ್ಯಕ್ರಮದಲ್ಲಿ ನಾವು ಇದು ಒಳ್ಳೆ ದುಃಖ. ನಿಜವಲ್ಲ ಸಂಸಾರ ಪದ್ಯ ಕನ್ಯಾಸ್ವಾಮಿಗಳ ಮೀತು ಬರಡು ನೆಯ್ಯಪ್ಪದ ಪೇರ ಬರ್ತಾಂಡು. ನಿಜವಲ್ಲ ಸಂಸಾರ ಪದ್ಯ ದುಃಖ. ಅದಾಗಿ ಇನ್ನು ಇಲ್ಲಿ ಆ ಕೇಳು ಪಂಡಿತ ಮತ್ತು ಇವರು ಬಲ್ಲಿಗಳು ತಪಸ್ಸು ಮಾಡಿದ ಅಯ್ಯಪ್ಪನಲ್ಲಿಗೆ ಬಂದು ಭಕ್ತಿಯಲ್ಲಿ ಸೈಲೆಂಟ್ ಶಬ್ದ. ಕೆಂಡ ಸೇವೆಗೆ ಪೊರ್ತಾಂಡು ಕನ್ಯಾಸ್ವಾಮಿಗಳು ಮೀತು ಬರಡು. 2 ಗರ್ನಾಗ ಎಂತ ಮಾಡ್ತೀರಿ ನೀವು? ಸೊ ನಾವು ಈ ಕಲೆಯ ಸ್ವರೂಪವನ್ನು, ಇದೆಲ್ಲ ಸಂಘಟಕನಿಗೆ ತುಂಬ 4 ಮಂದಿ ಕಲಾವಿದರು ತಾಳ ಮೊದಲೇ ಮಾಡೋದು ಮಾತ್ರ ಅಲ್ಲ. ಸದಾಶಿವರಾಯರೇ, ನಿಮ್ಮನ್ನು ನೋಡಿದ್ದೇನೆ ನಾನು. ನೋಡಲಿಲ್ಲ ಅಂತ ನೀವು ಬರೋ ಸಲ ತಾಳ ಮೊದಲಿಗೆ ಬಿಡಬೇಡಿ ನನ್ನನ್ನು. ಆಗ ಬಂದು ಕೂತಿದ್ದೇನೆ, ನನ್ನ ಅರಶಿನ ಹಂಗೆ ನೋಡಲಿಲ್ಲ ಅವರು ಅಂತ. ಹಾಗೆ ಈ ಕೆಲಸಗಳು ಮಾಡಬೇಕು. ನಮಗೆ ಅದರ ಎಡೆಯಲ್ಲಿ ನಮಗೆ ಡೋನರ್ಗಳು ಬಂದಿದ್ದಾರೆ, ತಾಳ ಮೊದಲೇ ಆಗ್ತಾ ಉಂಟು, ಅವರಿಗೆ ಮುಖ ತೋರಿಸಬೇಕು, ಮಾತಾಡೋದು ಅದು ನಮ್ಮ ಕೆಲಸ. ಅವರನ್ನು ಅವಗಣಿಸಬಾರದು. ಸೊ ಈ ಒಂದು ಕಾರ್ಯಕ್ರಮ ಮಾಡಿ ಆಟ ಆಗಲಿ, ನಾವು ಹೊರಡುವಾಗ ಇನ್ನೊಂದು ಪ್ರೋಗ್ರಾಮ್ ಬರುವ ವರ್ಷ ಅವರಿಗೆ ಮಾಡಬೇಕು ಅಂತ ಅನ್ನಿಸಬೇಕು. ನಾನು ಮೇಳದ ಯಜಮಾನರು ಇದ್ದಾರೆ, ಏನಂತ ಹೋದ ಕೂಡಲೇ ನಾನು ಇದಿರ್ತೇನೆ, ಯಾಕಂದರೆ ವ್ಯವಸ್ಥೆ ಆಗಬೇಕು. ತಿಂಡಿ ಬಿಡಾರ ಉಗ್ರವೇ, ನಗೆ ಸಮೇತ ಬರಲಿಕ್ಕಿಲ್ಲ. ಹಾಗೆ ಬಿಡರಾಯಿತು. ಧನ್ಯವಾದ ಹೇಳುವಾಗ ನಾನು 10 ನಿಮಿಷ ತಗೊಳ್ತೇನೆ, ಇಲ್ಲದೇ ಇದ್ದದ್ದನ್ನು ಹೇಳಿ ಅವರನ್ನು ಹೊಗಳ್ತೇನೆ. ಬರುವ ವರ್ಷ ಆಟ ಕ್ಯಾಂಪ್ ಬುಕ್ ಆಗಿ ಬರ್ತದೆ. ಸುರುಬೋಳು ರೌದ್ರ ದೆತ್ತೇರು ಈ ಮನುಷ್ಯ. ಹೌದು, ಅವರಿಗೆ ಕೆಲವೊಮ್ಮೆ ಧನ್ಯವಾದ ಹೇಳಿ ಹೊಗಳುವಾಗ ಯಾರದ್ದು ಅಂತಲೇ ಅವರಿಗೆ ಗೊತ್ತಾಗೋದಿಲ್ಲ ನಾನು ಹೇಳಿದ್ದು. ಅದ್ಭುತ. ಬರುವ ವರ್ಷ 8 ಗಂಟೆ ಆಯ್ತು. ನಮಗಿದು ಗೊತ್ತಿರಬೇಕು, ಪ್ಲೀಸಿಂಗ್ ಗೊತ್ತಿರಬೇಕು. ಹಾಗೆಂತ ವ್ಯವಸ್ಥೆ ಆಗಬೇಡ 40 ಜನಕ್ಕೆ. ಇಲ್ಲ ಮ್ಯಾನೇಜರೇ ಸಾಯ್ತೇನೆ ಅಂತ ಕೇಳೋದಿಲ್ವ? ತುಂಬ ಸಲ ಸತ್ತಾಗಿದೆ ನಾನು, ಚಿರಂಜೀವಿ ಸಾಯಲಿಲ್ಲ. ಸೊ ಇದು ಸಹ ಗೊತ್ತಿರಬೇಕು. ಯಜಮಾನನಿಗೆ ಕಂಪ್ಲೇಂಟ್ ಹೋಗ್ತದೆ, ನಮಗೆ ಗೊತ್ತಿರ್ತದೆ ಕಂಪ್ಲೇಂಟ್ ಹೋಗ್ತದೆ ಅಂತ, ಅದು ಯಜಮಾನರಿಗೆ ಗೊತ್ತಿರ್ತದೆ. ಅವರು ಅದಕ್ಕೆ ಹೌದು ಹೇಳ್ತಾರೆ, ಅದು ಯಜಮಾನಿಕೆಯ ದೃಷ್ಟಿ. ಅವರಿಗೆ ಮ್ಯಾನೇಜರೇ ಬೇಕು, ಕಲಾವಿದ ಬೇಕು, ಸಂಘಟಕ ಬೇಕು, ಇಷ್ಟು ವಿಷಯ ಬೇಕು. ಇದೆಲ್ಲವೂ ಇದ್ದಾಗ ಈ ಎಲ್ಲವನ್ನೂ ಸಮನ್ವಯಗೊಳಿಸಿದರೆ ಹಾಗಣ ಭವಿಷ್ಯದ ಇದೇನೆಂದರೆ, ಒಂದೊಂದು ಉತ್ತರ ಕನ್ನಡಕ್ಕೆ ಹೋದರೆ ವಾದ ಭೂಮಿಕೆಯನ್ನು ಬಯಸುವುದು ಕಡಿಮೆ, ಭಾವನೆಯನ್ನು ಬಯಸ್ತಾರೆ ಮತ್ತು ಸಂವಾದವನ್ನು ಬಯಸ್ತಾರೆ. ದಕ್ಷಿಣ ಕನ್ನಡಕ್ಕೆ ಬಂದರೆ ಏರಿಯಾ ವೈಸು ವಾದ ಭೂಮಿಕೆಯನ್ನು ಒಂದು ಹಂತದಲ್ಲಿ ಬಯಸ್ತಾರೆ, ಸ್ವಲ್ಪ ಒಂದೇ ತಾಗೋಡು. ಸೊ ಇದು ಕಲಾವಿದನಿಗೆ ಏರಿಯಾದಿಂದ ಏರಿಯಕ್ಕೆ ವ್ಯತ್ಯಾಸ ಗೊತ್ತಿರಬೇಕು. ಒಳ್ಳೆ ಸಂವಾದವನ್ನು ಬಯಸುವವರಿದ್ದಾರೆ, ಯಲ್ಲಾಪುರ ಹೋಯಿತು, ಅಲ್ಲಿ ವಾದ ತೆಗೆದು ಮತ್ತು ಆ ಊರಿಗೆ ಅವನಿಗೆ 5 ವರ್ಷಕ್ಕೆ ಹೇಳಿಕ್ಕಿಲ್ಲ, ಹೌದಾ? ನಮ್ಮ ಮಾರ್ಕೆಟ್ ಮಾಡೋದು ನಮಗೆ ಗೊತ್ತಿರಬೇಕು, ಮಾರ್ಕೆಟ್ ಮಾಡೋದು ಗೊತ್ತಿರಬೇಕು. ಸೊ ಸಂಘಟಕ ಈ ಎಲ್ಲದಕ್ಕೂ ಕಲಾ ಎಂಬಂತಹ ಮೈದಾನದಲ್ಲಿ ಮೇಯುವಂತಹ ಯಾರಿದ್ದಾರೆ, ಪೋಷಕರೋ ಕಲಾವಿದರೋ ಇರು, ಇವರನ್ನೆಲ್ಲ ಒಂದು ಏಕಸೂತ್ರಕ್ಕೆ ಒಂದು ಕಂಬ ಹಾಕಿದಾಗೆ
ಅದರಲ್ಲಿ ನಿಂತುಕೊಂಡು ಸಂಘಟಕನ ಜವಾಬ್ದಾರಿ ಸಣ್ಣದಲ್ಲ, ಅತ್ಯಂತ ದೊಡ್ಡದು ಸಂಘಟಕನ ಜವಾಬ್ದಾರಿ. ಸೊ ಇದು ಸಾಧಾರಣ 1980ನೇ ಇಸವಿ 50ನೇ ಇಸವಿಯವರೆಗೆ ಭಾಗವತನೇ ಇದ್ದದ್ದು. ಮತ್ತೊಬ್ಬ ದೇವಸ್ಥಾನದ ಪ್ರತಿನಿಧಿ ಬಂದ, ಕಾರ್ಯಕ್ರಮ ಮಾಡಿಸೋರೇ ಕಲಾವಿದರನ್ನು ಕರೆಯುವುದು, ಜೋಡಣೆ ಮಾಡೋದು ಕಷ್ಟ ಆಗ್ತದೆ ಅಂತ ಸಾಧಾರಣ 75ನೇ ಇಸವಿ ಕರ್ನೂರು ಕೊರಪ್ರೈಗಳೆಲ್ಲ ಯಾವಾಗ ಟೌನ್ ಹಾಲಿಗೆಲ್ಲ ಬಂದರು, ಮಳೆಗಾಲದ ಇದಾಯಿತು. ಅದೇ ಸಂದರ್ಭದಲ್ಲಿ ಕಾಳಿಂಗನೌಡರಾದಿಯಾಗಿ ಬಂದು ಕ್ಯಾಸೆಟ್ ಬಂತು. ಕ್ಯಾಸೆಟ್ ಮಾಡಿಸುವವರು ಸಂಘಟನೆಗೆ ಬಂದರು, ಉಳಿದವರು ಸಂಘಟನೆಯಲ್ಲಿ ಸೇರಿಕೊಂಡರು. ಸ್ವಲ್ಪ ಒಂದು ಸಂಘ ಚೌತಿ, ಅದರೊಬ್ಬ ಯಕ್ಷಗಾನದ ಆಸಕ್ತದವ ಸಂಘಟನೆ ಮಾಡೋದು. ಸುರತ್ಕಲ್ಗ ವಿನಾಯಚರು ಯಕ್ಷಗಾನ ಚೌತಿಯಲ್ಲಿದ್ದಾರೆ. ಆಗ ಇನ್ನೊಂದು ಚೌತಿಯವರು ಶಾರದೋತ್ಸವರು, ಆ ವಿನಾಯಚಾರ್ಯ ನಮಗೊಂದು ತಾಳ ಮೊದಲೇ ಮಾಡಿಸಿಕೊಡಿ ಮಾರ್ಯಾರೆ, ನಿಮ್ಮಲ್ಲಿ ಮೊನ್ನೆ ಒಳ್ಳೆದಾಯಿತು ಅಂತ. ಆದರೆ ಒಂದು ಮಾತು ಸಾಮುಗರಾಗ ಹೇಳಿದ್ರಿ, ಆಕ್ಷೇಪ ಅಲ್ಲ, ಒಬ್ಬ ಕಲಾವಿದನಿಗೆ ಮೊನ್ನೆ ಒಬ್ಬರು ಕಲಾವಿದರು ಹೇಳಿದರು ಹೊಟ್ಟೆಪಾಡು, ಎಲ್ಲವೂ ಹೊಟ್ಟೆಪಾಡು. ಆದರೆ ಒಂದು ಕಲಾವಿದ ಒಂದು ಕಾರ್ಯಕ್ರಮ ಒಪ್ಪಿ ಇನ್ನೊಂದು ಒಪ್ಪುವಾಗ ಮೊದಲು ಒಪ್ಪಿದ ಕಾರ್ಯಕ್ರಮಕ್ಕೆ ಉಪದ್ರಾಗಬಾರದು ಮಾತ್ರ. ಅದು 12 ಗಂಟೆಗೆ, ಇದು 12:15 ಗಂಟೆಗೆ ಒಪ್ಪೋದಲ್ಲ. ಏನು ಎಂಚಾಂಟ್ಲ ಬರ್ಪೆ ಅಂತ ಬರಲಿಕ್ಕೆ ಆಗೋದಿಲ್ಲ. ಆವಾಗ ಸ್ಪಷ್ಟ ನಾವು ದಾಕ್ಷಿಣ್ಯವೂ ಮಾಡಬಾರ್ದು. ಅಲ್ಲಿ ನಿಮ್ಮದಲ್ಲಿ ಎಷ್ಟು 12 ಗಂಟೆಗೆ ಮುಗೀತದೆ ಹೇಳಲಿಕ್ಕೆ ಆಗೋದಿಲ್ಲ. 1 ಗಂಟೆಗೆ ಅಪ್ಪ ತಗೊಳ್ಬೇಕು. 1 ಗಂಟೆಗೆ ಹೊರಟ್ರೆ ನೀವು ಇಲ್ಲಿ ಎಷ್ಟೊತ್ತಿಗೆ ಬರ್ಬೋದು? 3/4 ಗಂಟೆಯಲ್ಲಿ 1/4 ಗಂಟೆ ತೆಕ್ಕೊಂಡು 3 ಗಂಟೆ ಅರ್ಥಕ್ಕೆ ತಯಾರು ಮಾಡುವ. ನಮಗೆ ಅವನೇ ಬರಬೇಕು, ಕರ್ಣನೇ ಹೇಳಬೇಕು, ಶುರುವಿಗೆ ಆಗಬೇಕು ತೆಕ್ಕೊಂಡು. ಆವಾಗ ಅಲ್ಲಿ ಅವನಿಗೂ ನ್ಯಾಯ ಇಲ್ಲ. ಮೊಬೈಲ್ ನೋಡಿಕೊಂಡಿರ್ತಾನೆ, ಇಲ್ಲಿ ಮೆಸೇಜ್ ಆಗ್ತಾ ಇರ್ತಾನೆ ಭಾಗವತನು ಮೊಬೈಲ್ನಲ್ಲಿ ಹೀಗೆ ಮಾಡಿಕೊಂಡು ಪದ್ಯ ಹಿಡ್ಕೊಂಡಿರ್ತಾನೆ. ಒಯ್ಪಲೆ ಅಂತ ಅಲ್ಲಿ ಹೌದು ಎಳೆದ್ದು ಇಲ್ಲಿ ಎಳೆದ್ದು ಮತ್ತಿನ ಪ್ರಸಂಗಕ್ಕೂ ಲೇಟಾಗಿ, ಒಟ್ಟು ಆ ದಿವಸ ಎಲ್ಲರಿಗೂ ಲೇಟ್ ಕೈ ಕೊಟ್ಟದಲ್ವ. ಎಲ್ಲರೂ ಒಂದು ಕಡೆಗೆ ಅಡ್ಜಸ್ಟ್ ಆಗಬೇಕು. ಇಲ್ಲ ಸ್ವಾಮಿ ಈ ಬೇಡ, ನೀವು ಬರೋ ಸಲ ಹೇಳ್ತಾನೆ ಅಷ್ಟಿಗೆ. ಕೊನೆಗೆ ಇಂಥ ಪಾತ್ರ ಆಗಬೇಕು, ನಾನು ಕೌರವನೇ ಹೇಳುವುದು ಅಥವಾ ಭೀಷ್ಮನೇ ಹೇಳೋದು ಆ ಸೆಟ್ಟಿನಲ್ಲಿ, ಕೊನೆಗೆ ಹೇಳೋದನ್ನೆಲ್ಲ ನನಗೆ ಏಕಲವ್ಯನೂ ಆದೀತು. ಅದಾಗಬಾರದು. ಏಕಲವ್ಯ ಆಗೋದು ಗುರುದಕ್ಷಿಣೆ ಏಕಲವ್ಯ ಅಂತ ನಿಮಗೆ ಹೇಳುವ. ಇದರಲ್ಲಿಲ್ಲ ಭೀಷ್ಮ ವಿಜಯದ ಏಕಲವ್ಯ ಅಂತ. ಅದು 2ನೇ ಬಣ್ಣದವನಿಗೆ ಇರೋದು, 1ನೇ ಬಣ್ಣದವ ಸಾಲ್ವ. ಆ ಕಾರಣದಿಂದ ಇದರಲ್ಲಿ ನಿಷ್ಠುರ ಅಲ್ಲ ಅದು. ನಾವು ಕಲಾವಿದನನ್ನು ಪ್ಲೀಸ್ ಮಾಡಬೇಕಾ, ನಮಗೆ ಇಂಥವ ಬೇಕು ಅಂತ ಇರಬೇಕಾ, ಒಳ್ಳೆಯ ಕಾರ್ಯಕ್ರಮ ಕೊಡಬೇಕಾ? ನಾವು ಯಾವುದಲ್ಲೇ ಒಂದು ಬೇಕಲ್ಲ, ಒಳ್ಳೆಯ ಕಾರ್ಯಕ್ರಮ ಕೊಟ್ಟರೆ ಇದೆಲ್ಲ ಒಳ್ಳೆಯದಾಗಿರೋದು. ಮತ್ತೆಲ್ಲರನ್ನು ಎದ್ದಕ್ಕೆ ಕೊಡುವ. ಆ ಕಲಾವಿದ ಒಂದು ಕಾರ್ಯಕ್ರಮ ಮಾಡುವಾಗ ಒಂದು ಕೊಡುವ, ಅಥವಾ ಕಲಾವಿದ ಹೀಗೆ ಸಿಗುವಾಗ ಒಂದು ಕವರು ಕೊಡುವ. ನಮಗೆ ಕಲಾವಿದನ ಹತ್ರ ಪ್ರೀತಿ ಇದ್ದರೆ, ದ್ವೇಷ ಅಲ್ಲ ಅದು. ನಾವು ರಂಗಭೂಮಿಯನ್ನು ಉಳಿಸಬೇಕು, ಯಾವುದನ್ನು ಉಳಿಸಬೇಕು ಅಂತ ಒಂದು ಸ್ಪಷ್ಟ ತೀರ್ಮಾನ ಬೇಡ ನಮಗೆ. ಎಲ್ಲರನ್ನು ಉಳಿಸ್ಲಿಕ್ಕೆ ಆಗ್ತದಾ ಅಲ್ವಾ? ಮನೆಯಲ್ಲಿ ಶುಭ ಕಾರ್ಯಕ್ರಮ ಮಾಡುವಾಗ ಕುಟುಂಬದವರಿಗೆಲ್ಲ ಸೂತಕಾಮೆ ಉಂಟು ಅಂತ ನೋಡಿ ಮಾಡೋದು. ಊರಿನವನಿಗೆ ನೋಡಿ ಮಾಡಲಿಕ್ಕಿಲ್ಲಲ್ಲ. ಊರಿನವನಿಗೆ ಸೂತಕಾಮೆ ಇದ್ದರೆ 2ನೇ ವ್ಯಕ್ತಿಗೆ ಕೂತ್ಕೊಳ್ಳೋದು, ಹಸ್ತೋತಂತಗೆ ಬೋತ್ರಿ ಅಂತ ಮೆಟ್ಟುಕೊಳ್ಕ ಅಥವಾ ಭಯಪಡ್ತಾರೆ. ಮುಂಜಿನ ಮಂಕ್ತಿ ಕೊಳ್ಳುಕ ನಾವು ಯಾವ ಒಂದು ಕಡೆಯಲ್ಲಿ ಹೊಂದಾಣಿಕೆ ಮಾಡಬೇಡ. ಸೊ ಇದನ್ನು ಒಂದು ಪೌರಾಣಿಕ ಪ್ರಸಂಗವೇ ಮಾಡ್ತೇವೆ ನಾವು. ಯಾವುದೋ ಒಂದು ಪ್ರಸಂಗ ನಮಗೆ ಯಾರಿದ್ರು ಅದು ಭಾರಿ ಒಳ್ಳೆಯದಾಗಿದೆ ಅಂತ ನಾವು ತುರುಕುದು ಬೇಡ. ಇದರಲ್ಲಿ ನಾವು ಏನು ಒಳ್ಳೆಯದು ಮಾಡಬಹುದು? ಈಗ ಪೌರಾಣಿಕ ಪ್ರಸಂಗಕ್ಕೆ ಹೊಸ ನೋಟ ಧರ್ಮಸ್ಥಳ ಮೇಳದಲ್ಲಿ ನಂಬ್ಯಾರು ಅಮೃತ ಸೋಮೇಶ್ವರು ಕೊಟ್ಟಿದ್ದಾರೆ. ಶಾಂಭಟ್ ಸರ್ ಇದ್ದಾರೆ. ಕಳೆದ 20 ವರ್ಷದಿಂದ ಪೌರಾಣಿಕ ಪ್ರಸಂಗಕ್ಕೆ ಪ್ರತಿ ವರ್ಷ ಒಂದು ಪ್ರಸಂಗದ ಹೊಸ ನೋಟ. ಸರಿಯಾ ರಾಜೇಶ್ವರೇ? ಯಶಸ್ವಿ ಆಯ್ತದು. ಕುಮಾರಣ್ಣ ವಿಮರ್ಶೆಗಳುಂಟು, ವಿಮರ್ಶೆ ಕಲೆಯ ಜಾಗೃತಿ. ಕಲೆಯ ಜಾಗೃತಿ ವಿಮರ್ಶೆ ಅಂತ ವಿಮರ್ಶೆ ಮಾಡಿಕೊಂಡೇ ಕೂತ್ಕೊಳ್ಳೋದಲ್ಲ, ಅವನಿಗೆ ಹುಚ್ಚು ಅಂತ ಅರ್ಥ. ಮಾಡಿಕೊಂಡೇ ಕೂತ್ರೆ ಒಂದು ಮಟ್ಟದ ವಿಮರ್ಶೆ ಬೇಕು. ಶೇಣಿಯವರು ಹೇಳಿದಾಗ ವಿಮರ್ಶೆ ಮಾಡಿದವನನ್ನು ನಾನು ಖಡಾಖಂಡಿತವಾಗಿ ಖಂಡಿಸಿದ್ದೇನೆ, ಅದು ಒಳ್ಳೆದಿದ್ದರೆ ಮರುದಿವಸ ತಿದ್ದುಕೊಂಡಿದ್ದೇನೆ ಅಂತ. ವಿಮರ್ಶೆ ಮಾಡಿದವನಿಗೆ ಸರಿ ಮಾಡಿ ಕಳಿಸಿದ್ದಾರೆ, ಮರುದಿವಸ ಬದಲಾವಣೆ ಆಗಿದ್ದೇನೆ ಹೇಳಿದ್ದಾರೆ ಅವರು, ಅಲ್ಲಿ ಸಮರ್ಥಿಸಿಕೊಂಡಿದ್ದೇನೆ ಅಂತ. ಹಾಗಾದ ಕಾರಣ ಆರ್ಥಿಕ, ಆತಿಥ್ಯ, ಪ್ರಸಂಗ, ಪಾತ್ರ, ಸಮಯ ಬೇಕು. 6 ಗಂಟೆಗೆ ಅಂದರೆ ನಾವು 6 ಗಂಟೆಗೆ ಆಟ ಅಂದರೆ ಕಾಲಮಿತಿ ಹೊರಟಾಗ ಪೂರ್ವರಂಗ ಇರಲಿಲ್ಲ. 5:45ಕ್ಕೆ ಪೂಜೆ, ಗಣಪಣ್ಣ, ಪದ್ಯಾಣ, ಎಲ್ಲಿ ದೂರ, ಎಷ್ಟು ಹೊತ್ತು, ಯಾವ ಲೇಟು. 5:45ಕ್ಕೆ ಜಾಕಟ್ ಹಿಡಿದು ನಿಂತಾಯ್ತಲ್ಲ, ಅದು ಗ್ರೇಟ್ ಭಾಗವತ. ಸಮಯಬದ್ಧತೆಯಲ್ಲಿ ಶಂಕರ ಭಟ್ರು ಪೀಟಿಯವರನ್ನು ಕರೆದು ಹಾರ್ಮೋನಿಯಂ ಹೇಳಿ ಕಲಾವಿದರನ್ನು ಮೈಯರೆ 5:45ಕ್ಕೆ ನಿಂತಾಯ್ತವು, ನಿಲ್ಲುವುದು ಎದುರು. ಹೋಗ್ತಾ ಇದ್ದಾಗ ಸಮಯ ಆಯ್ತು, ಅವರಿಗೆ ಟೆನ್ಷನ್, ಎಂಥ ಅಶೋಕಣ್ಣ ಇದ್ದ ಇವು ಹೋಗ್ತವಿಲ್ಲ ಮಾರಾಯ ಅಂತ. ಅದು ಅವರದ್ದೇ ಒಂದು ಶಬ್ದ ಉಂಟು ಅವನಿಗೆ ಬೈಲಿಕ್ಕೆ, ನಾನು ಹೇಳೋದಿಲ್ಲ ಅದನ್ನು. ಅದು ಪ್ರೀತಿ ಉಂಟು ಅಂತ ಲೆಕ್ಕ ಹಾಗೆ ಬೈದರೆ. ನನಗೂ ಹೇಳ್ತಿದ್ರು ಅವರು ಶಂಕರ ಭಟ್ರ ಹತ್ರ, ಇವ ಒಂದು ಹರಿಕತೆ ಮಾಡ್ತಾ ಇದ್ದ ಮ್ಯಾನೇಜರ್ ಅಂತ ಹೇಳ್ತಿದ್ರು. ನನಗೆ ಅದು ಕೇಳ್ತದೆ ಅವರು ಹೀಗೆಲ್ಲ ಇದಾಗುವಾಗ. ಹಾರ್ಮೋನಿ ಶಬ್ದ ಮಾಡೋದೆಲ್ಲ ಮಾಡ್ತಿದ್ರು ಮುಂದೆ ಹೋಗಲಿಕ್ಕೆ. ತೆಂಕವೆಲ್ಲ ಬೇಕಾದರೆ ಟಿಟಿಂಕ್ ಮಾಡೋದು. ಹೌದು, ಟಿಟಿಂಕ್ ಮಾಡಿದರೆ ಮುಂದೆ ಹೋಯ್ಕು ನೀನು
ಇಲ್ಲಿ ಪದ್ಯ ತಗವೆ ಅಂತ ಟಿಟಿಂಗ್ ಕಡತೋಗ ಭಾಗವತರ ತೆಗೆಯುವುದೇ, ಕೇಳುವುದೇ ಇಲ್ಲ, ತೆಗೆಯುವುದೇ. ಬಲಿಪ ಭಾಗವತರು ಸಿಗ್ದಲು ಒಂದೊಂದು ಭಾಗವತರು ಒಂದೊಂದು ಕ್ರಮ ಇತ್ತು. ಕುಬಣೂರು ಭಾಗವತರು ಮತ್ತಿನ ಪದ್ಯಕ್ಕೆ ರಾಗ ಹಾಕೋದು, ದೊಡ್ಡಕ್ಕೆ ಹಾಕಿದರು. ಅಂದರೆ ಮತ್ತಿನ ಪದ್ಯಕ್ಕೆ ಆಯಿತು ಅಂತ ಅವರು, ನಾವು ಹೋಗಲೇಬೇಕದು. ಕುರಿಯ ಭಾಗವತರು ಎಂಥ ಶೋಕ ಇಂದು ಇದರಲ್ಲೇ ಉದಿ ಮಾಡೋದು, ಕುರಿಯ ಭಾಗವತರು ಯಾಕೆಂತ ಕೇಳಲಿ, ಕುರಿಯ ಭಾಗವತರು ಹಾಗೆ ಇದರಲ್ಲೇ ಉದಿ ಮಾಡುವ ಅಂದಾಜು. ಇನ್ನು 4 ವೇಷ ಇದ್ದಲ್ಲಿ ಇವರು ಎಲ್ಲಿಗೆ ಕಳಿಸು ನಾನೀಗ, ನಡೆ ಮುಂದೆ ಮರ್ಯಾದಲಿ ಹೋಗು ಮಗ. ಒಳಗೆ ಬಂದು ಕೂಗಲಿ ಉಂಟು, ಬೇಜಾರಾತ ಮಗ ಅಂತ. ಅದು ಬೇಜಾರಾದರೆ ಹೇಳಿರಲ್ಲ, ಅಪ್ಪ ಇವರೆಲ್ಲ ಹೋಗಿಡೋದ ಮಾರೆ, ನೀವು ಒಬ್ಬನೇ ಹರಿಕತೆ ಮಾಡಿದ್ದಾರೆ. ಸೊ ಇದು ನಮಗೆ ಗೊತ್ತಿರಬೇಕು, ಸಮಯ ಪ್ರಜ್ಞೆ ಇಂಪಾರ್ಟೆಂಟ್. ಈ ಕಾಲಘಟ್ಟದಲ್ಲಿ ಸಂಪಾಜೆಯಲ್ಲಿ ನಾವು ಮರುದಿವಸ ಬೆಳಗ್ಗೆ ಮುಂಚಿನ ದಿವಸದಿಂದ 26 ಗಂಟೆ ಆಯಿತು ಕಳೆದ ವರ್ಷ ಓಟು, ಇದರ ದಾಖಲೆಯಲ್ಲಿ ಉಂಟು. ಮೊನ್ನೆ ಶಾಂಭಟ್ ಸರ್ ಮಾತಾಡೋಗಳಿದ್ರು ಕಮ್ಮಿ ಮಾಡೋಕ್ಕೆ ವಶವನ್ನು, ಈ ವರ್ಷ 27 ಗಂಟೆ ಆಗ್ತದೆ ಅದು. ಅವರ ದಾಕ್ಷಿಣ್ಯ, ಕಲಾವಲಯ, ಅವರ ಕಲಾವಿದರು ಬಂದು ಪ್ರಸಂಗ ನಿಂಟಾಗಿ ನನಗೆ ಒಂದು ವೇಷ ಕೊಡಬೇಕು ಅಂತೇಳಿ, ಅದಕ್ಕೆ ಮತ್ತೆ ಇದು ಅಸುರ ಅಸುರ ಸುರಾಸುರ, ಖಡ್ಗಾಸುರ, ಕತ್ತಿಯಾಸುರ, ಬಾಣಾಸುರ, ಬಿಲ್ಲಾಸುರ ಪೂರ ಸೇರಿ ಬಲಗಳು, ಇತ್ಲಾಗಿನ ಮಂಗಗಳು, 77 ಕೋಟಿ ಹೆಸರಿಡ್ಬೋದಲ್ಲ ಮಂಗಗಳಿಗೆ, ಅದಕ್ಕೆ ಆ ಮಂಗಗಳ ಹೆಸರಿಟ್ಟು ಯುದ್ಧಗಳು, 2 ಪದ್ಯ ಕೊಡೋದೇ ಇರುತ್ತಾಗ್ತದ. ಮತ್ತು ಅವರೆದುರು ಕಾಣಿಸಿಕೊಳ್ಬೇಕು, ಅವರು ಕೂತ್ಕೊಳ್ತಾರೆ ಕಣ್ಣು ಮುಚ್ಚದೆ. ಇದು ಸರ್ವತ್ರ ಯಕ್ಷಗಾನದಲ್ಲಿ 27 ಗಂಟೆ ಮಾನದಂಡ ಅಲ್ಲ. ಶ್ರೇಷ್ಠ, ಅತಿಶ್ರೇಷ್ಠ, ದಾಖಲೆ ಎವರೆಸ್ಟ್ ಶಿಖರ ಸೇರಿದ ಯಾರು ಹಿಲೇರಿ, ಮತ್ತೆ ಅವರು ಅಂಥದ್ದು ಫಸ್ಟ್ ಏರಿದ್ದು. ಸೊ ಅದು ಶಾಂಭಟ್ ಸರಿಗೆ ಮಾತ್ರ ಹೊರತು ನಮಗಲ್ಲ, ಅದು ಸಂಪಾಜನೆ. ಹಾಗೆ ಯಕ್ಷೋತ್ಸವ ಮಾಡಿದ್ದು ತುಂಬ ಕಡೆ ಉಂಟು, ಎಲ್ಲ ನಿಂತಿತ್ತು. ಈಗ ಇದು ಮಾತ್ರ ಉಳಿದದ್ದು. 35-36 ವರ್ಷ ಆಯಿತು, ಇನ್ನು 50 ವರ್ಷ ಮಾಡಿ ನಿಲ್ಲಿಸ್ತಾರ ಗೊತ್ತಿಲ್ಲ ಅಲ್ವಾ. ಯಾವುದೋ ಒಂದು ಲದ್ದೆ ಹಾಕ್ಲಿಕ್ಕೆ ಹೋಗಿ ಮೇರು ಹೋಗಿ ಕಾಲಗಲಿಸಿ ನಿಂತರೆ ಪೃಷ್ಠ ಹರಿದು ಹೋಗ್ತದೆ ಅಷ್ಟೇ ಅಲ್ವಾ. ಸೊ ಐರಾವತೆ ಕಾಮಧೇನೆ ನಮ್ಮ ಹಸುವಿನಲ್ಲಿ ಕಾಮಧೇನುವನ್ನು ಕಾಣುವುದು, ನಮ್ಮ ಮನೆಯ ಮರಿಯಾನೆಯಲ್ಲಿ ಐರಾವತವನ್ನು ಕಾಣುವುದು. ನಾವು ಅದನ್ನು ನಾವು ಮಾನದಂಡ ಹೇಳೋದಲ್ಲ. ಸೊ ಸಂಘಟಕರು ಎಲ್ಲ ದೃಷ್ಟಿಯಿಂದ, ಒಂದು ಮಳೆ ಬಂದರೆ ಹೇಗೆ, ಕಲಾವಿದರನ್ನು ಕಳುಹಿಸಿಕೊಡುವುದು ಹೇಗೆ, ಆತಿಥ್ಯ ಭಾಗ ಕಡಿಮೆ ಆಗಿದೆ ಈಗ, ಮೊದಲ ಆತಿಥ್ಯ ವಿಶಿಷ್ಟ, ಬಂದು ಚಹಾ ಕೊಡಲಿಕ್ಕೆ ಪುರುಸೊತ್ತಿಲ್ಲ, ಹೋಗಲಿಕ್ಕೆ ಲಾಸ್ಟ್ ಬಸ್ ಆಯಿತು. ಸೊ ಇದನ್ನೆಲ್ಲ, ಒಂದು ಗ್ಲಾಸ್ ಟೀ ಇರುವುದಿಲ್ಲ, ಹಸಿವೆ ಮಧ್ಯಾಹ್ನ 12 ಗಂಟೆಗೆ ಊಟ ಮಾಡಿರ್ತಾರೆ, ಊಟ ಆಗೋದಿಲ್ಲ, ರಾತ್ರಿ 10 ಗಂಟೆಗೆ ತಾಳ ಮೊದಲೇ ಮುಗಿದು ದಾರಿಯಲ್ಲಿ ಅಂತ ಸಿಗೋದಿಲ್ಲ. ನನಗೆ ಮನೆಯಲ್ಲಿ ಅಡುಗೆ ಮಾಡೋರು ಇಲ್ಲ, ಆಚೆ ಮನೆಗೆ ಹೋಗುವ ಅಭ್ಯಾಸ ಇಲ್ಲ, ನಾನೆಂತ ಮಾಡಬೇಕು ಬ್ರೆಡ್ ತಿಂದು. ಸೊ ಈ ಎಲ್ಲ ಅನೇಕ ಸಂಗತಿಗಳು, ಇದೆಲ್ಲ ಮಾಡಿದಾಗ ನಮಗೂ ಕಲಾವಿದರ ಹತ್ರ ಅಥವಾ ಇವರ ಹತ್ರ ಒಂದು ರೈಟ್ಸ್ ಬರೋದು ಅಂತ ಉಂಟು. ಪೊರ್ಲು ಮಾಡ್ತೇರೆ ಪರಂಜಿ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಸರ್, ನೀವೊಂದಿಷ್ಟು ಇದು ಬೇಡ, ಒಂದಿಷ್ಟು ಸಮಯಕ್ಕೆ ಮುಗಿಸಿ, ಹೊಂದಾಣಿಕೆ ಮುಗಿಸಿ. ನಮ್ಮದು 8 ಗಂಟೆ, 8 ಕಾಲಕ್ಕಿಂತ ಮುಂದೆ ಹೋಗಲಿಕ್ಕಿಲ್ಲ. ಮುಂದೆ ಬಂದು ನಾವು ಹೀಗೆ ಮಾಡಬೇಕು. ನಾನು ಒಂದೊಂದು ಕಡೆಯಲ್ಲಿ ಮಾಡಿದೆ, ಒಂದು ಪದ್ಯಕ್ಕೆ 1 ಗಂಟೆ ಮಾತಾಡಿದೆ, ಎದುರು ಹೋಗಿ ಕೂತ ಹೇಳಿದೆ, ಮುಂದೆ ಹೋದರು, ಪದ್ಯ ಕೆಂಪಾಯಿತು. ಮೂಡಂಬಾರಿ ಶಾಸ್ತ್ರಿಗಳೊಮ್ಮೆ ಕೊಳ್ಳೂರು ರಾಮಚಂದ್ರಯ್ಯರ ದ್ರೌಪದಿ, ಶಾಸ್ತ್ರಿಗಳ ಭೀಮ. ಹಾಗೆ ನೀನು ಹೇಳಿದರೆ ಅವತ್ತೊಂದು ಹೇಳಿದರು, ಶಾಸ್ತ್ರಿ ಅಣ್ಣ ತುಂಬಾಯಿತು, ದೇವಸ್ಥಾನದ 8 ಗಂಟೆಗೆ ಮಂಗಳಾರತಿ ಮುಗಿಸಿ ಇನ್ನೇನೊಂದು ಸಲ ಇದೇ ಪ್ರಸಂಗ ಮಾಡ್ತಾನೆ ಹೇಳಿದೆ. ಆತಾತು ಹೋಗ್ತೇವೆ ಮುಂದೆ ಹೋಗ್ತಾಳೆ. ಇಲ್ಲರ ಬರುವ ವರ್ಷ ತಾಳಮಟ್ಲೆ ಮಾಡಲಿಕ್ಕೆ ದೇವಸ್ಥಾನದವರು ಬಿಡುವುದಿಲ್ಲ, 8 ಗಂಟೆಗೆ ಆಗಬೇಕಲ್ಲಿ ಮಂಗಲ, ಬಾಗಿಲು ಹಾಕಲಿಕ್ಕೆ ಮತ್ತೆ ಜನ ಇಲ್ಲ, ನನ್ನ ಹತ್ರ ಬೀಗ ದಯ ಕೊಡುವುದಿಲ್ಲ ಅವರು. ಸೊ ಎಲ್ಲ ಸಂಗತಿಗಳನ್ನು ಒಬ್ಬ ಸಂಘಟಕ, ಸೋಷಿಯಲ್ ಮೀಡಿಯಾದ ವಿಷಯ ನಾನು ಹೇಳಲೇ ಇಲ್ಲ, ಹೇಳುವುದೂ ಇಲ್ಲ. ಅದು ನಾನು ಹೇಳದಿದ್ದರೂ ಬರ್ತದೆ. ಈಗ ಹಾಕಿದ ಕೂಡಲೇ ಕಮೆಂಟ್ ಆಫ್ ಮಾಡೋದೇ ಇದ್ದರೆ ಮೈಯರೇ ಬನ್ನಿ ನೋಡಲಿ. ಅವರು ನಿನ್ನೆ ಯಾರು ಹೇಳಿದ್ರಂತೆ, ಕೀನೋಟ್ ಅಡ್ರೆಸ್ಸಿಗೆ ನೀವು ಒಬ್ಬರನ್ನು ಹೇಳಿದ್ದೀರಿ ಅಂತ, ಅಂದರೆ ನನ್ನನ್ನು ಹೇಳಿದ್ದೀರಿ ಅಂತ ಅವ್ರು ಹೇಳೋದು. ಇವರು ತೋರಿಸಿದ್ದೀರಿ ಅಂತ ಹೇಳಿದರೆ ಅವರು ಸಹ ಯಾರು ಅಂತ ನನ್ನ ಹತ್ರ ಹೇಳಿಲ್ಲ, ತೋರಿಸಿದರೆ ಗೊತ್ತಾಗ್ತದಲ್ಲ. ಅದಕ್ಕೆ ಅವರು ಹೇಳಿದರು, ಹೌದಾ 40 ವರ್ಷದಿಂದ ನಾನು ಸಂಘಟನೆ ಮಾಡಿದ್ದು ಸುಳ್ಳಲ್ಲ, ಹೇಳಿದವ ಯಕ್ಷಗಾನದ ಹತ್ತಿರವೇ ಬರಲಿಲ್ಲಲ್ಲ, ಅವ ಒತ್ತೆಕೋಲದಲ್ಲಿ ಚರಂಬುರಿ ಅಂಗಡಿಗೆ ಬಂದಾಗ ಮೇಲೇರಿಗೆ ಬೀಳುವಾಗ ಬಂದಿದ್ದ ನಾವು ವಿಷ್ಣುಮೂರ್ತಿ ಭೂತ ಇಲ್ಲಲ್ಲ, ಆ ಪೊಟ್ಟ ಭೂತವನ್ನು ನೋಡಿ ಹೋದ. ಕಮೆಂಟ್ ಹಾಕಲಿ ನಾಳೆ ಕೂತ್ಕೊಂಡು, ಇದನ್ನು ಕಳಿಸಿ ಕೇಳಲಿ ಅವನಿಗೆ ಸಹ ಪೊಟ್ಟ ಭೂತಕ್ಕೆ. ಸಂಘದಿಂದ RSSನಿಂದ ಹೋರಾಟದಿಂದ ಬಂದಿದ್ದೇನೆ ಸ್ವಾಮಿ. ಆದರೆ ಇದನ್ನು ಸಂಘಟಕ ಮಾಡಬೇಕು ಅಂತ ಹೇಳಿ
ಸಮಯ ಮಿತಿ ಅಂತ ಹೇಳಿದರೂ ನಾನೀಗ ಭಾಷಣ ಸಮಯಕ್ಕಿಂತ ಉದ್ದ ಮಾಡಿದ್ದೇನೆ ಅಂತ ಪ್ರಾಮಾಣಿಕವಾಗಿ ಒಪ್ಪಿ ವೈರಲ್ ಆಗಲಿ. ಹೌದು, ಇದು ಯಕ್ಷಗಾನದಲ್ಲಿ. ಸೊ ವೇಷ ಇದು ಅದನ್ನು ಯಾವುದು ಟಚ್ ಮಾಡಲಿಲ್ಲ. ಸಬ್ಜೆಕ್ಟ್ ಇವತ್ತು ಸಂಘಟನೆಯ ಸವಾಲುಗಳು ಆಗಬೇಕು. ಅನ್ಯರಂಗಭೂಮಿ ಇವತ್ತು ಪುನಃ ಹೇಳ್ತೇನೆ, ಮೊನ್ನೆ ಮನೋರಮನ ಇದರಲ್ಲಿ ಹೇಳಿದ್ದೇನೆ, ಅನ್ಯರಂಗಭೂಮಿಯನ್ನು ಗೌರವಿಸಲಿಕ್ಕೆ ಕಲಾವಿದರು ಕಲಿಬೇಕು. ಸರಿಯಕ್ಕ ಹೇಳಿದ್ದು? ನಮಗೆ ಇನ್ನೊಂದು ಸಂಗೀತವೋ ಭರತನಾಟ್ಯವೋ ಕಥಕ್ಕಳಿಯೋ ಕಥಕ್ಕೋ ಅಥವಾ ಕೂಚುಪುಡಿಯೋ ಇದೆಲ್ಲ ಬರುವಾಗ ನಮಗೆ ಅಲ್ಲ, ಪ್ರತಿ ರಂಗಭೂಮಿಯಲ್ಲಿ ಒಂದು ಶ್ರೇಷ್ಠತೆ ಉಂಟು ಅಂತ. ಕಥಕ್ಕಳಿ ಏನು ಶ್ರೇಷ್ಠತೆ ಉಂಟು ಅವರ ಅಭಿನಯದಲ್ಲಿ, ಇಲ್ಲಿ ಅಲ್ಲಾಡೋದರಲ್ಲಿ, ಹುಬ್ಬು ಅಲ್ಲಾಡೋದರಲ್ಲಿ, ಕೊರಿಯೋಗ್ರಫಿ, ವಂಡರ್ಫುಲ್ ಕೊರಿಯೋಗ್ರಫಿ ಅಲ್ಲ. ಅವರಿಗೆ ಅದು ಕೊರಿಯೋಗ್ರಫಿ ಅಂತ ಗೊತ್ತುಂಟೋ ಇಲ್ಲೋ ತಿದ್ದಿದ ಭಾಷೆಯಲ್ಲಿ. ಆದರೆ ವಿಷಯಗಳುಂಟು. ಒಂದು ಬದಿಗೆ ನೋಡುವಾಗ ಆ ಹುಬ್ಬು ಮಾತ್ರ ಮೇಲೆ ಹೋಗುವುದು, ಈ ಬದಿಗೆ ಈ ಹುಬ್ಬು ಮಾತ್ರ ಮೇಲೆ ಹೋಗುವುದು. ಆ ಚಲನೆಯಲ್ಲಿ ಭಾಷೆ ಉಂಟು. ರಂಗಭೂಮಿಯ ಭಾಷೆ, ನಾನು ವಿಠಲ ಶಾಸ್ತ್ರಿಗಳನ್ನು ನೋಡಲಿಲ್ಲ, ಸರ್ ನೋಡಿದ್ದಾರೆ. ಆದರೆ ಗೋವಿಂದ ಭಟ್ಟನ್ನು ಗಮನಿಸಿ, ದೊಡ್ಡ ವಿಶಾಲವಾದ ಮುಖ ಅಲ್ಲ, ದೊಡ್ಡ ವಿಸ್ತಾರವಾದ ಕಣ್ಣಲ್ಲ. ಅವರ ಸರಳ ಮೇಕಪ್ಪಿನಲ್ಲಿ ಸವ್ಯ ಚಲನೆ, ಯಾವ ಪೊಸಿಷನ್ನಲ್ಲಿ ರಂಗಸ್ಥಳದಲ್ಲಿ ನಿಂತರು ಗೋವಿಂದ ಭಟ್ರು ನನ್ನನ್ನು ನೋಡ್ತಾರೆ ಅಂತ ನಮಗೆ ಕಾಣುವುದಲ್ಲ. ಅವರು ಎಲ್ಲಿ ನಿಂತರು ಸರ್? ಸರಿಯಾ? ಏನು ವಂಡರ್ಫುಲ್, ಅದು ಅವರಿಗೆ ಹೇಳಲಿಕ್ಕೆ ಬಂದಿರಲಿಕ್ಕಿಲ್ಲ. ಎಲ್ಲಿ ಗೋವಿಂದ ಭಟ್ರು ಸುಮ್ಮನೆ ಇಲ್ಲಿ ಫೋಟೋಜೆನಿಕ್ ಪೋಸ್, ಹೌದಾ? ಒಂದು ವಿಕಾರ ಫೋಟೋ ಬರಲಿ ಗೋವಿಂದ ಭಟ್ರದ್ದು ಇಲ್ಲ. ಅವರು ವಿಕಾರ ಮಾಡೋದು ಬೇಡ, ಅವರ ಸಾಕಾರ ಆಗೋದು ಬೇಡ. ಸರ್ವಾಂಗ ಸುಗರ ರಾಜವೇಷದ ತೆಂಕುತಿಟ್ಟಿನ ರಾಜವೇಷದ ಸ್ಪಷ್ಟ ಸ್ವರೂಪ ಅಂತ ಸುಂದರ ಬರದ ಲೇಖನ ಮೆಚ್ಚಬೇಕು. ಪೊಸಿಷನ್ ಅವರು ಒಂದು ವಿಶ್ವಾಮಿತ್ರ ಮಾಡಿದರೆ ಆ ಬಾಡಿ ಲ್ಯಾಂಗ್ವೇಜು, ಮೈಕಟ್ಟು ಆ ಋಷಿಗೆ ಬೇಕಾದಾಗಿರುವುದಲ್ವ. ಅದು ದೊಡ್ಡ ಮೇಕಪ್ ಅಲ್ಲ, ಎರಡು ಇದುಂಟಲ್ಲ ಹೇರ್ ಕ್ಲಿಪ್, ಎರಡೇ ಹೇರ್ ಕ್ಲಿಪ್ ಹಾಕಿ ಡಬ್ಬಲು ಕುಣಿತಾರಲ್ಲ. ನಮಗೆ ಚಿಟ್ಟೆ ಬಟ್ಟಿ ಕಟ್ಟಿ ಇಲ್ಲಿ ನೋವಾಗಿ ಮುಖ ವಿಕಾರ, ಮೊದಲೇ ರಂಗಸ್ಥಳಕ್ಕೆ ಬರುವುದು ಬೇಡ, ಶಾಂತ ರಸವೇ ಇಲ್ಲ, ಬೆವರು ರಸ ಮತ್ತು ಮುಖ ವಿಕಾರವೇ ಇರುವುದು. ಹಾಕಿಕೊಂಡು ಇಲ್ಲ, ಎರಡು ಸಾಕು, ಇನ್ನು ಸಾಲದೆಂತ ನಾವು ತಂದು ಅಲ್ಲಿಂದ ಇದು ಬಾವಿ ತೊಡಲಿದ್ದ, ಕಿರೀಟ ಮಾಡಿ ಕಂಸ ಮಾಡಿ ಸಿಂಹಾಸನದಿಂದ ಕೆಳಗೆ ಬಿದ್ದು ಎದ್ದು ನಿಲ್ಲುವಾಗ ಬಿಳಿಸೋಗೆಲೆ ಎದುರಲ್ವ. ಎಷ್ಟು ತಿರುಗಿಲಿ, ಹೀಗೆ ತಿರುಗಿ ಹೀರಿಗೆ ಸರ್ತ ನಿಲ್ಲುವಾಗ ಸೋಗೆಲಿ ಸ್ಟ್ರೈಟ್ ಉಂಟು, ಆ ಸೋಗೆಲಿ ಹೀಗಾಗಿ ಹೀಗಾಗೋದೆಲ್ಲ ಇಲ್ಲಲ್ಲ. ದೇಹ ಭಾಷೆ, ಬಾಡಿ ಲ್ಯಾಂಗ್ವೇಜ್ ಇದು ತಾಳಮದ್ದಳೆಯಲ್ಲಿ ಉಂಟು, ಅದು ಸಬ್ಜೆಕ್ಟ್ ಅಲ್ಲ. ಬಾಡಿ ಲ್ಯಾಂಗ್ವೇಜು ಪ್ರೆಸೆಂಟೇಷನ್ ಅಂತ ಹೇಳೋದು ನಾವು ಅದನ್ನು. ಉಡುಪು ಸಂಘಟಕ ಅದನ್ನು ಗಮನ, ಕೆಲವೊಮ್ಮೆ ತುಂಬ ತಲೆಬಾಚದೆ ಅಸಭ್ಯ ಉಡುಪು ಎಂಥದ್ದೋ ಬಂದು ಸಂಘಟಕರು ಅದನ್ನು ಹೇಳಬೇಕು. ಜನಾರ್ದನರೇ, ಸ್ವಲ್ಪ ಯೂನಿಫಾರ್ಮ್ ಬೇಕು ಅಂತಲ್ಲ ನಾನು ಹೇಳೋದಿಲ್ಲ. ಒಂದು ಕಡೆಯಲ್ಲಿ ಯೂನಿಫಾರ್ಮ್ ಅಂತ ಬುಡೀತವರಿಗೆ ಪ್ರತಿ ವರ್ಷ ಎಷ್ಟು ಶಾಲೆ ತೆಗಿತೀರಿ, ಎಷ್ಟು ಪೈರನ್ ತೆಗಿತೀರಿ, ಬೇಡಲ್ಲ. ಆದರೆ ಅದಕ್ಕೊಂದು ಕೂತುಕೊಳ್ಳೋದು, ಮೈಕ ಬಳಸೋದು, ಅಲ್ಲಿ ಮೈಕ್ ಆನ್ ಆಗಿ ಉಂಟು ಅಂತ ನೋಡೋದು. ಸಂಘಟಕ ಮೊದಲೇ ಕೆಲವರಿಗೆ ಮೈಕ್ ಗೊತ್ತಿರೋದಿಲ್ಲ, ಅದು ಅವು ಬಂದು ಎರಡು ವಾಕ್ಯ ಆನ್ ಇಲ್ಲದೆ ಹೋಗೋದು ನೋಡೋದು. ಮೈಕದವ್ರಿಗೆ ಗೊತ್ತೇ, ಅದಕ್ಕೆ ಮೊದಲೇ ಹೋಗಿ ಚೆಕ್ ಮಾಡಿ ಎಲ್ಲ ಮೈಕ ಇದು ಉಂಟಾ, ಅದನ್ನು ಆನ್ ಮಾಡಿಡಬೇಕು. ಅಲ್ಲಿ ಆ ಕೂತ ಮೈಕದವನಿಗೆ ಹೇಳಬೇಕು, ಕೂತ ಕೂಡಲೇ ನೀನು ಆನ್ ಮಾಡಬೇಕು. ಮೈಕದವ ಎಲ್ಲಿಯೋ ಚರ್ಮುರಿ ತಿನ್ನುವಲ್ಲಿರೋದು, ನಿಮ್ಮ ವಿಷಯ ಅಲ್ಲ, ಮೈಕದವರು ಇಲ್ಲ. ಹೌದಾ? ಹೌದು, ಇಲ್ಲಿ ಇಲ್ಲ, ಇವನಿಗೂ ಗೊತ್ತಿಲ್ಲ, ಇವ ಯಾವುದನ್ನು ಒತ್ತುದು, ಅದು ಕ್ಯಾ ಆಗೋದು, ಭಾಗವತನಿಗೆ ಪಿ ಆಗೋದು. ಸೊ ಅದು ಯಾವ ಇದೆ ಅದು ಇದು ಅವನಿಗೂ ಸಹ ನಾವು ಸಂಘಟಕ ಹೇಳಿದೆ ಕೊಳ್ಳಲಾಲ್ಪ ಓಡೆಗಳ ಪೌರವಲ್ಲಿ ಅಂತ. ನಾನು ಅದೆಲ್ಲ ಜೋರು ಬಯಸಿಕೊಂಡೆಲ್ಲ ಆಗಿದೆ, ಹಾಗೆ ಸಾಕ್ತಾ ಉಂಟು. 62 ಆಯಿತು, ಇನ್ನು ಹೀಗೆ ಸಾಗೋದು ಅದು. ಸೊ ಅದು ಆ ಕಾರಣ ಇದು ಸಮೇತ ಗೊತ್ತಿರಬೇಕು. ಎದುರು ಪಾತ್ರಗಳು ಕೌರವ ಕೃಷ್ಣ ಮಾಡೋ ಒಂದೇ ಸೈಡಲ್ಲಿ ಕೂತ್ಕೊಳ್ಳೋದಲ್ಲ, ಅದನ್ನು ಸಂಘಟಕ ಹೇಳಬೇಕು, ನೀವು ಅಲ್ಲಿ ಕೂತ್ಕೊಳ್ಳಿ ಅಂತ. ಕೆಲವರು ಮದ್ದಳೆ ಬದಿಯಲ್ಲೇ ಕೂತ್ಕೊಳ್ಳೋದು ಅಂತ ಉಂಟು, ಅದು ಒಬ್ಬರಿಗೆ ಒಮ್ಮಿದಾಗೆ. ಆಗ ಅವ್ರಿಗೆ ಹೇಳಿದೆ, ಅವರು ಮದ್ದಳೆ ಬದಿಯಲ್ಲೇ ಕೂತ್ಕೊಳ್ಳೋದು, ನೀವು ಅಲ್ಲಿ ಕೂತ್ಕೊಳ್ಳಿ ಅಂತ. ಕೃಷ್ಣ ವಿದುರ ಸಂಭಾಷಣೆ ಹೇಗಿರ್ತದೆ, ಮತ್ತು ವಿದುರ ಬಿಲ್ಲು ಮುರಿಲಿಕ್ಕೆ, ಆವಾಗ ವಿದುರ ಅಲ್ಲಿಗೆ ಹೋಗಬೇಕು. ವನಪಾಲಕ ಮಾತಾಡುವಾಗ ಅರ್ಜುನ ಎದ್ದು ಒಳಗೋಗೋದಲ್ಲ, ಅರ್ಜುನನಿಗೆ ಮಾತಾಡಲಿಕ್ಕಿಲ್ಲ. ಆ ವನಪಾಲಕನಿಗೆ ಸನ್ಯಾಸ ಅರ್ಜುನ ಇದ್ದರೆ ಅವನನ್ನು ನೋಡಿ ಮಾತಾಡಲಿಕ್ಕೆ ಒಳ್ಳೆಯದಾಗ್ತದೆ ಅಂತದ್ದು ಒಂದು ಪ್ರೇರಣೆ. ಅದು ಮಾತಾಡದೇ ಇರುವ ಮೂರ್ತಿಯ ಪೂಜೆ ಮಾಡಿದಾಗೆ, ಅಲ್ಲಿ ದೇವರುಂಟು ಅಂತ ಮಾಡೋದಲ್ಲ ನಾವು. ಅದು ಗೊತ್ತಿರಬೇಕು ನಮಗೆ, ಸಂಘಟಕನಿಗೆ ಗೊತ್ತಿರಬೇಕದು. ಅವ ಎಲ್ಲಿ ತಿರ್ಗಾಡ್ಲಿಕ್ಕೆ ಹೋಗೋದಲ್ಲ. ಸಂಘಟ ಇದು ಯಾರು ಅವರ ಮನೆಯಲ್ಲಿ ದೊಡ್ಡ ಕಾರ್ಯಕ್ರಮ, ಇನ್ನು ಕವರಿಗೆ ಎಷ್ಟು ಹಾಕೋದು ಅಂತ ಅವ್ರ ಹತ್ರ ಮಾತಾಡಬೇಕು ಅಂತ ಅದೆಲ್ಲ ಮೊದಲೇ ನಿಘಂಟು ಮಾಡಿ ತಯಾರು ಮಾಡಿಯೇ ಬನ್ನಿ. ಬರುವಾಗ ಕಲಾವಿದ ಹೊರಡ್ಲಿಕ್ಕಾಗ ಇವನನ್ನು ನೋಟು ತೆಗೆದು ಅವನಿಗೆ ಹಾಕೋದು, ಅವನು ಪೆಟ್ರೋಲ್ನಲ್ಲಿ ಬಂದದ್ದು ಇವನಲ್ಲ, ಎಲ್ಲ ನಾವು ಮೊದಲೇ ಬಂದು ರೆಡಿಯಾಗಿ ಪಿನ್ ಹಾಕಿ ಕಲಾವಿದ ಸ್ಟೇಜಿನಿಂದ ಇಳಿಯುವಾಗ ಕೊಡಿ, ನೆಫ್ಟ್ ಮಾಡೋದು ಅಂತ ಮಾಡಬೇಡಿ, ಮತ್ತೆ ನೆಫ್ಟ್ ಮಾಡ್ತೇವೆ ಅಂತ. ಅದು ಯಾವಾಗಲೂ ದುಡಿದ ಕೂಡಲೇ ಸಂಬಳ ಸಿಗಬೇಕು, ಎಷ್ಟೇ ಇರಲಿ. ಅದು ನೆಫ್ಟ್ ಮಾಡೋದು ಅವ ದಿವಾಸರು ಮೊಬೈಲ್ ಒತ್ತಿ ನೋಡೋದು ನೆಫ್ಟ್ ಬಂದಿದೆ ಅಂತ, ಅದು ಕ್ರೆಡಿಟೋ ಡೆಬಿಟೋ ಅಂತ ಗೊತ್ತಾಗೋದಿಲ್ಲ.
ಹೌದಾ? ಡೆಬಿಟ್ ಅಂದರೆ ಹೋಗೋದು, ಕ್ರೆಡಿಟ್ ಉಂಟೆ ಬರೋದು, ಅದು ಗೊತ್ತಿಲ್ಲ ಎಂಥದ್ದು ಅಂತ ಬಂದಿದೆ ಮರ 2,000 ಇದು 2,000 ಹೋದ್ದು ಬಂದದಲ್ಲ ಕೊನೆಗೆ ನಿಲ್ಲಿ ಎಂತ ಇಲ್ಲ. ಸೊ ಇಲ್ಲಿಯವರೆಗೆ ಇನ್ನು ಹೆಸರು ಎಲ್ಲಿರಬೇಕು ಅಂತ ಇರ್ತದೆ, ಮೇಲೆ ಸೀನಿಯಾರಿಟಿ, ಜೂನಿಯಾರಿಟಿ ಇತ್ಯಾದಿ ಒಂದು ಕ್ರಮ ಉಂಟು, ಅದು ಒಳ್ಳೆಯದು. ರಾಮ, ಲಕ್ಷ್ಮಣ, ಸೀತೆ, ಶೂರ್ಪನಕ್ಕಿ ಮಾಡಿ ಸೀನಿಯಾರಿಟಿ ಇಲ್ಲ, ರಾಮ ಫಸ್ಟ್, ಲಕ್ಷ್ಮಣ. ಇಲ್ಲರೆ ಅವ ಹೇಳೋದು ನಾನು ಅವರಿಂದ ಸೀನಿಯರ್, ಇವನು ಸೀನಿಯರ್ ಇಸ್ಪೇಟ್ನಲ್ಲಿರೋದು, ಸೀನಿಯರ್, ಜೂನಿಯರ್, ಸೀನಿಯರ್, ಮತ್ತು ಒಕ್ಕೈ ಇಡೀ ಫುಲ್ ನಾನ್ ಟಪ್ ಅಂತ ಉಂಟು, ಟ್ರಂಪೇ ಇಲ್ಲ, ಪಿ ಡಿ ಹಿಡಿಯುವುದು. ಸೊ ಇಂಥದ್ದೆಲ್ಲ ಎಲ್ಲ ಸಂಘಟಕ ನಾಳೆ ಕಲಾವಿದನಿಗೆ ನೋವಾಗಬಾರದು, ವ್ಯವಸ್ಥೆ ಹಾಳಾಗಬಾರದು, ಇದನ್ನೆಲ್ಲ ಪ್ರೂಫ್ ನೋಡುವುದು. ಅನೇಕ ಬರೀ ಕಲಾವಿದರನ್ನು ಹೇಳಿ ಕವರು ಕೊಟ್ಟು ತಾಳ ಮೊದಲೇ ಮಾಡಿ ನಡೆಸಲಿಕ್ಕೆ ಯಾವ ಸಂಘಟನಕ್ಕೂ ಬೇಡ, ಯಾರೂ ಮಾಡ್ಬೋದು. ಶ್ರೀನಿವಾಸ್ ಸರ್ ಯಾರೂ ಮಾಡ್ಬೋದು. ಯಕ್ಷಗಾನದ ಬಗ್ಗೆ, ವ್ಯವಸ್ಥೆಯ ಬಗ್ಗೆ ಇದು ಒಂದು ಚಕ್ಕು. ಈಗ ಚಕ್ಕು ಕೊಡೋದು ಹೆಸರು ಬರೀಲಿಕ್ಕಿಲ್ಲ, ಯಾಕಂದರೆ ಅದು ಬ್ಯಾಂಕಿನಲ್ಲಿ ಹೇಗುಂಟು ಅಂತ ಗೊತ್ತಿಲ್ಲ. ಕ್ರಾಸ್ ಮಾಡಿ ಅಮೌಂಟ್ ಬರೀರಿ, ದಸ್ಕತ್ ಹಾಕಿ ಸರಿಯಾಗಿ ಕೊಡಿ. ಅದು ಯಾರ ಅಕೌಂಟಿಗೂ ಹೋದರೂ ತೊಂದರೆ ಇಲ್ಲ. CA ಆಡಿಟರ್ ಕೇಳ್ತಾನೆ ಯಾರ ಅಕೌಂಟಿಗೆ ಹೋಗಬೇಕು ಮಾರ್ಯಾರೆ ಅಂತ. ಅವರು ಒಬ್ಬ ಇದು ಇನ್ಕಮ್ ಟ್ಯಾಕ್ಸ್ ಬರ್ತದೆ, ಉದ್ಯೋಗದಲ್ಲಿರುವ, ಇಲ್ಲ ಮಾರ್ಯಾರೆ ನಿಮ್ಮ ಮನೆಯವರ ಯಾರಾದ ಹೆಸರಿಗೆ ಹಾಕಿ ತಗೊಳ್ಳಿ, ನನಗೆ ಅಕೌಂಟಿಗೆ ಹೋಗಬೇಕು. ಅದರ ಪ್ರಿಂಟ್ಔಟ್ ತೆಗೆದರೆ ಕೂಡ ಆಡಿಟರ್ಗೆ ಸುಲಭವಾಗ್ತದೆ. ಹಾಂ, ಹೆಸರು ಮತ್ತೊಬ್ಬ ಬರಿಬೋದು, ಚಿತ್ತಾಗಬಾರದು. ಈ ಇದನ್ನು ತಿದ್ದಲಿಕ್ಕಿಲ್ಲ. ಹೆಸರು ಬರೆಯುವಾಗ ಶಾಯಿ ಚೇಂಜ್ ಆದರೂ ತೊಂದರೆ ಇಲ್ಲ ಬ್ಯಾಂಕಿನಲ್ಲಿ. ಸೊ ಇಂತಹ ಅನೇಕ ಸೂಕ್ಷ್ಮ 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 ಸಂಗತಿಗಳುಂಟು. ಅವ ಸಂಘಟಕ, ಅವ ಕಲಾ ಸಂಘಟಕ, ಇಲ್ಲದಿದ್ದರೆ ಅವ ಸಂಘಟಕ ಅಷ್ಟೇ. ಮತ್ತು ಅದರಲ್ಲಿ ಹಿರಿಯ ಸಂಘಟಕ, ಕಿರಿಯ ಸಂಘಟಕ, ಸಂಖ್ಯೆಯಿಂದ ಹೇಳೋದು ಸಂಘಟಕ ಅಂತ, ವರ್ಷಕ್ಕಿಷ್ಟು ಮಾಡ್ತಾನೆ ಅಂತ, ವಯಸ್ಸಿನಿಂದ ಹೇಳೋದು ಸಂಘಟಕ ಅಂತ. 5 ವರ್ಷಕ್ಕೊಂದು ಮಾಡಿದ್ದಾನೆ ಸಂಘಟಕವ, ಪ್ರತಿ ವರ್ಷ ಮಾಡ್ತಾನೆ ಸಂಘಟಕನ, ತುಂಬ ಮಾಡ್ತಾನೆ ಸಂಘಟಕನ. ಈ ಮಾನದಂಡ ಎಲ್ಲ ಮೊದಲೇ ಸರಿಯಾಗಿ ಮಾಡ್ತಾನ, ಅದು ಮುಖ್ಯ. ಇಡೀ ವರ್ಷ ಪಿಗ್ಮಿ ಮಾಡಿ ಅಭೂತಪೂರ್ವ ಕಾರ್ಯಕ್ರಮ ಮಾಡುವ ಪೊಳಲಿಯವರು. ಬಹುಶಃ ಸಂಪಾಜೆ ಬಿಟ್ಟರೆ ಮತ್ತೊಂದು ಯಕ್ಷೋತ್ಸವ ಗಟ್ಟಿ ಉಳ್ಕೊಳ್ಳೋದು ಪೊಳಲಿ. ಒಂದು 15 ಜನಕ್ಕೆ ಸನ್ಮಾನ, ಮೌಲಿಕ ಸನ್ಮಾನ, ಒಂದಿಬ್ಬರಿಗೆ ಪ್ರಶಸ್ತಿ ಇತ್ಯಾದಿ ದೊಡ್ಡ ಕಾರ್ಯಕ್ರಮ ಇಡೀ ದಿವಸ ಮಾಡ್ತಾರೆ. ಅದಕ್ಕೆ ಪಿಗ್ಮಿ. ಈ ವರ್ಷ ಮುಗಿಯಿತು, ಮರು ದಿವಸದಿಂದ ಕಲೆಕ್ಷನ್ ಶುರು ಪುನಃ ಒಂದು 250-300 ಜನ. ಅದಕ್ಕೊಬ್ಬ ಪಿಗ್ಮಿ ಕಲೆಕ್ಟರ್, ಅವನಿಗೊಂದು ಸಣ್ಣ ಇದು ಕಮಿಷನ್, ಸಣ್ಣದು. ಸೊ ಎಲ್ಲರೂ ಸಹ ಕಾರಣ ಕಲೆ, ಕಲಾವಿದ, ಪ್ರಸಂಗದಲ್ಲ, ಸಂಘಟನೆ ವಿಷಯದಲ್ಲಿ ಇವತ್ತು ಆರೋಗ್ಯಪೂರ್ಣವಾದ ಅನಿಸಿಕೆಗಳು ಬರಬೇಕು ಅಂತ ನನ್ನ ಅನಿಸಿಕೆ. ನಾವು ಹೊರಗೋದ್ರೆ ತುಂಬ ವಿಸ್ತಾರ ಉಂಟದು. ಅದು ನಾವಿನ್ನೊಂದು ನಾನು ಆಗ ಹೇಳಿದಾಗೆ ಸಿನಿಮಾದ 2 ಪದ್ಯ ಇಟ್ಟುಕೊಂಡು ಪ್ರಸಂಗ ಈಗ ಮನ್ನಾಳದು ಇಲ್ಲಿಗೆ ಹೋಗಿದೆ, ಕುಮಟಕ್ಕೆ. ಅದು ಮಾಡಲಿ ಅವರು, ಅದು ಮಾಡಲಿ. ನಾವು ಇದನ್ನು ಮಾಡುವ, ಯಾರು ಯಾವುದನ್ನು ಮಾಡಬೇಕು ಸ್ವಾತಂತ್ರ್ಯ ಉಂಟಲ್ಲ. ಅವರು ಅದನ್ನು ಮಾಡ್ತಾರೆ. ಪೇಜಾರ ಸ್ವಾಮಿಗಳು ಹೇಳಿದಾಗೆ, ವಿಶ್ವೇಶತೀರ್ಥರು, ಬೋತ್ರೆ ಅಂತ ಉಂಡ ಆಡ ಐನ ಬುಡ್ಲೆ ಆಡ ಬೋಡಿತನ ಉಂಡತ್ತ ಐನಿಗೆ ತನ್ಕೊಂಡ. ಸೊ ಸಂಘಟಕರು ಉಳಿದ ಈ ಭಾಗದಲ್ಲಿರುವ ಸೋದರ ಕಲೆಯವರ ಜೊತೆಗೂ ಹಾರ್ದಿಕವಾದ ಸಂಬಂಧ. ಭರತನಾಟ್ಯ ಮೊದಲುಂಟು, ನಮಗೆ ಕೋಪ ಬರೋದು, ಮುಕ್ಕಳನ್ನ ಏತು ಬರುತ್ತು ಅಂತ ಅವರು ಹೇಳೋದು, ಅಪ್ಪ ಮುಕ್ಕಳದಾಯ್ತು ಉಂಟು ಅಂತ. ಬೇಡ, ಅದು ಒಂದು ಕಲೆ, ಅದು ಆಗುವಂಥದ್ದು, ಅದರ ಪ್ರೀತಿಸುವವರು ಇದ್ದಾರೆ. ಆಮೇಲೆ ಸಂಗೀತ ಉಂಟು, ಆರ್ಕೆಸ್ಟ್ರಾ ಉಂಟು. ಬೇಡ, ಅವರ ಹತ್ರ ಹೌದಾ, ಮತ್ತೆ ಅದುಂಟಾ ಒಯ್ಪಲೆ, ಬೇಡ, 5 ನಿಮಿಷ ಬೇಗ ಮುಗಿಸಿ, ಸ್ಪರ್ಧೆ ಮಾಡಿ ಏನಾಗಲಿಕ್ಕಿಲ್ಲ, ಒಯ್ಪಲೆ ಅಂತ ಆಗಲಿಕ್ಕಿಲ್ಲ. ಅವರು ಹೇಳಿದ್ರೆ ಹಗ್ಗ ಎಳೆಯುವ ಸ್ಪರ್ಧೆಯಲ್ಲಿ ಯಾರು ಸಮ, ಸ್ಟೀಲಿನ 2 ತಟ್ಟೆ ಆದರೂ ಉಂಟು, ಇದರಲ್ಲಿ ಏನುಂಟು ಒಯ್ಪದ್ರೆ ಹಗ್ಗ ತುಂಡಾಗೋದು. ಸೊ ಬ್ರಹ್ಮರಾತ್ರ ಆದರೆ ಎಳಿಬೇಕು, ಸುಮ್ಮನೆ ಕೂತ್ಕೊಡೋದಲ್ಲ. ಕೊಡಿಮರ ಆದರೆ ಮಧ್ಯದವ ನೇತಾಡೋದಲ್ಲ, ಗದ್ದೆ ಬಂದರೆ ಆಚೆ ಈಚೆ ತಲೆ ಕೊಡಿಮರಕ್ಕೆ ಹೆಗಲು ಕೊಡೋದು, ಮಧ್ಯದ ಮಣ್ಣಾಗ್ತದೆ, ನೇತಾಡಿದ ಅವನು ಕೊಡಿಮರ ಹೊತ್ತಾಗಾಯಿತು. ಹಾಗೆ ಕೊಡಿಮರ ಇಟ್ಟು ನೇತಾಡುವಂಥವರು ಇದ್ದಾರೆ. ಆದರೆ ಸೊ ಇದು ಎಲ್ಲ ವಿಷಯದಲ್ಲಿ ನಾವು ಆಲೋಚನೆ ಮಾಡಬೇಕು. ಮತ್ತೊಬ್ಬ ಭವಾನಿ ಶಂಕರ ರಾಯರು, ಮತ್ತೊಬ್ಬ ಪುಚ್ಚಕೆರೆ ಕೃಷ್ಣ ಭಟ್ರು, ಎಂತೆಂಥ ಸಂಘಟಕರು ಆಗಿ ಹೋದರು. ಆ ಟೌನ್ ಹಾಲುಗಳಲ್ಲಿ, ಬೇರೆ ಬೇರೆ ಅನ್ಯಾನ್ಯ ಊರಿನಲ್ಲಿ ಏನೂ ಅವರಿಗೆ ಇದಿಲ್ಲ. ಒಬ್ಬರು ಬೇಡ, ಆ ಲಾಟ್ರಿ ಮಾರುವ ಧನಂಜಯರು ಕಾರ್ಯಕ್ರಮಕ್ಕೆ ಬರೋದು, ಕಾಣುವುದಿಲ್ಲ, ಸ್ವರದಿಂದ ಗುರುತ ಹಿಡಿಯೋದು, ಸ್ಪರ್ಶದಿಂದ ಗುರುತ ಹಿಡಿಯೋದು, ಕಣ್ಣ ನೀರು ಹಾಕೋದು, ತಾಣ ಮೊದಲೆಯ ಶ್ರೋತೃ ಮಾರ್ಯಾರೆ. ನಾವು ಅವರನ್ನು ತಮಾಷೆ ಮಾಡೋದು, ಹೆಡ್ ಆಗಿರೋದಂದ. ನಮ್ಮ ಹಾರ್ಮೋನಿ ಬಾರಿಸುವ ಇದ್ಯಾರು, ಕುಟ್ಟಿ ನೋಡಿ, ಇನ್ನೊಬ್ಬ ಕುಟ್ಟಿಯನ್ನು ಮಾಡಿ. ಈಗ ಕುಟ್ಟಿ ಇರುವ ಹಾರ್ಮೋನಿ ಬಂದ ಕಾರಣ ಆಯ್ತು, ಇಲ್ಲದ್ರೆ ಯಾರು ಕುಟ್ಟಿ ಆಗೋದು ಈಗ? ಯಾರು ಕುಟ್ಟಿ ಆಗೋದು? ಚಕ್ರತಾಳಕ್ಕೆ ಪೋಸ್ಟ್ ಬಂತು ನೋಡಿ, ಭಾಗವತರಿಗೆ ಕೊಡುವಾಗ ಒಟ್ಟಿಗೆ ಚಾ ಕೊಡಬೇಕು ಚಕ್ರತಾಳನಿಗೆ. ಅವ ಫೋನ್ ಮಾಡಿರೋದು, ಗಜಮುಖಕ್ಕೆ 6 ಅಕ್ಕು ಮತ್ತು ರಂಗಸ್ಥಳಕ್ಕಪ್ಪಗೆ ಬತ್ತೆ ಅಂತ ಇಲ್ಲಿಗೆ ಬಂತು ನೋಡಿ. ಯಾರು ಅಂತ ನಾನು ಹೇಳೋದಿಲ್ಲ, ಹೇಳೋ ಗೊತ್ತಾಗ್ತದೆ.
ಅವರು ಸಂಘಟಕರು. ಅಪ್ಪ ಮರೆ ನೀ ಎನ್ನ ಹೇಳಿದ್ದಿಲ್ಲ, ಅದು ನಿಂಗಳದಕ್ಕೆ ಎನ್ನ ಹೇಳಿದ್ದಿಲ್ಲ, ನಾನು ಚಕ್ರದಾಳ ಬಳಸೋದೇ ಇಲ್ಲ, ತಾಣ ಮೊದಲಿಗೆ ಚಕ್ರದಾಳ ಬೇಡ, ನನ್ನ ಕಲ್ಪನೆ, ಯಾರು ಬೇಡಬಾರ್ದು, ತಾಣ ಮೊದಲಿಗೆ ಚಕ್ರದಾಳ ಬೇಡ. ಇವನೊಟ್ಟಿಗೆ ಚೆಂಡೆನೊಟ್ಟಿಗೆ ಅವನೊಂದು ಕುರ್ಚಿ ನಾವು ಇಡಬೇಕು, ಅವನಿಗೂ ಒಂದು ಕಡೆಯಲ್ಲಿ ಉಗುಳಿ ಹೋಗಿದ್ದಾನೆ, ಇದನ್ನು ಯಾರು ತೆಗೆಯುವುದು? ನನ್ನ ಅಪ್ಪನೇ ಹೊರಗೆ ಉಗುಳುತ್ತಿದ್ರು. ಹೌದು ಶ್ರೀನಾಥ್ರೆ, ಇದನ್ನು ಉಗುಳಿಟ್ಟೋಗಿದ್ದಾನೆ, ಬಟ್ ಹಿಡಿಲಿಕ್ಕೆ ಗೊತ್ತಿಲ್ಲ, ಸಮಲಿದೆ. ನರ್ಸು ಕೆಲಸವೂ ಮಾಡಬೇಕಾಗ್ತದೆ ಕೆಲವೊಮ್ಮೆ. ಸೊ ಈ ಎಲ್ಲ ಸಂಗತಿಗಳನ್ನು ಆಲೋಚನೆ ಮಾಡಿ ನಾವು ಯಕ್ಷಗಾನದ ಸಂಘಟನೆ ಎನ್ನುವುದು ಹಗುರ ಅಲ್ಲ, ಇದು ಕಠಿಣವಾದ ದಾರಿಯಲ್ಲಿ ಸುಲಲಿತವಾಗಿ ನಡಿಲಿಕ್ಕೆ ಗೊತ್ತಿರುವ ಒಂದು ಕೆಲಸ ಇದು. ನಮಸ್ಕಾರ.